ಒಂದು ಸ್ವರ್ಣದ ಹಾರ ತೆಗೆದುಕೊಂಡು ಬನ್ನಿ. ನಮ್ಮ ಮಹಾರಾಜರಲ್ಲಿ ನಮ್ರ ವಿನಂತಿ ಏನಂದ್ರೆ, ಕೃಪೆ ಮಾಡಿ ಈ ಸ್ವರ್ಣದ ಹಾರವನ್ನ ನಿಮ್ಮ ಕೊರಳಲ್ಲಿ ಹಾಕಿಕೊಳ್ಳಿ. ಇದರಿಂದ ವಸ್ತ್ರ ಬದಲಿಸಿದ ನಂತರ ನಮಗೆ ನೆನಪಿರುತ್ತೆ ಯಾವ ಮಹಾರಾಜ ಮೊದಲು ವಿರಾಜಮಾನರಾಗಿದ್ರು ಅಂತ, ಮತ್ತೆ ಯಾರು ತದನಂತರ ಅಂತ. ಯಾವ ಮಹಾರಾಜರ ಕಥನದ ದೃಷ್ಟಿಕೋನ ಯಾವುದೆಂದು ಅನುರೋಧವಿದೆ. ಈ ಸಮಸ್ಯೆ ಪರಿಹಾರವಾಗುವವರೆಗೂ ಕೃಪೆ ಮಾಡಿ ಇದನ್ನ ಕೊರಳಿಂದ ತೆಗಿಬೇಡಿ. ಈಗ ಮಹಾರಾಜರು ಬೇಕಿದ್ದರೆ ಅತಿಥಿ ಗೃಹದ ಕಡೆ ಪ್ರಸ್ಥಾನಿಸಬಹುದು. ಮಂತ್ರಿವರ್ಯ, ಹೇಳಿ. ಇಬ್ರು ಅತಿಥಿ ಗೃಹದ ಕಡೆ ಹೋಗ್ತಿದ್ದಾರೆ. ನಡೀರಿ, ಹೋಗಿ ನೋಡೋಣ ಇಬ್ರಲ್ಲಿ ಯಾರಿಗೆ ಅತಿಥಿ ಗೃಹದ ಮಾರ್ಗ ಸರಿಯಾಗಿ ತಿಳಿದಿದೆ ಅಂತ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ ರಾಮಕೃಷ್ಣ. ಬನ್ನಿ ಬನ್ನಿ. ಪಂಡಿತ್ ರಾಮಕೃಷ್ಣ, ಅರೆ ನಿಲ್ಲಿ. ಪ್ರಶ್ನೆ ಯಾರು ಹೇಳುತ್ತಾರೆ? ಅಯ್ಯೋ, ಹೋಗ್ಲಿ ಬಿಡಿ ಗುರುವರ್ಯ, ಅವಕಾಶ ಕೈ ತಪ್ಪು ಹೋಗುತ್ತೆ. ಹೋಗ್ಲಿ ಬಿಡಿ. ಅರೆ ಇಬ್ರಲ್ಲಿ ಯಾರಿಗೆ ಅತಿಥಿ ಗೃಹದ ಮಾರ್ಗ ತಿಳಿದಿರಲ್ವೋ ನಕಲಿ ಮಹಾರಾಜ ಅವರೇ ಆಗಿರ್ತಾರೆ. ಆದ್ರಿಬ್ರು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಿದ್ದಾರೆ. ನೋಡಿ, ಅವ್ರು ಮುಂದೆ ಹೋಗ್ತಿಲ್ಲ. ಮುಂದೆ ಹೋಗ್ತಿದ್ದ ಮಹಾರಾಜರ ನಡಿಗೆ ನಿಧಾನವಾಗ್ತಿದೆ. ಹೌದು, ಅದ್ಯಾಕೆ? ಯಾಕೆಂದ್ರೆ ಹಿಂದೆ ಹೋಗ್ತಿರೋ ಮಹಾರಾಜ ಇವ್ರಿಗಿಂತ ಮುಂದೆ ಹೋಗ್ಲಿ, ಮತ್ತೆ ಮುಂದಿರೋ ಬಲಗಡೆ ತಿರುವು ಬರ್ತಿದೆ, ಅದವ್ರಿಗೆ ಗೊತ್ತಾಗ್ಲಿ ಯಾವ ಕಡೆ ತಿರುಗಬೇಕು ಅಂತ. ಎಡಗಡೆ ಇಲ್ಲ ಬಲಗಡೆ. ನಿಮ್ಮ ಮಾತಿನ ತಾತ್ಪರ್ಯ ಏನು ಅಂದ್ರೆ, ಅದು ಮುಂದೆ ಯಾರು ಹೋಗ್ತಿದಾರೋ ಅವ್ರ ನಕಲಿ. ಇಲ್ಲಿವರೆಗೂ ಹಾಗೆ ಅನಿಸ್ತಿದೆ ಮಂತ್ರಿವರ್ಯ. ಹಾ? ಬನ್ನಿ ನೋಡೋಣ. ಬನ್ನಿ. ಪಂಡಿತ ರಾಮಕೃಷ್ಣ, ಈಗ ಮತ್ತೊಮ್ಮೆ ಎಡ ಬಲ ಇರೋ ತಿರುವು ಬರ್ತಿದೆ. ಒಂದ್ ವೇಳೆ ಈ ಬಾರಿ ಆರವಿಲ್ಲದಿರೋರು ಮತ್ತೆ ಮತ್ತೊಬ್ಬರಿಗೆ ಮುಂದೆ ಹೋಗೋಕ್ ಬಿಟ್ರೆ ಇದು ಪ್ರಮಾಣಿತವಾಗುತ್ತೆ ಅವರೇ ಭೈರೂಪಿ ಎಂದು. ಮತ್ತದರ ನಂತರ ನಾವು ಅವರನ್ನ ಬಂದಿ ಮಾಡಕ್ಕಾಗಲ್ಲ ಮಂತ್ರಿವರ್ಯ. ಏಕೆ? ಅಲ್ಲಿ ನೋಡಿ, ಈಗ ಹಾರವಿರೋ ಮಹಾರಾಜರ ನಡಿಗೆ ನಿಧಾನವಾಗ್ತಿದೆ. ಬನ್ನಿ ಬನ್ನಿ ಬನ್ನಿ. ಹೇಗೆ 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 ಸಂಭವವಿದೆ ಇದು? ಹೇಗೆ ಇಬ್ಬರು ವ್ಯಕ್ತಿಯ ಮುಖ ಒಂದೇ ರೀತಿ ಇರೋಕೆ ಸಾಧ್ಯ? ಹೇಗೆ ಇಬ್ಬರ ವ್ಯಕ್ತಿತ್ವ ಸಂಪೂರ್ಣವಾಗಿ ಒಂದೇ ರೀತಿ ಇರೋಕೆ ಸಾಧ್ಯ? ಯಾಕಾಗಲ್ಲ ಗುರೂಜಿ? ಈಗ ಎರಡು ಕತ್ತೆಗಳ ಮುಖ ಒಂದೇ ರೀತಿ ಇರ್ಬೇಕಾದ್ರೆ ಇಬ್ರು ವ್ಯಕ್ತಿಯ ಮುಖ ಒಂದೇ ರೀತಿ ಯಾಕಿರೋಕ್ಕಾಗಲ್ಲ? ಆ ಗುರೂಜಿ, ನಿಂದು ದಣಿದು ಒಂದೇ ತರ ಇಲ್ವಲ್ಲ ಗುರುಜಿ? ಇದು ಅಪಮಾನವಾಯ್ತಲ್ವಾ? ಕಥೆಗಳಿಗೆ ತಾನೇ ಗುರುಜಿ. ತತ್ತು, ಇದನ್ನೆಲ್ಲ ಬಿಟ್ಬಿಡಿ. ಇದನ್ನ ಯೋಚನೆ ಮಾಡಿ, ನಾಳೆ ದರ್ಬಾರಲ್ಲಿ ಇಬ್ರು ಒಂದೇ ತರ ಇರೋ ಮಹಾರಾಜರನ್ನ ಏನ್ ಪ್ರಶ್ನೆ ಕೇಳ್ತೀರಾ? ನಮಗೂ ಅದೇ ಅರ್ಥವಾಗುತ್ತಿಲ್ಲ. ಅಂತದೇನು ಕೇಳಲಿ? ಒಂದು ಏಟಿಗೆ ಹಾಲಿಂದು ಹಾಲಿಗೆ ನೀರಿಂದು ನೀರು ಹಾಗೋ ಹಾಗೆ ಪೂರ್ತಿ ವಿಜಯನಗರದಲ್ಲಿ ನಮ್ಮ ಬುದ್ಧಿವಂತಿಕೆ ಮತ್ತು ವಿಲಕ್ಷಣದ ಕೀರ್ತಿ ಪತಾಕೆ ಹಾರಿಸೋಕೆ. ಇಲ್ ಕೇಳಿ, ಕೇಳ್ತಾನೆ ಇದೀವಿ. ನನಗೊಂದು ವಿಚಾರ ಹೊಳ್ದಿದೆ. ಒಳ್ಳೆ ವಿಷಯ ಹೇಳಿ. ಏನ್ ವಿಚಾರ ಬಂದಿದೆ? ಇದ್ಯಾಕಾಗಿರ್ಬಾರ್ದು? ಮಹಾರಾಜರ ಅವಳಿ ಸಹೋದರ ಇದ್ದು ಅವ್ರ ಜಾತ್ರೆಲೆಲ್ಲೋ ತಪ್ಪಿಸ್ಕೊಂಡಿದ್ದಾರೆ, ಆದ್ರೆ ಇವಾಗ ವಾಪಸ್ ಬಂದಿದ್ದಾರೆ. ತುಂಬಾ ಕೆಟ್ಟ ವಿಚಾರ, ತುಂಬಾ ಮಹಾನ್ ವಿಚಾರ. ಓ, ಮುದಿಯ ಕ್ಷಣಕ್ಕೊಂದ್ ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಏನಿಲ್ಲ ಗುರುಜಿ.
ಹಾಗಾಗಲು ಸಾಧ್ಯವಿಲ್ಲ. ಅಲ್ಲ, ಕಳೆದು ಹೋಗಿರೋಕಾಗಲ್ಲ. ಅದೇನೆಂದರೆ ಪ್ರಿಯೆ, ರಾಜ ಮಹಾರಾಜರ ಮಕ್ಕಳೇನಿರುತ್ತಾರೋ ಹಾಗೆ ಕಳೆದು ಹೋಗಲು ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಮತ್ತೆ ನಾವು ಮಹಾರಾಜರ ವಂಶಸ್ಥರನ್ನು ಚೆನ್ನಾಗಿ ತಿಳಿದಿದ್ದೇವೆ. ಅವರ ತಾತ ಮುತ್ತಾತ ಅವರ ತಾತರಿಗೂ ಕೂಡ ಅವಳಿ ಮಕ್ಕಳು ಹುಟ್ಟಲ್ಲ. ತತ್ತು, ನನಗೆ ಇನ್ನೊಂದು ಉಪಾಯ ಹೊಳೆದಿದೆ. ಇರಲಿ ಬಿಡು ಪ್ರಿಯೆ, ಯಾಕೆ ಕಷ್ಟ ಕೊಡುತ್ತಿದೀಯ ನಿನ್ನ ಖಾಲಿ ಮಿದುಳಿಗೆ, ಕೋಮಲ ಮಿದುಳಿಗೆ? ಏನ್ ವಿಚಾರ ಬಂತು ಹೇಳಿ, ನಾವು ಕೇಳ್ತೀವಿ. ನಾವ್ಯಾಕ್ ಮಹಾರಾಜರ ಮಾತಾಪಿತರನ್ನ ಇಲ್ಲಿಗೆ ಕರೆಸಬಾರ್ದು? ಅವರು ಅವರ ಪುತ್ರನನ್ನ ಕಂಡಿಡಿಯೋದ್ರಲ್ಲಿ ಮೋಸ ಹೋಗಲ್ಲ. ಸೌದಾಮಿನಿ, ಅವರ ಮಾತಾಪಿತರ ದೇಹಾಂತ್ಯ ವರ್ಷಗಳ ಹಿಂದೆ ಆಗಿ ಹೋಗಿದೆ. ಅದು ಹೇಗೆ ಸಂಭವ ಇದೆ? ಹಾಗಾದ್ರೆ ನಾಳೆ ಏನ್ ಮಾಡ್ತಿರೋ ದರ್ಬಾರಲ್ಲಿ? ಹೇಗ್ ಮಾಡ್ತಿರೋ ಸಮಸ್ಯೆಗೆ ಸಮಾಧಾನ? ನೀವ್ ಏನಾದ್ರೂ ಮಾಡ್ಲೇಬೇಕಲ್ವಾ ದತ್ತು? ಆಯ್ತು ಅಂತಲೇ ತಿಳ್ಕೊಳ್ಳಿ. ಆಯಿತು, ಈ ಸಂಪೂರ್ಣ ಸಮಸ್ಯೆಗೆ ಸಮಾಧಾನ. ಹೊಳೆದಾಯಿತು ನಮಗೆ ಅಂಥ ಬ್ರಹ್ಮಾಸ್ತ್ರ, ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ನಕಲಿ ಸಾಮ್ರಾಟನ ಅಧ್ಯಾಯ ನಾಳೆ ಸಮಾಪ್ತಿ ಅಂತಲೇ ತಿಳ್ಕೊಳ್ಳಿ. ಆದರೆ ಅದಕ್ಕೂ ಮೊದಲು ಕೇಳಲಿ ಬಿಡಿ ಒಂದಷ್ಟು ಪ್ರಶ್ನೆ. ಆ ಮಹಾಮಂತ್ರಿ ಮತ್ತು ಆ ಪಂಡಿತ ರಾಮಕೃಷ್ಣ ಅವರು ಏನಾದರೂ ಯೋಚಿಸಿಕೊಂಡೇ ಬರುತ್ತಾರೆ. ಅವರ ಬತ್ತಳಿಕೆಯಲ್ಲಿರುವ ಎಲ್ಲ ಬಾಣಗಳು ವ್ಯರ್ಥವಾದ ನಂತರ ನಾವು ತೆಗೆಯುತ್ತೇವೆ ನಮ್ಮ ಬ್ರಹ್ಮಾಸ್ತ್ರ ಮತ್ತು ಪ್ರಮಾಣಿಸುತ್ತೇವೆ. ವಿಜಯನಗರ ದರ್ಬಾರಿನಲ್ಲಿ ಕೇವಲ ಮತ್ತು ಕೇವಲ ಒಬ್ಬನೇ ಮುಖ್ಯ, ಅವರೇ ನಾವು, ರಾಜ ಪುರೋಹಿತ ತಥಾಚಾರ್ಯ. ಯೋಚಿಸಿ, ಒಂದ್ಸಲ ಯೋಚಿಸಿ. ಒಂದ್ ವೇಳೆ ರಾಜಸಿಂಹಾಸನದ ಮೇಲೆ ಆ ವಂಚಕ ಬಂದ್ ಕೂತ್ರೆ ಏನಾಗಬಹುದು? ಅಯ್ಯೋ, ಪೂರ್ತಿ ರಾಜ್ಯನ ತಿಂದು ತೆಗ್ತಾನೆ ಆ ರಾಕ್ಷಸ. ಅಯ್ಯೋ ಲಾಮ, ಬೇಗ ಪತ್ತೆ ಹಚ್ಚಿ ಯಾಲಿ ತಂತ್ರ ಅಂತ. ಅದೇ ಗುಂಡಪ್ಪ, ಹೇಗ್ ಕಂಡು ಹಿಡಿಯೋದು ಇವರಿಬ್ರಲ್ಲಿ ಯಾರ್ ತಂತ್ರ ರೂಪಿಸಿದ್ದಾರೆ ಅಂತ, ಮತ್ ಯಾರ್ ತಂತ್ರಕ್ಕೆ ಶಿಕಾರಿಯಾಗಿದ್ದಾರೆ? ಇಬ್ರು ಒಂದೇ ತರ ನಡೀತಾರೆ. ಇದನ್ನ ಕಂಡು ಹಿಡಿಯೋದು ಕಷ್ಟವಾಗಿದೆ, ಯಾರ್ ಚಲನೆ ಹೇಗಿದೆ ಅಂತ. ನಾನು ಇಬ್ರು ಮಹಾರಾಜನ್ ನೋಡ್ಬೇಕು. ಯಾಕೆ? ನೀನ್ ಯಾಕೆ ನೋಡ್ಬೇಕು? ಇಲ್ಲೇನ್ ಸಂತೆ ನಡೀತಿದ್ಯಾ? ಹೋಗ್ ಹೋಗ್. ಅಯ್ಯೋ, ನನ್ನ ಕಲ್ಕೊಂಡೋಗು. ನಾನು ಈಗ ಪತ್ತೆ ಹಚ್ತೀನಿ, ಯಾಲ್ ಅಸ್ಲಿ ಯಾಲ್ ನಕಲಿ ಅಂತ. ಇಲ್ ನೋಡು, ಇವನ್ ಪತ್ತೆ ಹಚ್ತಾನಂತೆ. ಬೇಕಾವದೆ? ಈಗ ಇವ್ರಿಗೇನಾಯ್ತು? ಹೇಳ್ತಿದ್ದಾರೆ ಇಬ್ರು ರಾಜರನ್ನ 6 ಮಾಸ ರಾಜಸಿಂಹಾಸನದ ಮೇಲೆ ಕೂರ್ಸ್ ನೋಡಿ, ಗೊತ್ತಾಗತ್ತೆ ಯಾರ್ ಸರಿ ಯಾರ್ ತಪ್ಪಂತ. ವಾಹ್, ಏನು ಉಪಾಯ ನೀಡಿದ್ಯಾ ಅಮ್ಮ? ಅದು ರಾಜಸಿಂಹಾಸನ ಸಾಧಾರಣ ಪದವಿ ಅಲ್ಲ. 6 ತಿಂಗಳು ಪರೀಕ್ಷೆ ಆಯ್ತು, ಅದಾದ್ಮೇಲೆ ನಿಯುಕ್ತಿ ಪಕ್ಕ ಮಾಡೋಕೆ. ಹಾಗೆಲ್ಲಾದ್ರೂ ಆಗುತ್ತಾ? ಇದೊಳ್ಳೆ ಚೆನ್ನಾಗಿದೆ. ಮೊದ್ಲು ಒಬ್ರು ರಾಜರಿದ್ರು, ಆಗ ಒಂದ್ ಸಮಸ್ಯೆ ತಗೊಂಡ್ ಬರ್ತಿದ್ರಿ. ಈಗ ಇಬ್ರಿಬ್ರು ರಾಜರಿದ್ರೆ ಈಗ 2 ಸಮಸ್ಯೆ ತಗೊಂಡ್ ಬರ್ತೀರಾ? ಒಂದ್ ವೇಳೆ ಇನ್ನಿಬ್ರು ರಾಜರು ಎಲ್ಲಿಂದಾದ್ರೂ ಬಂದ್ರೆ ಸಮಸ್ಯೆನೇ ಬಗೆಹರಿಸ್ತಿರ್ತೀರಾ? ನಾವ್ ಹೇಳ್ತಿದೀವಿ, ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ನಿಮ್ ಅಧಿಕಾರದ ಲಾಭ ಎತ್ಕೊಳ್ಳಿ, ಮತ್ತೆ ಎಲ್ರಿಗೂ ಸ್ಪಷ್ಟವಾಗಿ ಹೇಳ್ಬಿಡಿ ಎಷ್ಟು ರಾಜರು ಅಷ್ಟು ವೇತನ ಅಂತ. ಈಗ ಇಬ್ರಿಬ್ರು ರಾಜರಿದ್ರೆ ವೇತನ ಕೂಡ 2 ಪಟ್ಟಾಗ್ಬೇಕಲ್ವಾ? ಎಂತ ಗೃಹಿಣಿ ಹಾಗೆ ಮಾತಾಡ್ತಿದ್ಯಾ ಶಾರದಾ? ಗೃಹಿಣಿ ತರನಾ? ಆದ್ರೆ ನಾವ್ ಗೃಹಿಣಿನೇ ಅಲ್ವಾ? ಹಾ, ಅದು ಸರಿನೇ, ನೀನು ಗೃಹಿಣಿನೇ. ಆದ್ರೆ ಈ ಸಮಸ್ಯೆ ನಿನ್ನ ಸಮಸ್ಯೆ ಅಲ್ಲ, ಇದು ಸಂಪೂರ್ಣ ವಿಜಯನಗರ ರಾಜ್ಯದ ಸಮಸ್ಯೆ. ಪರಿಹರಿಸಲೇಬೇಕು, ಇಲ್ದಿದ್ರೆ ಅನರ್ಥವಾಗುತ್ತೆ. ನೀನ್ ಹೇಗ್ ಬಗೆಹರಿಸ್ತೀಯ ಈ ಸಮಸ್ಯೆನ? ಅದೇ ಗೊತ್ತಾಗ್ತಿಲ್ಲ. ಇದೆಲ್ಲ ನಾಳಿನ ಪ್ರಶ್ನೆ ಪರೀಕ್ಷೆ ಮೇಲೆ ನಿರ್ಧಾರವಾಗುತ್ತೆ. ಭಗವಂತ, ಮಂತ್ರಿವರ್ಯ ಮತ್ತೆ ಆಚಾರ್ಯರು ಎಂಥ ಪ್ರಶ್ನೆ ಕೇಳ್ಬೇಕಂದ್ರೆ ಅವ್ರ ಬಗ್ಗೆ ಕೇವಲ ಮಹಾರಾಜರಿಗೆ ಒಂದು ಪ್ರಶ್ನೆ ಇದೆ. ಇದೇ ಒಂದು ಪ್ರಶ್ನೆ, ಅದ್ರ ಬಗ್ಗೆ ಕೇವಲ ಮಹಾರಾಜರಿಗೆ ಮಾತ್ರ ಗೊತ್ತಿದೆ. ಹಾ, ಕಣ್ಣ ಮುಚ್ಚೆ ಗಾಡೆ ಗೂಡೆ ಹುದ್ದಿನ ಮೂಟೆ ಹುರುಳೆ ಹೋಯ್ತು. ನನ್ನಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ಮಹಾರಾಣಿ ತಿರುಮಲಾಂಬ, ಇದೇನ್ ಮಾಡ್ತಿದ್ದೀರಾ ನೀವು? ನಾವು ಕಂಡಿಡಿಯೋ ಪ್ರಯತ್ನ ಮಾಡ್ತಿದೀವಿ ನಮ್ಮ ಅಸಲಿ ಮಹಾರಾಜ ಯಾರು ಅಂತ. ಹೀಗ? ಹಾ, ನಾವೀಗೆ ಕಂಡಿಡಿತಿದ್ವು ಚಿಕ್ಕವರಾಗಿದ್ದಾಗ. ನಾವ್ ಯಾರನ್ನಾದ್ರೂ ಹುಡುಕ್ಬೇಕು ಅಂದ್ರೆ. ಮಹಾರಾಣಿ ತಿರುಮಲಾಂಬ, ಅದು ಬಾಲ್ಯದ ಆಟವಾಗಿತ್ತು. ಈಗ ಮಹಾರಾಜರು ದೊಡ್ಡವರಾಗಿದ್ದಾರೆ. ಅಯ್ಯೋ, ನಾವ್ ಮರ್ತೆ ಹೋಗಿದ್ದು. ನೀವ್ ಇಲ್ಲೇ ಇರಿ, ನಾ ಹೋಗಿ ದೊಡ್ಡ ಗೊಂಬೆ ತಗೊಂಬರ್ತೀನಿ. ಹಾ. ಮಹಾರಾಣಿ ತಿರುಮಲಾಂಬ,
ನಿಮ್ಗೆ ಸ್ವಲ್ಪನಾದ್ರೂ ಅರಿವಿದ್ಯಾ ಎಂತ ಸಮಸ್ಯೆ ಎದುರಾಗಿದೆ ನಮ್ಮೆಲ್ರಿಗೂ? ನಾವು ಮುಂದೇನಾಗುತ್ತೋ ಅನ್ನೋ ಚಿಂತೆಯಲ್ಲಿ ಯೋಚಿಸ್ತಿರುವಾಗ ನೀವೇನು ಆಗೇ ಇಲ್ವೇನೋ ಅನ್ನೋ ಹಾಗಿದ್ದೀರಾ. ಒಂದೇ ಮುಖದ ಇಬ್ಬಿಬ್ರು ಮಹಾರಾಜರಿದ್ದಾರೆ ಈ ಅರಮನೆಯಲ್ಲಿ. ನಿಮಗೆ ಮತ್ತು ನಮಗೆ ಒಂದೇ ರೀತಿ ಕಾಣೋ ಇಬ್ಬಿಬ್ಬರು ಮಹಾರಾಜರಿದ್ದಾರೆ. ಈ ವಿಷಯದ ಮಹತ್ವ ತಿಳಿದಿದ್ಯಾ ನಿಮ್ಗೆ? ಏನಾಗುತ್ತೆ ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿದೆ ಹೋದ್ರೆ? ಹಾ, ನೀವು ಸತ್ಯವನ್ನೇ ಹೇಳ್ತಿದ್ದೀರಾ. ಇದು ನಿಜವಾಗ್ಲೂ ತುಂಬಾ ಗಂಭೀರ ಸಮಸ್ಯೆ. ಒಂದ್ ವೇಳೆ ಒಬ್ಬ ಮಹಾರಾಜರಿಗೆ ನಾವ್ ಅಸಲಿ ಅಂತ ತಿಳಿದು ನಾವ್ ಮಾಡಿರೋ ವ್ಯಂಜನ ತಿನ್ಸಿದ್ರೆ ಮತ್ತೊಬ್ಬ ಮಹಾರಾಜ ಅವರು ಅಸಲಿ ಆಗಿರ್ಬೋದು. ನಾವ್ ಮಾಡಿರೋ ವ್ಯಂಜನ ತಿನ್ನೋದ್ರಿಂದ ವಂಚಿತರಾಗ್ತಾರೆ. ಎಷ್ಟು ಬೇಸರ ಆಗ್ಬೋದು ಅವ್ರಿಗೆ. ನಿಮ್ಮ ಕೈಯಾರೆ ಮಾಡಿರೋ ವ್ಯಂಜನ ತಿಂದು ಜೀವಂತವಾಗಿ ಉಳ್ಕೊಂಡ್ರೆ ಅಲ್ವಾ ಬೇಸರ ಅನ್ಸೋದು. ನೀವೇನ್ ಹೇಳಕ್ ಬಯಸ್ತಿದ್ದೀರಾ? ನಾವ್ ಅಷ್ಟೊಂದು ಕೆಟ್ಟ ವ್ಯಂಜನ ಮಾಡ್ತೀವಾ? ಮಹಾರಾಣಿ ತಿರುಮಲಾಂಬ, ಇದನ್ನೆಲ್ಲ ಬಿಡಿ, ಮತ್ತೆ ಯೋಚಿಸಿ ಸಮಸ್ಯೆ ಬಗ್ಗೆ. ಪ್ರಣಾಮಗಳು ದೊಡ್ಡ ಮಹಾರಾಣಿ. ನಿಮಗೂ ನಮ್ಮ ಪ್ರಣಾಮಗಳು ಚಿಕ್ಕ ಮಹಾರಾಣಿ. ನೀವು ಸ್ಮರಣೆ ಮಾಡಿಕೊಂಡಿರ ನಮ್ಮನ್ನ? ಹಾ ಮಹಾಮಂತ್ರಿಗಳೇ, ಅಸಲಿ ಮಹಾರಾಜರ ವಿಷಯದಲ್ಲಿ ಏನಾದ್ರೂ ಸೂತ್ರ ಹೊಳೆಯಿತೆ? ಪ್ರಯತ್ನ ಜಾರಿಯಲ್ಲಿದೆ ಮಹಾರಾಣಿ. ಆದರೆ ನಿಜ ಹೇಳಬೇಕು ಅಂದ್ರೆ ಏನು ಹೇಳಕ್ಕೂ ಕಠಿಣವಾಗಿದೆ. ವಾಸ್ತವದಲ್ಲಿ ಸ್ಥಿತಿ ಅತ್ಯಂತ ಗಂಭೀರ. ಮುಖ ಹೋಲುವಂತವರನ್ನ ಬಹಳಷ್ಟು ನೋಡಿದ್ದೆವು, ಆದರೆ ಇಷ್ಟು ಸಮಾನತೆ? ನಿಜವಾಗಿಯೂ ಈಶ್ವರನ ಇಷ್ಟು ದೊಡ್ಡ ಚಮತ್ಕಾರ ನಾವು ಇಲ್ಲಿವರೆಗೂ ಕಂಡಿಲ್ಲ. ಅದೇ ಮುಖಭಾವ, ಅದೇ ವ್ಯಕ್ತಿತ್ವ, ಅದೇ ಶಾರೀರಿಕ ಭಾಷೆ, ಹಾವಭಾವ, ಇಬ್ರಲ್ಲೂ ಕೂದಲೇ ಅಂತರವೂ ಇಲ್ಲ. ನಾವ್ ಅವ್ರನ್ನ ಭೇಟಿ ಆಗ್ಬೋದಾ? ಅವ್ರಿಗೆ ನಮ್ ಕೈಯಾರೆ ಮಾಡಿರೋ ವ್ಯಂಜನ ತಿನ್ನಿಸ್ಬೋದಾ? ಕ್ಷಮಿಸಬೇಕು ಮಹಾರಾಣಿ, ಆದ್ರೆ ಇದು ಸಂಭವವಲ್ಲ. ಹಾ, ಒಂದ್ ವೇಳೆ ನೀವಿಬ್ರು ಮಹಾರಾಜರನ್ನ ಕಿಟಕಿ ಇಲ್ಲ ಪರದೆ ಮುಖಾಂತರ ನೋಡೋದಾದ್ರೆ ಇದು ಸಂಭವವಿದೆ. ಹಾಗಾದ್ರೆ ಎಲ್ಲಿವರೆಗೂ ಪ್ರತೀಕ್ಷೆ ಮಾಡ್ಬೇಕು ನಾವು? ಅಧಿಕ ಸಮಯವಿಲ್ಲ ಮಹಾರಾಣಿ. ನಾಳೆ ಇದರ ನಿರ್ಣಯವಾಗುತ್ತದೆ ಇಬ್ಬರು ತದ್ರೂಪಿಗಳಲ್ಲಿ ನಮ್ಮ ವಾಸ್ತವಿಕ ಮಹಾರಾಜರು ಯಾರೆಂದು. ನಿಮ್ಮಿಬ್ಬರಲ್ಲಿ ಯಾರು ನಮ್ಮ ವಾಸ್ತವಿಕ ಮಹಾರಾಜರಿದ್ದೀರೋ ಒಂದು ವೇಳೆ ಅವರ ಅನುಮತಿ ಇದ್ದರೆ ನಾವು ಈ ಪ್ರಶ್ನೆ ಪರೀಕ್ಷೆಯ ಆರಂಭ ಮಾಡಬಹುದೇ? ಅನುಮತಿ ಇದೆ. ಧನ್ಯವಾದ, ಧನ್ಯವಾದ. ಈಗ ನಾವು ಈ ರಾಜ್ಯದ ರಾಜಗುರುವಾಗಿರುವ ಕಾರಣ ಪ್ರಶ್ನೆ ಪರೀಕ್ಷೆಯ ಜವಾಬ್ದಾರಿ ನಮಗೆ ಒಪ್ಪಿಸಲಾಗಿತ್ತು. ಆದರೆ ನಮ್ಮ ವಿಚಾರದಲ್ಲಿ ಉಚಿತವಾಗುವುದು ಒಂದು ವೇಳೆ ಮಹಾಮಂತ್ರಿ ತಿಮ್ಮರಸು ಮಹೋದಯ ತಮ್ಮ ಪ್ರಶ್ನೆ ಪರೀಕ್ಷೆಯನ್ನು ಆರಂಭ ಮಾಡಲೆಂದು. ತುಂಬಾ ಸಂಭವವಿದೆ. ನಿಮ್ಮ ಪ್ರಶ್ನೆಯ ನಂತರ ನಮಗೆ ಪ್ರಶ್ನೆ ಮಾಡುವ ಅವಶ್ಯಕತೆ ಇರುವುದಿಲ್ಲವೇನೋ ಮತ್ತು ಸಮಸ್ಯೆಗೆ ಪರಿಹಾರ ಸಿಗಬಹುದು. ಮಹಾಮಂತ್ರಿ ಮಹೋದಯ, ನೀವು ಪ್ರಾರಂಭ ಮಾಡಿ. ಕೇಳಿ, ಪ್ರಶ್ನೆ ಕೇಳಿ. ಧನ್ಯವಾದ ಆಚಾರ್ಯರೇ. ಮಹಾರಾಜ, ನಾವು ನಮ್ಮ ಪಕ್ಕದ ರಾಜ್ಯದವರಿಂದ ಯುದ್ಧದಲ್ಲಿ ಯಾವಾಗಲೂ ಸೋಲುತ್ತಿದ್ದೆವು. ಎರಡು ರಾಜ್ಯಗಳ ನಡುವಿರುವ ನದಿಯನ್ನ ದಾಟಿ ನಮ್ಮ ಸೇನೆ ಅಲ್ಲಿಗೆ ಹೋಗುತ್ತಿತ್ತು ಮತ್ತು ಪರಾಜಿತವಾಗಿ ಮರಳಿ ಬರುತ್ತಿತ್ತು. ಆಗ ನಮ್ಮ ಮಹಾರಾಜ ಯಾವ ಆದೇಶ ನೀಡಿದ್ದರು? ನಾವು ಆ ಯುದ್ಧ ಗೆಲ್ಲುವಂತಾಗಲು. ನಮ್ಮ ಆದೇಶವೇನಾಗುತ್ತೆಂದರೆ ಯಾವ ಸೈನ್ಯ ತೆಪ್ಪ ಮತ್ತು ಹಡಗುಗಳ ನೆರೆ ಸವಾರಿ ಮಾಡಿ ನಮ್ಮ ಸೇನೆ ಈ ದಡದಿಂದ ಮತ್ತೊಂದು ದಡಕ್ಕೆ ಸೇರಬೇಕಿತ್ತು. ಅವು ಸೇರುತ್ತಿದ್ದಂತೆಯೇ ಅದನ್ನು ಸುಟ್ಟು ಹಾಕಲಾಗಿತ್ತು. ಕಾರಣ? ಆ ಯುದ್ಧ ಗೆಲ್ಲಬೇಕಾಗಿತ್ತು ನಮ್ಮ ಸೇನೆಗೆ, ಏಕೆಂದರೆ ಮರಳಿ ಬರುವುದಕ್ಕೆ ವಿಕಲ್ಪವನ್ನೇ ಬಿಟ್ಟಿರಲಿಲ್ಲ ನಾವು ಅವರಿಗೆ. ಅದರಲ್ಲೂ ನಮ್ಮ ಸೇನಾಪತಿ ನಮ್ಮ ಮಾತನ್ನು ಇಷ್ಟಪಡಲಿಲ್ಲ. ಆದರೂ ನಮ್ಮ ಆದೇಶದ ಪಾಲನೆ ಮಾಡಿದರು ಮತ್ತೆ ನಮ್ಮ ಸೇನೆ ವಿಜಯಿಯಾಯಿತು. ಕಳೆದ ಗಣೇಶ ಮಹೋತ್ಸವದಂದು ಏನಾಗಿತ್ತು? ನಮ್ಮ ವಂಶಸ್ಥರ ಬಹುಮೂಲ್ಯ ರತ್ನ ಚಂದ್ರಮಣಿ ಕಳ್ಳತನವಾಗಿತ್ತು. ಹೇಗೆ? ಪಂಡಿತ ರಾಮಕೃಷ್ಣರಿಂದ ತಪ್ಪಾಗಿತ್ತು. ನಮ್ಮ ಮುಂದಿನ ಪ್ರಶ್ನೆ. ನಮ್ಮ ಸೇನಾ ವಿಭಾಗದ ಅಶ್ವದಳದಲ್ಲಿ ಒಂದು ವಿಶೇಷ ಕುದುರೆ ಇದೆ. ಅದರ ಹೆಸರೊಂದಿದೆ, ಅದರ ಕೆಲಸ ಮತ್ತೊಂದು. ನಮ್ಮ ಮಹಾರಾಜರಿಗೆ ಆ ಕುದುರೆಯೊಂದಿಗೆ ವಿಶೇಷ ಸ್ನೇಹವಿದೆ. ಮಹಾರಾಜರು ಆ ಕುದುರೆಯ ಹೆಸರು ಹೇಳಬಲ್ಲರೇನು? ಅಭಯ. ತಪ್ಪು. ಆ ಕುದುರೆಯ ಹೆಸರು ಪ್ರಕಾಶ. ಹೆಸರು ಪ್ರಕಾಶ, ಆದರೆ ಅದು ಕೇವಲ ರಾತ್ರಿ ಯುದ್ಧ ಮಾತ್ರ ಮಾಡಬಲ್ಲದು, ಏಕೆಂದರೆ ಅದಕ್ಕೆ ರಾತ್ರಿ ಮಾತ್ರ ಕಾಣಿಸುತ್ತದೆ. ಮತ್ತು ನಾವು ಸ್ನೇಹದಿಂದ ಅದನ್ನು ಅಂಧಕಾರ ಎಂದು ಕರೆಯುತ್ತೇವೆ. ಅಂಧಕಾರ, ಪ್ರಕಾಶ, ಅದ್ಭುತ ಕುದುರೆ. ಕಳೆದ ಯುದ್ಧದಲ್ಲಿ ಆ ಕುದುರೆ ತನ್ನ ಕಾಲಿಗೆ 16 ಬಾಣ ಬಿದ್ದ ನಂತರವೂ ಅದು ಓಡುತ್ತಲೇ ಇತ್ತು. ಅದು ನಮ್ಮನ್ನ ನಮ್ಮ ಪ್ರಾಂತದವರೆಗೂ ಕುಶಲವಾಗಿ ಕರೆತಂದಿತ್ತು.
ನಮಗಿಂತ ಅಧಿಕವಾಗಿ ಯಾರು ತುಳಿಯಕ್ ಸಾಧ್ಯ ಪ್ರಕಾಶನನ್ನು? ನಾವು ಇದನ್ನು ನೋಡ ಬಯಸಿದ್ದೆವು, ಈ ಭೈರವ ರೂಪಿ ಪ್ರಕಾಶನ ಬಗ್ಗೆ ಎಷ್ಟು ತಿಳಿದಿದ್ದಾನೆ ಎಂದು. ಹಾಗಾದರೆ ಈ ಅಭಯ ಯಾರು? ನಮ್ಮ ದಕ್ಷಿಣ ಪೂರ್ವ ಸೇನೆಯ ತಂಡದ ಎಲ್ಲಕ್ಕಿಂತ ಶಕ್ತಿಶಾಲಿ, ಎಲ್ಲಕ್ಕಿಂತಲೂ ಪ್ರತಿಷ್ಠಿತ ಆನೆ ಅಭಯ. ನಮ್ಮ ಉತ್ತರ ಪೂರ್ವ ಸೇನಾದಳದಲ್ಲಿ ಎಲ್ಲರಿಗಿಂತಲೂ ದಕ್ಷ ಯೋಧ, ಎಲ್ಲರಿಗಿಂತಲೂ ಆಕ್ರಮಣಕಾರಿ ಒಂಟೆ ವಿದ್ಯುತ್. ಜೈಶೀಲಂ ಕಾಡಿನಲ್ಲಿ ನಮ್ಮ 250 ಸಶಸ್ತ್ರ ಗುಂಪುಗಳಿವೆ. ವಿಜಯನಗರ ರಾಜ್ಯದಲ್ಲಿ ಎಲ್ಲವನ್ನು ಸೇರಿಸಿ 109 ಗ್ರಾಮಗಳಿವೆ. ಅದರ ಜನಸಂಖ್ಯೆ 2,90,000. 120 ಪಟ್ಟಣಗಳಿವೆ, 90 ನಗರಗಳಿವೆ ಮತ್ತು ಇವೆರಡನ್ನು ಸೇರಿಸಿದರೆ ಆಗುತ್ತದೆ 2,50,000. ಸತ್ಯ ಸತ್ಯ ಸತ್ಯ. ಹುಜೂರಿಗೆ ಮತ್ತೊಮ್ಮೆ ಪ್ರಣಾಮ. ಹುಜೂರ್, ನೀವೆಲ್ಲರೂ ನಮ್ಮ ಸೇನೆಯ ಹೃದಯ ಬಡಿತವಿದ್ದಂತೆ. ನೀವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿರುವುದು ಈ ಮಾತಿಗೆ ಸಬೂತ್ ನೀಡುತ್ತೆ ಮುದ್ದ ಎಷ್ಟು ಮುಖ್ಯ ಎಂದು. ಅಲ್ಲಾ, ಹದ್ದಿನ ಕಣ್ಣಿರುವ ಕೋಟೆಯಲ್ಲಿ ಯಾವುದು ಅತಿಕ್ರಮಣವಿದ್ದ ಹಾಗೆ ಗೋಚರವಾಗುತ್ತಿದೆ. ಇದರಿಂದ ನಮಗೆ ಲಾಭ ಸಿಗುತ್ತದೆ. ಇಷ್ಟು ಖುಷಿ ನಮ್ಮಲ್ಲಿಯೇ ಇರಿಸಿಕೊಳ್ಳುವುದು ಹಮಾರಿ ಬರ್ದಾಶ್ತ್ ಕೆ ಬಾಹರ್. ಅಲ್ಲಾ, ಆದ್ದರಿಂದಲೇ ನಮ್ಮೆಲ್ಲ ಸೇನಾ ಬಳಗವನ್ನು ಇಷ್ಟು ರಾತ್ರಿಯಲ್ಲಿ ಇಲ್ಲಿಗೆ ಕರೆಸಬೇಕಾಯಿತು. ತಿಳಿದು ಬಂದಿದೆ, ನಮ್ಮ ಪಕ್ಕದ ರಾಜ್ಯ ವಿಜಯನಗರದಲ್ಲಿ ಇಬ್ಬಿಬ್ಬರು ಬಾದ್ಶಾ ಉದ್ಭವವಾಗಿದ್ದಾರೆ. ಅಲ್ಲಾ, ಇಬ್ಬಿಬ್ಬರು ಮಹಾರಾಜ ಕೃಷ್ಣದೇವರಾಯ್. ಹುಜೂರ್ ಖಂಡಿತ ಸರಿಯಾಗಿ ಹೇಳುತ್ತಿದ್ದಾರೆ. ಇಬ್ಬಿಬ್ಬರು ಬಾದ್ಶಾ ಅಂದ್ರೆ ಒಂದೇ ಮುಖವಿರುವಂತಹ ಇಬ್ಬರು ಕೃಷ್ಣದೇವ ಮಹಾರಾಜ, ಮತ್ತು ಇಬ್ಬರು ಇದನ್ನೇ ಪಣ ತೊಟ್ಟಿದ್ದಾರೆ, ಅವರೇ ವಿಜಯನಗರದ ರಾಜ್ಯದ ಅಸಲಿ ಬಾದ್ಶಾ ಎಂದು. ಪೂರ್ತಿ ವಿಜಯನಗರ ರಾಜ್ಯ ಈ ಅಂಶಕಲ್ರ ಜಂಜಾಟದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದರೆ ಅವರು ನಿರ್ಧಾರಕ್ಕೆ ಬರಲಾಗುತ್ತಿಲ್ಲ. ಅವರಲ್ಲಿ ಯಾರು ಅಸಲಿ ಮತ್ಯಾರು ನಕಲಿ. ಅಲ್ಲಾ, ಬರ್ದಾಶ್ತ್ ಕೆ ಬಾಹರ್ ಹೈ ಯೇ ಖುಷಿ ಬಾಬಾ. ಬರ್ದಾಶ್ತ್ ಕೆ ಬಾಹರ್. ಅದ್ಭುತವಾದ ಅವಕಾಶ ಒದಗಿ ಬಂದಿದೆ ನಮಗೆ ಬನ್ನೆ ಖಾನ್. ಹೌದು ಹುಜೂರ್. ಒಂದು ವೇಳೆ ನಾವು ಸರಿಯಾದ ಸಮಯಕ್ಕೆ ಫಾಯ್ದಾ ಉಟಾಯ, ವಿಜಯನಗರದ ಮೇಲೆ ನಮ್ಮ ರಾಜ್ಯದ ಬಾವುಟ ಹಾರಾಡುವಂತಾಗುತ್ತದೆ. ಅಲ್ಲಾ, ತುಂಬಾ ಸರಳವಾಗಿ ನಾವು ವಿಜಯನಗರವನ್ನು ಆಕ್ರಮಿಸಬಹುದು, ಅವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ನಾವು ಸುಲ್ತಾನ್ ಸಂಶೋಧನ್ ವಿಜಯನಗರದ ಬಾದ್ಶಾ ಆಗಬಹುದು. ಆಮೀ. ಆದ್ದರಿಂದಲೇ ವಿಜಯನಗರದ ಮೇಲೆ ಹಮ್ಲಾ ಮಾಡಲು ತಯಾರಿ ಶುರು ಮಾಡಿ. ಸಹಿ ವಕ್ತ್ ಪರ್ ವಿಜಯನಗರದ ಮೇಲೆ ಹಮ್ಲಾ ಮಾಡಲಾಗುವುದು. ವಿಜಯನಗರದ ಮೇಲೆ ನಮ್ಮ ಹುಕೂಮತ್ ಹೋಗಿ. ಇಂತಹ ಆರಾಮದಾಯಕ ಮೊದಲ ಬಾರಿಯಾಗುತ್ತಿದೆ ನಮ್ಮೊಳಗೆ. ಇದೇ ಕಾರಣದಿಂದ ವಿಜಯನಗರದಲ್ಲಿ ನಾವು ಮತ್ತಷ್ಟು ಶಿಕ್ಷೆ ನೀಡಬಹುದು. ಅಲ್ಲಾ ಹುಜೂರ್, ಇದಂತೂ ಸರಾಸರಿ ಗದ್ದಾರಿ ಇದೆ. ವಿಜಯನಗರದ ಮಹಾರಾಜ ಶ್ರೀಕೃಷ್ಣದೇವರಾಯ ನಿಮ್ಮ ಸ್ನೇಹಿತರು, ಮತ್ತೆ ಅವರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ನೀವು ನಿಮ್ಮ ಸ್ನೇಹಿತರಿಗೆ ದ್ರೋಹ ಮಾಡ್ತೀರಾ? ಕದನವಿದು ಬಾಬಾ, ಕದನ. ಮತ್ತೆ ಕದನದಲ್ಲಿ ಕುರ್ಬಾನಿ ಕೊಡ್ಲೇಬೇಕಾಗತ್ತೆ. ಎಲ್ಲವನ್ನು ನಾವು ನಿಮ್ಮಿಂದಲೇ ಕಲಿತಿದ್ದೇವೆ. ಮೌಲ್ಯ ಅವಕಾಶದ್ದಲ್ಲ, ಅದರ ಲಾಭ ತೆಗೆದುಕೊಳ್ಳುವರದ್ದಾಗಿರುತ್ತೆ. ನೀವೇ ಕಲಿಸಿದ್ದನ್ನು ನಾವು ಮಾಡೋಕೆ ಹೊರಟಿದ್ದೇವೆ. ಅಲ್ಲೋ, ನನ್ನ ಮಾತಿನ ತಾತ್ಪರ್ಯ ಹುಜೂರ್, ಇಂತಹ ಅದ್ಭುತ ಅವಕಾಶ ನಮಗೆ ಮತ್ತೊಮ್ಮೆ ಸಿಗುವುದಿಲ್ಲ ಬಾಬಾ. ಬನ್ನೆ ಖಾನ್ ಹುಜೂರ್, ಹಮ್ಲೆ ಕಿ ತಯಾರಿ ಶುರು ಮಾಡಿರಿ. ನಿಮ್ಮ ಹುಕುಂ ಬಾದ್ಶಾ ಸಲಾಮತ್. ಬನ್ನಿ. ಅಲ್ಲೋ, ಋಣ ತೀರಿಸೋ ಅವಕಾಶ ಬಂದಿದೆ.
ವಿಜಯನಗರದಲ್ಲಿ ಪಾಠಶಾಲೆಯ ಒಟ್ಟು ಸಂಖ್ಯೆ 108, 20 ಗುರುಕುಲ, 15 ಸಂಗೀತ ಮಹಾವಿದ್ಯಾಲಯ, 18 ರಾತ್ರಿ ವಿದ್ಯಾಲಯ ಮತ್ತು 13 ಚಿತ್ರಕಲಾ ಪ್ರತಿಕ್ಷಣ ಸಂಸ್ಥಾನ. ಸೇನೆಯಲ್ಲಿ 15,000 ಆನೆಗಳಿವೆ, 4,000 ಕುದುರೆ, 2,000 ಒಂಟೆ, 20,000 ಯೋಧರು, 25,000 ಹೋರಾಟಗಾರರು ಹಾಗೂ ಸೈನಿಕರು. ಶತ್ರು ರಾಷ್ಟ್ರಗಳಲ್ಲಿ ನಮ್ಮ 4 ಜನ ಗೂಢಚಾರರಿದ್ದಾರೆ. ಅವರನ್ನು ಗುರುತಿಸುವ ವಿಷಯದಲ್ಲಿ ನಮ್ಮ ಅತಿರಿಕ್ತ ಬೇರೆ ಯಾರೂ ತಿಳಿದಿಲ್ಲ. ಶಂಕರಣಂ, ಬಿಲ್ಲಾಲ್, ರಂಗಕೋಟ್, ಸುಭಾಷಂ ಇದೇ ಹೆಸರಲ್ವಾ ಗೂಢಚಾರಿಗಳದ್ದು. ವಿಜಯನಗರ ರಾಜ್ಯದಲ್ಲಿ ಗುಪ್ತ ಸುರಂಗಗಳ ಸಂಖ್ಯೆ 20,480 ಮತ್ತು ಹೊರಗಿನ ಸುರಂಗದ ಸಂಖ್ಯೆ 12,200. ಅದರಲ್ಲಿ ಪುರುಷ ಸೈನಿಕರ ಸಂಖ್ಯೆ ಎಷ್ಟಿದೆ ಎಂದರೆ 62,300 ಮತ್ತು ಮಹಿಳಾ ಸೈನಿಕರ ಸಂಖ್ಯೆ ನಿಖರವಾಗಿ 40,900. ಅದರಲ್ಲಿ 6 ಮಹಿಳೆಯರು ವಿಶ್ರಾಂತಿಯಲ್ಲಿದ್ದಾರೆ, 2 ಗರ್ಭವತಿ, 2 ಆರೋಗ್ಯ ಸರಿಯಿಲ್ಲ, ಒಬ್ಬರ ತಂದೆಯ ದೇಹಾಂತ್ಯವಾಗಿದೆ ಮತ್ತು ಇನ್ನೊಬ್ಬರ ಮನೆಯಲ್ಲಿ ವಿವಾಹ ಸಮಾರಂಭವಿದೆ. ಎಲ್ಲವನ್ನು ಸೇರಿಸಿ ಮಹಿಳಾ ಸೈನಿಕರ ಸಂಖ್ಯೆಯಾಗುತ್ತದೆ 40,945. ಮಹಾರಾಜ, ಒಂದ್ ವೇಳೆ ಇಲ್ಲಿರೋ ಎಲ್ಲರ ಅನುಮತಿ ಇದ್ರೆ ನಾನು ನಿಮ್ಮಿಬ್ರಲ್ಲಿ ಪ್ರಶ್ನೆ ಕೇಳಬಹುದೇ? ಅದರ ಉತ್ತರ ಕೇವಲ ನಮ್ಮ ವಾಸ್ತವಿಕ ಮಹಾರಾಜರಿಗೆ ತಿಳಿದಿದೆ. ಅವಶ್ಯ ಕೇಳಿ. ಇದರಲ್ಲಿ ಅನುಮತಿ ಕೇಳೋ ಅವಶ್ಯಕತೆ ಏನಿದೆ? ನಿಸ್ಸಂಕೋಚವಾಗಿ ಕೇಳಿ. ಮಹಾರಾಜರಂತೂ ಸ್ಪಂದಿಸ್ತಿದಾರಲ್ಲವೇ? ಕೇಳಿ ಕೇಳಿ. ಯಾವ ದಿನ ನನಗೆ ಮಹಾರಾಜರ ದರ್ಶನದ ಸೌಭಾಗ್ಯ ಪ್ರಾಪ್ತಿಯಾಗಿತ್ತು, ನನ್ನ ಭಗವಂತನ ಸ್ವರೂಪ ಮಹಾರಾಜ ನನ್ನ ಎದುರೇ ನಿಂತಿದ್ರು, ಆ ದಿನ ನಾನು ಮಹಾರಾಜರಲ್ಲಿ ಏನೋ ಹೇಳಿದ್ದೆ. ನೀವು ನನಗೆ ಸ್ಮರಣೆ ಮಾಡಿಸ್ತೀರಾ ನಾನು ನಿಮ್ಗೇನು ಹೇಳಿದ್ದೆ ಅಂತ? ಹೇಳಿ ಮಹಾರಾಜ, ಉತ್ತರ ನೀಡಿ. ಇದರ ಉತ್ತರ ನಿಮ್ಮಿಬ್ಬರಲ್ಲಿ ವಾಸ್ತವಿಕ ಮಹಾರಾಜರಿಗೆ ಅವಶ್ಯ ತಿಳಿದಿದೆ. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಚೆನ್ನಾಗಿ ನೆನಪಿದೆ ನಿಮ್ಮನ್ನ ಮೊದಲ ಸಾರಿ ಭೇಟಿಯಾಗಿದ್ದು. ಆದ್ರೆ ನೀವೇನ್ ಹೇಳಿದ್ರು ಅದು ಈಗ ನಮಗೆ ಸ್ಮರಣೆಗೆ ಬರುತ್ತಿಲ್ಲ. ಪಂಡಿತ ರಾಮಕೃಷ್ಣ, ನಮಗೆ ಚೆನ್ನಾಗಿ ತಿಳಿದಿದೆ ನೀವು ನಮ್ಮನ್ನು ಮೊದಲ ಸಲ ಭೇಟಿಯಾಗಿದ್ದು ನೀವು ರಾಜ ದರ್ಬಾರಿಗೆ ಬಂದಿದ್ದೀರಿ. ನಿಮ್ಮ ಧರ್ಮಪತ್ನಿಯ ಸಮೇತ ನೀವು ಕೃಷ್ಣ ಲೀಲೆ ರಚಿಸಿದ್ದೀರಿ. ಅದ್ಭುತವಾಗಿದ್ದೀರಿ ನೀವಿಬ್ಬರು. ಮತ್ತೆ ನೀವು ನಮ್ಮಿಂದ ಪ್ರಥಮ ಬಾರಿ ಏನ್ ಕೇಳಿದ್ರೋ ಅದು ನಮಗೂ ನೆನಪಾಗುತ್ತಿಲ್ಲ. ಅಯ್ಯೋ, ಇದೇನಿದ್ದು ರಮ್ಮ? ಮೊದಲು ಉತ್ತರ ಕೊಡ್ಬೇಕಾದ್ರೆ ಇಬ್ರು ಒಟ್ಟೊಟ್ಟಿಗೆ ಉತ್ತರ ಕೊಡ್ತಾ ಇದ್ರು, ಒಂದೇ ಹೆಸರಲ್ಲಿ ಉತ್ತರ ಹೇಳ್ತಿದ್ರು. ಈಗ ಇಬ್ರಿಗೂ ಉತ್ತರನೇ ಗೊತ್ತಿಲ್ಲ. ಅದು ನಿನ್ ಬಗ್ಗೆ ಕೇಳ್ತಿರೋ ಪ್ರಶ್ನೆಗೆ. ಇದನ್ನೇ ಯೋಚಿಸ್ತಾ ನನ್ನ ತಲೆ ತಿರುಗ್ತಿದೆ ಬಂಧು. ಅದ್ ಹೇಗಾಗಕ್ ಸಾಧ್ಯ? ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಉತ್ತರ ಸರಿಯಾಗಿ ಗೊತ್ತಿರ್ಲೇಬೇಕು. ಒಂದ್ ವೇಳೆ ಹೀಗೂ ಆಗಿರ್ಬೋದಲ್ವಾ? ಇಬ್ರು ನಕಲಿ ಆಗಿರ್ಬೋದು. ಶುಭ ಮಾತಾಡು ಬಂಧು, ಶುಭ ಮಾತಾಡು. ಇಲ್ಲೇನಾಗ್ತಿದ್ಯೋ ಅದಕ್ಕೆಲ್ಲ ಒಂದೇ ಅರ್ಥ. ಇದ್ರಲ್ಲಿ ಒಬ್ರು ನಕಲಿ ಮಹಾರಾಜರಿಗೆ ಇದ್ರ ಉತ್ತರ ಗೊತ್ತಿಲ್ಲ, ಮತ್ತೆ ಅಸ್ಲಿ ಮಹಾರಾಜರಿಗೆ ಇದ್ರ ಉತ್ತರ ಸ್ಮರಣೆ ಇಲ್ಲ. ಗೊತ್ತಾಗ್ತಿಲ್ಲ ಹೇಗ್ ಮಾಡೋದು ಈ ಅಸ್ಲಿ ನಕಲಿ ನಿರ್ಣಯ. ಮುಗೀತ ಎಲ್ಲರದು ಇಲ್ಲ ಇನ್ನೂ ಏನಾದರೂ ಕೇಳೋದು ಶೇಷವಿದೆಯಾ? ಸರಿ, ಈಗ ನಾವು ಮಾತಾಡಬಹುದೇ? ಮಹಾರಾಜ, ನಾವೀ ಸಮಸ್ಯೆಗೆ ಸಮಾಧಾನ ಕಂಡುಹಿಡಿದಿದ್ದೇವೆ. ಕೇವಲ ಸಮಾಧಾನ ಕಂಡುಹಿಡಿದಿಲ್ಲ, ಜೊತೆಗೆ ಎಂತಹ ಪ್ರಬಂಧ ಮಾಡಿದ್ದೇವೆಂದರೆ ನಕಲಿ ಸಾಮ್ರಾಟ ಸ್ವಯಂ ಎಲ್ಲರೆದುರು ಹೇಳುತ್ತಾರೆ ಅವರೇ ನಕಲಿ ಸಾಮ್ರಾಟನೆಂದು. ಎಲ್ಲರ ಸಮಕ್ಷ ತೆರೆದ ದರ್ಬಾರಿನಲ್ಲಿ ಹೇಳುತ್ತಾರೆ. ಏನು? ನಮ್ಮ ಆದರಣೀಯ ಮಹಾರಾಜರಲ್ಲಿ ಪ್ರಾರ್ಥನೆ ಏನೆಂದರೆ ನಮ್ಮೊಂದಿಗೆ ದರ್ಬಾರಿನ ಕಡೆ ದಯಮಾಡಿಸಬೇಕು ಮತ್ತು ಸ್ವಯಂ ನಿಮ್ಮ ಕಣ್ಣಾರೆ ನೋಡಬೇಕು. ನಿಮ್ಮ ರಾಜಗುರು, ನಿಮ್ಮ ರಾಜಪುರೋಹಿತ ತಥಾಚಾರ್ಯ ಹೇಗೆ ಈ ವಂಚಕನ ಪರದೆ ತೆರೆಯುತ್ತಾರೆ ಮತ್ತೆ ಈ ಷಡ್ಯಂತ್ರದ ಅಂತ್ಯ ಮಾಡುತ್ತಾರೆ. ನಮಗೆ ನಿಮ್ಮ ಮೇಲೆ ಗರ್ವವಿದೆ ಆಚಾರ್ಯರೇ. ಬನ್ನಿ. ಈ ತಥಾಚಾರ್ಯ ಪೂರ್ತಿ ತಯಾರಿ ಮಾಡ್ಕೊಂಡು ಬಂದಿರೋ ಹಾಗೆ ಕಾಣ್ತಿದ್ದಾರಮ್ಮ. ಮೊದಲೇ ಎಲ್ಲ ತಯಾರಿ ಆಗಿದೆ. ಆದ್ರೆ ಏನಿರಬಹುದು? ಅಯ್ಯೋ
ನನಗೇನ್ ಗೊತ್ತು ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಒಟ್ನಲ್ಲಿ ಸಮಸ್ಯೆ ಬಗೆಹರಿಬೇಕು ಅಷ್ಟೇ. ನಡಿ ನಡಿ, ಅಲ್ಲಿ ದರ್ಬಾರಿಗೆ ಹೋಗಿ ನೋಡೋಣ ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಆಧರಣೀಯ ತಥಾಚಾರ್ಯ ಮಹೋದಯ ಅಂತ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿ ನಮ್ಮ ಸಮಕ್ಷ ಒಂದೇ ಮುಖದ ಇಬ್ಬರು ವ್ಯಕ್ತಿ ಉಪಸ್ಥಿತರಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಆದರಣೀಯ ಮಹಾರಾಜ ಶ್ರೀ ಕೃಷ್ಣ ದೇವರಾಯ, ಮತ್ತೊಬ್ಬರು ಹರಿ ಓಂ ಹೆಸರಿನ ನಯವಂಚಕ ಚೋರ ಪೂರ್ತಿ ನಿಯೋಜಿತ ಷಡ್ಯಂತ್ರದ ಜೊತೆಗೆ ಪೂರ್ತಿ ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡಲು ಬಂದಿದ್ದಾನೆ. ಈಗ ಪತ್ತೆ ಹಚ್ಚಬೇಕಿದೆ ಆತ ಯಾರೆಂಬುದು. ಆತ ಯಾರೇ ಇರಬಹುದು, ಆದರೆ ಒಂದು ಮಾತಂತೂ ಸ್ವೀಕಾರ ಮಾಡಲೇಬೇಕು, ಆತ ಖಂಡಿತ ಜಾಣನಿದ್ದಾನೆ. ಯಾವುದೇ ತಪ್ಪು, ಯಾವುದೇ ಮಾರ್ಗ, ಯಾವುದೇ ಅವಕಾಶ ಕೊಟ್ಟಿಲ್ಲ ಆತ ಸ್ವಯಂ ತನ್ನನ್ನು ಶ್ರೀಕೃಷ್ಣ ದೇವರಾಯನಲ್ಲವೆಂದು ಪ್ರಮಾಣೀಕರಿಸೋಕೆ. ಆದರೆ ಆತ ಒಂದು ಮಾತನ್ನು ಮರೆತಿದ್ದಾನೆ. ಯಾರೇ ಬೇಕಿದ್ದರೂ, ಎಷ್ಟೇ ದಕ್ಷ ಭೈರವ ರೂಪ ಪಡೆದಿರಬಹುದು, ಯಾವುದೇ ರೂಪ ಸ್ವರೂಪದಿಂದಿರಬಹುದು, ತಿಳಿದೋ ತಿಳಿಯದೆ ಇರುವ ಹಾಗೆ ಆತನ ಎಲ್ಲ ರೂಪ, ಭೈರವ ರೂಪ, ಎಲ್ಲ ಬಣ್ಣಗಳನ್ನು ಕಂಡು ಹಿಡಿಯುವವರು ಮತ್ತವರೇ ಈತನ ಮಾತಾ ಪಿತಾಶ್ರೀ. ಅವರಿಗೆ ಜನ್ಮ ನೀಡಿದಾತ ಅವರೇ, ಜನ್ಮದಾತ. ಸ್ವಯಂ ಅವರೇ ಇಲ್ಲಿಗೆ ಬರುತ್ತಾರೆ ಮತ್ತು ಬಂದು ತಮ್ಮ ಪುತ್ರರನ್ನು ಕಂಡು ಹಿಡಿಯುತ್ತಾರೆ. ಕ್ಷಮಿಸ್ಬೇಕು ಆಚಾರ್ಯರೇ, ಆದ್ರೆ ನೀವೇನ್ ಹೇಳ್ತಿದ್ದೀರಾ? ಇದು ಹೇಗೆ ಸಂಭವವಿದೆ? ನಾವು, ನೀವು ಮತ್ತಿಲ್ಲಿ ಉಪಸ್ಥಿತರಿರುವ ಎಲ್ರಿಗೂ ತಿಳಿದಿದೆ ಮಹಾರಾಜರ ತಂದೆ ತಾಯಿ ಜೀವಂತ ಇಲ್ಲ. ಆದರೆ ನಕಲಿ ಸಾಮ್ರಾಟ ಕೊಡಲಿ ಮಾಂತ್ರಿಕ ಹರಿ ಓಂನ ಮಾತಾ ಪಿತಾ ಇನ್ನೂ ಜೀವಂತವಾಗಿದ್ದಾರೆ ಪಂಡಿತ ರಾಮಕೃಷ್ಣ. ನಮ್ಮ ಮಹಾರಾಜರ ತದ್ರೂಪಿ ಹರಿ ಓಂನ ಮಾತಾಪಿತರನ್ನು ನಾವು ಹುಡುಕಿದ್ದೇವೆ. ಕೇವಲ ಹುಡುಕುವುದಷ್ಟೇ ಅಲ್ಲ, ಅವರನ್ನ ಇಲ್ಲಿಗೆ ಕರೆಸಿದ್ದು ಆಗಿದೆ. ಅವರು ಈಗಲೇ ಇಲ್ಲಿಗೆ ಬರುತ್ತಾರೆ. ಅವರ ಪುತ್ರ ಕೊಡಲಿ ಮಾಂತ್ರಿಕ ಹರಿ ಓಂನನ್ನು ಪತ್ತೆ ಹಚ್ಚುತ್ತಾರೆ. ಈಗಲೇ ತಿಳಿದು ಹೋಗುತ್ತದೆ ಯಾರು ಸತ್ಯ, ಯಾರು ಸುಳ್ಳುಗಾರ, ಯಾರು ಅಸಲಿ, ಯಾರು ನಕಲಿ ಎಂದು. ಇದು ನಮ್ಮ ವಿಲಕ್ಷಣ ಬುದ್ಧಿಯ ಒಂದು ಸಣ್ಣ ಉದಾಹರಣೆ. ನಾವು ರಾಜಗುರು ತಥಾಚಾರ್ಯ. ಆಚಾರ್ಯ, ಕ್ಷಮಿಸ್ಬೇಕು ಗುರುವರ್ಯ, ಆದ್ರೆ ನಿಮ್ಮ ಬೌದ್ಧಿಕ ಕ್ಷಮತೆ ಬಗ್ಗೆ ಯಾರಿಗೆ ತಾನೇ ಪರಿಚಯವಿಲ್ಲ. ಇಲ್ಲಿ ಎಲ್ರಿಗೂ ಗೊತ್ತಿದೆ ನೀವೆಷ್ಟು ದೊಡ್ಡ ಬುದ್ಧಿಜೀವಿ ಅಂತ. ಈಗ ಈ ವಿಷಯ ಎಲ್ರಿಗೂ ಗೊತ್ತಾಗುವಾಗ ಕೃಪೆ ಮಾಡಿ ಇಲ್ಲೇ ಬಿಡಿ. ಯಾವ ವಿಷಯನ ತಿಳ್ಕೋಬೇಕಾಗಿದೆಯೋ ಅದನ್ನು ಮುಂದುವರಿಸಿ. ಒಳ್ಳೆ ವಿಷಯ, ಅದು ಸರಿಯೇ. ಅಂದಮೇ ನಮ್ಮನ್ನೇಕೆ ನೋಡುತ್ತಿದ್ದೀರಾ? ಅಲ್ಲಿ ನೋಡಿ, ನಿಮ್ಮೆದುರು ಯಾರು ಕುಳಿತಿದ್ದಾರೆ? ಇದು ನೀವಿದೇನ್ ಮಾಡ್ತಿದ್ದೀರಾ? ಅನ್ನದಾತ ಮಹಾರಾಜ ಕೃಷ್ಣದೇವರಾಯರ ಪಾದ ಮುಟ್ಟಿ ಗೌರವ ತೋರುತ್ತಿದ್ದೇವೆ. ಸ್ವಪ್ನದಲ್ಲೂ ನಾವು ಎಂದೂ ಯೋಚಿಸಿರ್ಲಿಲ್ಲ ಮಹಾರಾಜರ ದರ್ಶನ ಸಾಕ್ಷಾತ್ ಎದುರಿಗೆ ಆಗುವುದೆಂದು. ಈಗ ನೀವು ಒಪ್ಪುತ್ತೀರಾ? ಇವರೇ ನಮ್ಮ ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯ. ಕೃಷ್ಣ ದೇವರಾಯ ನಾವು. ನೀವು ಕೃಪೆ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಏನಾಗುತ್ತಿದೆ? ನಾವು ಮಹಾರಾಜರ ಪಾದ ಮುಟ್ಟುತ್ತಿದ್ದೇವೆ, ಇನ್ನೇನು? ನಮಗೆ ಆದೇಶವಾಯ್ತು, ನಾವು ಇಲ್ಲಿಗೆ ಬಂದೆವು. ನಮಗೆ ಹೊರಗೆ ತಿಳಿಯಿತು
ಒಳಗೆ ಇಬ್ಬಿಬ್ಬರು ಮಹಾರಾಜರಿದ್ದಾರೆಂದು. ಒಬ್ಬರು ಅಸಲಿ ಮಹಾರಾಜರು, ಮತ್ತೊಬ್ಬರು ನಕಲಿ ಮಹಾರಾಜರು. ನಮ್ಮಂತ ಸಾಧಾರಣ ಜನರಿಗೆ ಮತ್ತೊಮ್ಮೆ ಮಹಾರಾಜರ ದರ್ಶನ ಸೌಭಾಗ್ಯ ಸಿಗ್ತಾ ಇರಲಿಲ್ಲ. ಈ ಅವಕಾಶದ ಲಾಭ ಪಡೆದು ಇಬ್ಬರು ಮಹಾರಾಜರ ಪಾದ ಮುಟ್ಟೋದ್ರಿಂದ ನಮಗೆ ಅಸಲಿ ಮಹಾರಾಜರ ಆಶೀರ್ವಾದ ಸಿಗುತ್ತದೆ. ಹಾ ಸರಿ ಸರಿ, ಹಾಗಾದರೆ ಮಾಡಿ ಅಲ್ವೇ? ನಿಮಗೇನು ಮಾಡೋಕೆ ಕರೆಸಿದೀವೋ ಅದನ್ನ. ನಮಗೆ ಅರ್ಥ ಆಗ್ಲಿಲ್ಲ. ಸರಿ ಮಾತೆಯವರೇ, ಎಷ್ಟು ಪುತ್ರರಿದ್ದಾರೆ ನಿಮಗೆ? ಅದು ಒಬ್ಬನೇ. ಏನು ಹೆಸರು ಅವನದ್ದು? ಹರಿ ಓಂ. ಕಾಡಲ್ಲಿ ಕಟ್ಟಿಗೆ ಕಡಿತಾನಲ್ಲವೇ? ಮರ ಕಡಿಯುವವನು? ಹೌದು. ಗುರುತಿಸ್ತೀರಲ್ವೇ ಅವನನ್ನ? ಅಯ್ಯೋ, ನಾವ್ ನಮ್ ಪುತ್ರನನ್ನೇ ಗುರುತಿಸಕ್ಕಾಗಲ್ವೇನು? ಹಾಗಾದರೆ ಗುರುತಿಸಿ ಮತ್ತೆ. ಅಲ್ಲಿ ಎದುರಿಗೆ ಇಬ್ಬರು ಮಹಾರಾಜರು ಕುಳಿತಿದ್ದಾರಲ್ವೇ? ಅವರಲ್ಲಿ ಒಬ್ಬ ನಿಮ್ಮ ಪುತ್ರ ಹರಿಓಂ ಇದಾನೋ ಇಲ್ಲವೋ? ಯಾಕಿರಬೇಕು? ಯಾಕಿರಬೇಕೆ? ಮುಖ ಹೊಂದುತ್ತೆ ತಾನೇ. ನಿಮ್ಮ ಪುತ್ರನದ್ದು ನಮ್ಮ ಮಹಾರಾಜರ ಜೊತೆ. ಯಾರು ಹೇಳಿದ್ದು? ನಾವು ಹೇಳ್ತಿದೀವಿ. ನೀವು ಹೇಳೋದ್ರಿಂದ ಏನಾಗುತ್ತೆ? ಹಾಗಾದ್ರೆ ಯಾರು ಹೇಳಿದರೆ ಆಗುತ್ತೆ? ನಾವು ಹೇಳೋದ್ರಿಂದ ಆಗತ್ತೆ. ನಾವು ಅವರಿಗೆ ಮಾತಾಪಿತರು. ಹಾಗಾದರೆ ಮಾತಾಡಿ ಮತ್ತೆ ಹೇಳಿ. ಏನನ್ನ? ಅದೇ, ಇವರಲ್ಲಿ ನಿಮ್ಮ ಪುತ್ರ ಹರಿಓಂ ಯಾರಂತ. ಇವರಲ್ಲಿ ಯಾರೂ ನನ್ನ ಪುತ್ರ ಹರಿಓಂ ಅಲ್ಲ. ನಿಮಗೆ ಯಾವುದೋ ರೀತಿಯಲ್ಲಿ ತಪ್ಪು ತಿಳುವಳಿಕೆ ಆಗಿದೆ. ಇವರು ನಮ್ಮ ಪುತ್ರನಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪುತ್ರನಂತೂ ಈ ಸಮಯ ನಮ್ಮ ಜೊತೆಗೆ ಬಂದಿದ್ದಾನೆ. ಈಗಲೇ ಕರಿತೀನಿ. ಹರಿಓಂ. ಇವನೇ ನಮ್ಮ ಪುತ್ರ ಹರಿಓಂ. ಆನೆ ಹಿಡಿಯಕ್ಕೋಗಿ ಲದ್ದಿ ಹಿಡ್ಕೊಂಡ. ತೆರೆದ ದರ್ಬಾರ್ನಲ್ಲಿ ಮತ್ತೆ ಮರೀದೆ ಹೋಯ್ತು ಈ ಮುದಿಯಿಂದ. ಏನಿಲ್ಲ ಗುರುಜಿ, ನಿಮ್ಮ ಪ್ರಶಂಸೆ ಮಾಡ್ತಿದ್ದೆ. ನೀವು ಕೃಪೆ ಮಾಡಿ ಇಲ್ಲಿಂದ ಹೋಗಬಹುದು. ಆಚಾರ್ಯ, ನಾವು ತಮ್ಮನ್ನ ಕೇಳಬಹುದೇ ಇಲ್ಲಿ ಏನಾಗುತ್ತಿತ್ತೆಂದು? ಇರಿ ಮಹಾಮಂತ್ರಿ ಮಹೋದಯ, ಒಂದು ಕ್ಷಣ ಇರಿ. ಮೂರ್ಖ, ಇವನೇ ಇದಕ್ಕೆಲ್ಲ ಕಾರಣ. ಇವನಿಗೆ ನಾವು ಹೇಳಿದ್ದು ಹರಿಓಮನ ಮಾತಾ ಪಿತಾರನ್ನು ಕರೆದುಕೊಂಡು ಬಾ ಅಂತ. ಗೊತ್ತಿಲ್ವೋ? ಗೊತ್ತಿಲ್ಲ. ಅದು ಯಾವ ಹರಿಓಮನ ಮಾತಾ ಪಿತಾರನ್ನ ಕರೆದುಕೊಂಡು ಬಂದ ಅಂತ. ಇವತ್ತು ಇವನ ಜೀವಂತ ಉಳಿಸಿಲ್ಲ. ಅಯ್ಯೋ ಆಚಾರ್ಯರೇ, ಬಿಡಿ, ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಇದನ್ನ. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ಇದೇ ಸತ್ಯ. ಇದ್ರಲ್ಲಿ ಆಚಾರ್ಯರದೇನ್ ತಪ್ಪಿಲ್ಲ. ಆದ್ರೆ ಪತ್ತೆ ನಾನೇ ಮಾಡಿದ್ದೆ. ನಿಮ್ಮಿಬ್ರಲ್ಲಿ ಯಾರೇ ಹರಿಓಂ ಆಗಿರಬಹುದು. ಅವರ ತಂದೆ ತಾಯಿಯ ದೇಹಾಂತ್ಯ ಚಿಕ್ಕನ್ನಲ್ಲೇ ಆಗಿತ್ತು. ಇದು ತುಂಬಾ ಬೇಸರದ ವಿಷಯ. ಇಲ್ಲಿ ಬೇರೆ ಯಾರೋ ಹರಿಓಂ ತಂದೆ ತಾಯಿಯನ್ನ ಕರೆತರಲಾಗಿದೆ. ಇದು ಸ್ಪಷ್ಟವಾಗಿದೆ. ಇಂದೂ ಕೂಡ ಇದು ನಿರ್ಣಯವಾಗಲಿಲ್ಲ ನಮ್ಮ ಅಸಲಿ ಮಹಾರಾಜ ಯಾರೆಂದು. ಎಲ್ಲಿಯವರೆಗೆ ಸಮಸ್ಯೆಗೆ ಸಮಾಧಾನ, ಸರಿಯಾದ ಮಾರ್ಗ ಸಿಗುವುದಿಲ್ಲವೋ ನಾವು ಮಹಾಮಂತ್ರಿ ತಿಮ್ಮರಸು ಮಹಾರಾಜರ ಅಧಿಕಾರದಂತೆ ಈ ಸಭೆಯನ್ನ ಇಲ್ಲಿಯೇ ಸಮಾಪ್ತಿ ಮಾಡುತ್ತೇವೆ. ಇದಂತೂ ಉಲ್ಟಾದಂಗೆ ಹರಿಯೋ ಹಾಗಾಯ್ತು ರಾಮ. ಮೊದಲು ಇಬ್ಬಿಬ್ರು ಮಹಾರಾಜ, ಈಗ ಇಬ್ಬಿಬ್ರು ಹರಿಯೋ. ಮೊಸರಲ್ಲಿ ಕಲ್ಲಿದೆ. ಈಗೇನ್ ಮಾಡ್ತೀಯ ನೀನು? ಗೊತ್ತಾಗ್ತಿಲ್ಲ ಬಂಧು, ಏನ್ ಮಾಡ್ಬೇಕು ಅಂತ. ಗೊತ್ತಿಲ್ಲ ಯಾಕೆ ಹೀಗೆ ಪ್ರತೀತಿ ಆಗ್ತಿದೆ ಅಂತ. ಏನ್ ಯೋಚಿಸ್ತಾ ಹೋಗ್ತಿದ್ದೀನೋ ಅದಾಗ್ತಿಲ್ಲ. ಮತ್ತೇನಿದೆಯೋ ಅದು ಯೋಚಿಸಕ್ಕಾಗ್ತಿಲ್ಲ. ಈಗೇನೇನ್ ಆಗ್ತಿದೆಯೋ ಅದು ಒಂದೂ ಸರಿಯಾಗ್ತಿಲ್ಲ ಪಂಡಿತ ರಾಮಕೃಷ್ಣ. ಒಂದ್ ವೇಳೆ ಈ ವಿಷಯ ವಿಜಯನಗರದ ಸೀಮೆಯಿಂದ ಹೊರ ಹೋದ್ರೆ ಇದು ಖಂಡಿತವಾಗ್ಲೂ ನಮಗೆ ಉಚಿತವಾಗಿರೋದಿಲ್ಲ. ನಾವು ಶೀಘ್ರ, ಅತಿ ಶೀಘ್ರ ಏನಾದ್ರೂ ಮಾಡ್ಲೇಬೇಕು ಪಂಡಿತ ರಾಮಕೃಷ್ಣ. ಇದು ನಮ್ಮ ಜವಾಬ್ದಾರಿ. ನನ್ಗೆ ಅರ್ಥ ಆಗುತ್ತೆ ಮಂತ್ರಿವರ್ಯ. ಈಗ ವಿಷಯ ಸ್ವಲ್ಪ ಸ್ವಲ್ಪ ನನ್ಗೆ ಅರ್ಥ ಆಗ್ತಿದೆ. ಒಂದ್ ವೇಳೆ ನನ್ನ ಅನುಮಾನ ಸರಿಯಾಗಿದ್ರೆ ಒಂದೇ ಒಂದು ಉಪಾಯ ನಮ್ ಗುರಿ ತಲುಪಿಸುತ್ತೆ. ಪತ್ತೆ ಹಚ್ಚಬಹುದು ನಮ್ಮ ಅಸ್ಲಿ ಮಹಾರಾಜ ಯಾರಂತ. ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಒಂದು ಉಪಾಯ ಹೇಳಿ.
ಯೋಚನೆ ಮಾಡಿ ಮಂತ್ರಿವರ್ಯ, ಈ ಉಪಾಯವಂತೂ ಈಗಾಗಲೇ ನಿಮಗೂ ಬಂದಿರಬಹುದು. ಆದ್ರೆ ಬಹುಶಃ ನಿಮ್ಗೆ ಇದು ಉಚಿತ ಅನ್ನಿಸದೆ ನೀವು ಅನುಮತಿನೂ ನೀಡದೇ ಇರಬಹುದು. ಏಕೆಂದ್ರೆ ಇದೊಂದೇ ಒಂದು ಉಪಾಯ, ಇದರಿಂದ ಯಾವುದೇ ವಿವಾಹಿತ ಪುರುಷ ಉಳಿಯಕ್ಕಾಗಲ್ಲ. ನನ್ನ ವಿಚಾರದ ಪ್ರಕಾರ ಸಮಯ ಬಂದಾಗಿದೆ, ನಾವು ಈ ಪ್ರಯೋಗ ಮಾಡಲೇಬೇಕಾಗಿದೆ. ನಿಮ್ಮ ಮಾತಿನ ಅರ್ಥ ಏನಂದ್ರೆ ಮಹಾರಾಣಿಯರ? ಇದು ಹೇಗೆ ಸಂಭವವಿದೆ ಪಂಡಿತ ರಾಮಕೃಷ್ಣ? ಎಲ್ಲಿವರೆಗೂ ಅಸಲಿ ಮತ್ತು ನಕಲಿಯ ನಿರ್ಣಯವಾಗುವುದಿಲ್ಲವೋ ನಾವು ಅವ್ರನ್ನ ಮಹಾರಾಣಿಯರೆದುರು ಹೇಗೆ ಪ್ರಸ್ತುತಪಡಿಸೋಕೆ ಸಾಧ್ಯ? ಒಬ್ಬ ಅನಾಮಿಕ ಪುರುಷ, ಒಬ್ಬ ಭೈರವ ರೂಪಿ ಒಂದ್ ವೇಳೆ ಮಹಾರಾಣಿಯರ ಸಮಕ್ಷ ತಲುಪಿದ್ರೆ ನಮ್ಮ ಕುಲಧರ್ಮದ ಹಿರಿಮೆಯ ಅಪಮಾನವಾಗುವುದು. ರಾಷ್ಟ್ರಧರ್ಮಕ್ಕಿಂತ ಬೇರೆ ಯಾವ ಧರ್ಮವಿಲ್ಲ ಮಂತ್ರಿವರ್ಯ. ರಾಷ್ಟ್ರಧರ್ಮಕ್ಕಾಗಿ ತೆಗೆದುಕೊಳ್ಳೋ ನಿರ್ಣಯ ಸದಾ ಸರಿ ಮತ್ತು ಉಚಿತವಾಗೇ ಇರುತ್ತೆ. ಮತ್ತಿದನ್ನ ನಾವು ಮಾಡಲೇಬೇಕು. ನಮ್ಮ ಮಹಾರಾಜರಿಗಾಗಿ, ಅವರ ರಕ್ಷಣೆಗಾಗಿ, ಈ ರಾಷ್ಟ್ರದ ಒಳಿತಿಗಾಗಿ. ಈಗ ನಿರ್ಣಯ ನಿಮ್ಮ ಮೇಲಿದೆ. ನೀವು ಕುಲಧರ್ಮ ನಿಭಾಯಿಸಬೇಕೋ ಇಲ್ಲ ರಾಷ್ಟ್ರಧರ್ಮವೋ? ಎಂಥ ಪಂಡಿತ ಲೀಲೆ ರಚಿಸ್ತಿದ್ದೀರಾ ನಮ್ಮೊಂದಿಗೆ ರಾಮಕೃಷ್ಣ. ನಮಗೆ ನೀವೇನಂತ ಗೊತ್ತಿಲ್ವಾ? ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಉಪಾಯ ಇದೆ ಅಂತ. ಇದನ್ನ ಸಾಕ್ ಮಾಡಿ ಮತ್ತದೇನಂತ ಹೇಳಿ. ಮಹಾರಾಣಿಯವರೊಂದಿಗೆ ಅವರಿಬ್ಬರ ಭೇಟಿ ನನ್ನ, ಆಚಾರ್ಯರ ಮತ್ತು ನಿಮ್ಮ ಉಪಸ್ಥಿತಿಯಲ್ಲೇ ಆಗತ್ತೆ. ಅದು ಕೂಡ ವಿಶೇಷ ತಯಾರಿಯೊಂದಿಗೆ. ದೊಡ್ಡ ಮಹಾರಾಣಿಯವರೇ, ನಿಮಗೆ ಚೆನ್ನಾಗೇ ತಿಳಿದಿದೆ, ನಾವು ಸದಾ ನಿಮ್ಮನ್ನು ಬುದ್ಧಿ ಮತ್ತು ಸುಂದರತೆಯ ಅನುಪಮ ಸಂಗಮವೆಂದೇ ತಿಳಿದಿದ್ದೆವು. ನಮಗೇನೇ ತೊಂದರೆ ಬಂದಾಗಲೂ ನೀವು ನಿಮ್ಮ ಚಾತುರ್ಯದಿಂದ ನಮ್ಮ ಮಾರ್ಗದರ್ಶನ ಮಾಡಿದ್ದೀರಿ ಮತ್ತು ನಾವು ಆ ತೊಂದರೆಗಳಿಂದ ಉಳಿದುಕೊಂಡಿದ್ದೇವೆ. ಇಂದು ನಾವು ಅಂತಹ ಪರಿಸ್ಥಿತಿಯಲ್ಲೇ ಸಿಲುಕಿದ್ದೇವೆ ಮತ್ತೆ ಆಸೆ ಇಟ್ಟಿದ್ದೇವೆ, ಇಂದು ನೀವು ನಮ್ಮ ಜೊತೆಗಿರುವಿರಿ ಎಂದು. ಅವಶ್ಯ ಇರುತ್ತೇವೆ. ನಿಜವಾಗಿಯೂ ನೀವೇ ನಮ್ಮ ಮಹಾರಾಜರಾಗಿದ್ದರೆ ಮಾತ್ರ. ನಾವೇ ನಿಮ್ಮ ಮಹಾರಾಜರು. ನಾವೇ ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ. ಮಹಾರಾಣಿ ಚಿನ್ನಾದೇವಿ, ನಿಮಗಂತೂ ಕೊನೆ ಪಕ್ಷ ಈ ವಿಷಯದಲ್ಲಿ ಸಂದೇಹ ಇರಬಾರ್ದಿತ್ತು. ಸಂದೇಹ ಸ್ತ್ರೀಯರ ಪ್ರವೃತ್ತಿ. ಆ ಪ್ರವೃತ್ತಿಯೇ ಸ್ತ್ರೀಯರ ರಕ್ಷಣೆ ಮಾಡುತ್ತದೆ. ಅದೇ ಅವರನ್ನು ಅಹಿತಕರದಿಂದ ಉಳಿಸುತ್ತದೆ. ಸತ್ಯವಚನ. ನಮಗೆ ಸಂಪೂರ್ಣ ಸಹಮತವಿದೆ ನಿಮ್ಮ ಈ ಕಥನ. ಹಾಗಾದರೆ ಹೇಳಿ, ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತದ್ದು. ಮಹಾರಾಜ ಕೃಷ್ಣದೇವರಾಯ ಮತ್ತು ಮಹಾರಾಣಿ ಚಿನ್ನಾದೇವಿಗೆ ಲೆಕ್ಕವಿಲ್ಲದ ಮಾತುಗಳಷ್ಟು ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತಹದ್ದು. ಆದರೆ ಈ ಸಮಯ ನಮಗೆ ಒಂದು ವಿಶೇಷ ಮಾತು ಸ್ಮರಣೆಯಾಗುತ್ತಿದೆ. ವಿವಾಹದ ನಂತರ ನಾವು ನಿಮ್ಮನ್ನು ಮೊದಲ ಬಾರಿಗೆ ಮಹಲಿಗೆ ಕರೆದುಕೊಂಡು ಬಂದೆವು. ಆಗ ನಾವು ನಿಮಗೆ ಹೇಳಿದ್ದೆವು, ನೀವು ನಮ್ಮನ್ನು ವಿವಾಹ ಮಾಡಿಕೊಂಡು ನಮಗೆ ಯಾವ ಉಪಕಾರ ಮಾಡಿದ್ದೀರೋ ಅದಕ್ಕೆ ಉಪಹಾರ ಸ್ವರೂಪ ನಾವು ನಿಮಗೇನು ಕೊಡಬಯಸುತ್ತೇವೆಂದು. ನಾವು ನಿಮ್ಮಲ್ಲಿ ಕೇಳಿದೆವು, ಏನು ಬೇಕು ಅದನ್ನು ಕೇಳಿ ಎಂದು. ನಿಮಗೆ ಸ್ಮರಣೆ ಇರಬೇಕು, ನೀವು ನಮ್ಮಲ್ಲಿ ಏನು ಕೇಳಿದಿರಿ ಎಂದು. ನೆನಪಿದೆ ನಮಗೆ. ನಾವು ನಿಮಗೆ ನೀಲಕಮಲದ ಮುತ್ತಿನೊಂದಿಗೆ ಕೂಡಿದ ರತ್ನದ ಹಾರವನ್ನು ಕೇಳಿದ್ದೆವು. ಏನಾಯಿತು? ಮಹಾರಾಣಿ ಚಿನ್ನಾದೇವಿ, ಎಲ್ಲಿಯವರೆಗೂ ನಮಗೆ ಸ್ಮರಣೆಯಲ್ಲಿದೆಯೋ ನೀವು ನಮ್ಮಿಂದ ಬೇರೆ ಏನು ಕೇಳಿದ್ದೀರಿ. ಮತ್ತೆ ಅದೇನಾಗಿತ್ತು? ನೀವು ನಮ್ಮಿಂದ 7 ಜನ್ಮಗಳವರೆಗೆ ನಿಮ್ಮ ಜೊತೆಯಾಗಿರಬೇಕು ಎಂದು ವಚನ ಕೇಳಿದ್ದೀರಿ. ನಾವು ನಿಮ್ಗೆ ಸುಳ್ಳು ಹೇಳಿದ್ವಿ ನಿಮ್ಮಿಂದ ಸರಿ ಉತ್ತರ ತಿಳಿಯೋದಕ್ಕೆ. ನೀವು ಸರಿ ಹೇಳಿದ್ರಿ. ನಾವು ನಿಮ್ಮಿಂದ ಇದನ್ನೇ ಕೇಳಿದ್ದೆವು, ನಿಮ್ಮೊಂದಿಗೆ 7 ಜನ್ಮಗಳ ಜೊತೆಯಾಗಿ. ಮಂತ್ರಿವರ್ಯ, ಮಹಾರಾಣಿಯವರೇ, ನಾವು ನಿಮ್ಮ ದೊಡ್ಡ ಮಹಾರಾಣಿ ಚಿನ್ನಾದೇವಿ ನಿಮಗೆ ಪೂರ್ಣ ವಿಶ್ವಾಸದಿಂದ ಹೇಳುತ್ತಿದ್ದೇವೆ, ಇವರೇ ನಮ್ಮ ಸಿಂಧೂರ, ನಿಮ್ಮ ಮಹಾರಾಜ ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣದೇವರಾಯ. ಹುಜೂರಿಗೆ ಮತ್ತೊಮ್ಮೆ ಪ್ರಣಾಮ. ಜಹಾಪನ, ನೀವು ಹೇಗೆ ಬಯಸಿದ್ರೋ ನಮ್ಮ ಸೇನೆ ವಿಜಯನಗರದ ಮೇಲೆ ಆಕ್ರಮಣ ಮಾಡುವುದಕ್ಕೆ ತಯಾರಿದೆ. ಕೇವಲ ಬಾದ್ಶಾ ಸಲಾಮತ್ ಕಾ ಹುಕುಂಗಾಗಿ ಕಾಯುತ್ತಿದ್ದೇವೆ. ಒಂದೇ ಒಂದು ಕ್ಷಣ ಕೂಡ ಬರ್ದಾಶ್ತ್ ಕೆ ಬಾಹರ್ ಹೇ ಬನೆ ಖಾನ್. ಸಿದ್ಧರಾಗಿರಿ, ಹಮ್ಲಾ ಹಿಂದೆ ಆಗುತ್ತದೆ. ನಿಮ್ಮ ಆಜ್ಞೆ ಬಾದ್ಶಾ ಸಲಾಮತ್.
ಹೇಗನ್ನಿಸ್ತು? ಹೇಳಿ ಬೇಗ, ಹೇಗಿದೆ ಸ್ವಾದ? ಮಹಾರಾಣಿಯವರೇ, ಶಬ್ದವೇ ಇಲ್ಲ ನಮ್ಮ ಬಳಿ ವ್ಯಕ್ತಪಡಿಸೋದಕ್ಕೆ ಹೇಗಿದೆ ಎಂದು. ಪ್ರಯತ್ನವಾದ್ರೂ ಪಡಿ. ಅದ್ಭುತವಾಗಿದೆ. ಅದ್ಭುತಕ್ಕಿಂತಲೂ ಉಚ್ಚ ತರ್ಕ. ಪ್ರತಿ ಸಲ ಇದ್ದ ಹಾಗೆ ಉತ್ಕೃಷ್ಟ. ಕೇವಲ ನಮಗೆ ಇದನ್ನು ಮಾತ್ರ ಹೇಳಿ, ಏನಿದು ಎಂದು. ಓ, ಇದಾ ಚಪ್ಪರದ ಬದನೆಯ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನು ಚಪ್ಪರದ ಬದನೆದ? ಹೇಳಿ. ನೀವಂತೂ ಸೀಮೆಯನ್ನೇ ದಾಟಿ ಹೋಗಿದ್ದೀರಿ ರಚನಾತ್ಮಕ ವಿಚಾರಧಾರೆಗಳಿಂದ. ಯಾರಾದ್ರೂ ಹೇಗ್ತಾನೆ ಯೋಚಿಸಕ್ ಸಾಧ್ಯ? ಅದು ಚಪ್ಪರದ ಬದನೆಯಿಂದ ಗುಲಾಬ್ ಜಾಮೂನ್ ಮಾಡಬಹುದೆಂದು. ನಾವಂತೂ ಯೋಚನೆ ಮಾಡಿಲ್ಲ, ಹಾಗೆ ಮಾಡಿದ್ವಿ. ಯೋಚನೆ ಮಾಡಿಲ್ವಾ? ಅದ್ಭುತ ಅಲ್ವಾ ಮಹಾರಾಣಿ ತಿರುಮಲಾಂಬ? ಅತ್ಯಂತ ಅದ್ಭುತ. ಅಯ್ಯೋ, ಮಹಾರಾಜ್ರಿಗಾಗಿ ಇನ್ನೊಂದು ವಿಶೇಷ ವ್ಯಂಜನ ತಯಾರು ಮಾಡಿದ್ವಿ. ನಾವ್ ಮಹಾರಾಜ್ರಿಗೆ ತರೋದನ್ನೇ ಮರ್ತೋದ್ವಿ. ನಾವ್ ಈಗ್ಲೇ ತಗೊಂಡ್ಬರ್ತೀವಿ. ಅಯ್ಯೋ, ಅದ್ರ ಯಾವ ಅವಶ್ಯಕತೆಯೂ ಇಲ್ಲ. ಅಯ್ಯೋ, ಸಾಕು 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 ಸಾಕು. ಗುರುವರೇ, ಹೇಳಿ. ಪಂಡಿತ ರಾಮಕೃಷ್ಣ, ನಾವು ನಿಮ್ಮನ್ನು ಅನುರೋಧಿಸುತ್ತೇವೆ. ನೀವು ನಮ್ಮನ್ನು ನಕಲಿ ಮಹಾರಾಜರೆಂದು ಘೋಷಣೆ ಮಾಡಿ ನಮ್ಮನ್ನು ನೇಣಿಗೆ ಹಾಕಿ. ನಮ್ಮ ಪ್ರಾಣ ಬೇಕಾದ್ರೂ ತೆಗೆದ್ಬಿಡಿ, ನಿಮ್ಗೇನ್ ಬೇಕಾದ್ರೂ ಮಾಡಿ, ಆದ್ರೆ ನಮ್ಮಿಂದ ಇದನ್ನ ಮಾತ್ರ ಮಾಡಿಸ್ಬೇಡಿ. ನಮ್ಗೆ ಈ ಗುಲಾಬ್ ಜಾಮೂನು, ಚಪ್ಪರದ ಬದನೆಕಾಯಿಯ ಗುಲಾಬ್ ಜಾಮೂನು ಯಾರು ತಿಂತಾರೆ ಗುರುವರ್ಯ? ಶಾಂತಿ ಶಾಂತಿ. ರಾಮ, ಇಲ್ಲಿ ನೋಡಿ ಮಹಾರಾಜ, ನಿಮ್ಗೋಸ್ಕರ ಮಾಡಿರೋ ಹೊಸ ವಿಶೇಷ ವ್ಯಂಜನ. ಇದೇನು ಚಿಕ್ಕ ಮಹಾರಾಣಿಯವರೇ? ನಿಂಬೆಯ ಹಲ್ವಾ. ನಿಂಬೆಯ ಹಲ್ವಾ? ಸತ್ಯವನ್ನೇ ಹೇಳ್ತಾರ ನಿಮ್ಮ ಮಾತಾಶ್ರೀ. ನಿಮಗಿಂತ ಅಧಿಕ ಮತ್ತು ಒಳ್ಳೆಯ ಸ್ವಾದಿಷ್ಟ ಭೋಜನ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಮಹಾರಾಣಿ ತಿರುಮಲಾಂಬ. ಅಲ್ವಾ ಅಲ್ವಾ? ಹಾಗಾದ್ರೆ ತಿನ್ನಿ. ಇಲ್ಲ, ನಾವು ಕೇವಲ ನಮ್ಗೆ ಬದನೆಯ ಗುಲಾಬ್ ಜಾಮೂನನ್ನು ಎಷ್ಟು ಸೇವನೆ ಮಾಡಿದ್ದೇವೆಂದರೆ ಮುಂದಿನ 4 ವರ್ಷಗಳವರೆಗೂ ಏನನ್ನು ತಿನ್ನುವ ಅವಶ್ಯಕತೆಯೇ ಬರೋದಿಲ್ವೇನೋ ನಮ್ಗೆ. ಆದ್ರಿದು ಬಹಳ ಅದ್ಭುತವಾಗಿದೆ. ಆದ್ರೆ ನಮ್ಮ ಮನಸ್ಸು, ನಮ್ಮ ಹೊಟ್ಟೆ ಎಷ್ಟು ತೃಪ್ತಿಯಾಗಿದೆ ಅಂದ್ರೆ ಅಷ್ಟೇ. ಇಲ್ಲಿ ಶೇಷವೇನಿದೆಯೋ ಅದನ್ನ ನಾಳೆ ತಿಂತೀವಿ ಗುರುವರ್ಯ, ನಾಳೆ ತಿನ್ನೋಣ. ಮಹಾರಾಣಿ ತಿರುಮಲಾಂಬ, ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯ ಇದೆ ಅಲ್ಲವೇ? ಇದೆ. ಇವರನ್ನ ಇಲ್ಲೇ ಬಿಡಿ. ಕೃಪೆ ಮಾಡಿ ನೀವು ಪ್ರಸ್ಥಾನ ಮಾಡಿ ಹೋಗಿ. ನೀವು. ಧನ್ಯವಾದ ಗುರುವರ್ಯ, ಧನ್ಯವಾದ. ಮಹಾರಾಜ, ಅಯ್ಯೋ, ಮಹಾರಾಜ್ರಿಗಾಗಿ ವಿಶೇಷ ವ್ಯಂಜನ ತಯಾರು ಮಾಡಿದ್ವಿ. ಮಹಾರಾಜ್ರಿಗೆ ಅದನ್ನ ಕೊಡೋದೇ ಮರ್ತ್ವಿ. ನಾವ್ ಈಗ್ಲೇ ತರ್ತೀವಿ. ಹಾ, ಶುಭಾಶಯಗಳು ಆಚಾರ್ಯ. ಅಸ್ಲಿ ಮಹಾರಾಜ ಸಿಕ್ಕಿದ್ರು. ಯಾರಿಲ್ಲಿಂದ ಹೋದವರ? ಹೋಗಿದ್ದಾರೆ. ಹೋಗಿದ್ದಾರೆ? ಹಾ, ಸರಿ ಹೋಗಲಿ. ಯಾರೆಲ್ಲಿಂದ ಹೋಗಿದಾರೋ? ನಿಮಗನ್ಸುತ್ತಾ ಅವರೇ ಅಸಲಿ ಮಹಾರಾಜ ಅಂತ? ಅನ್ಸೋದಲ್ಲ ಆಚಾರ್ಯರೇ, ಇವರೇ ನಮ್ಮ ಅಸ್ಲಿ ಮಹಾರಾಜ. ಮಹಾರಾಜರ ಅತಿರಿಕ್ತ ಯಾರಿದ್ದಾರೆ ಈ ಸೃಷ್ಟಿಲಿ? ಚಿಕ್ಕ ಮಹಾರಾಣಿಯವ್ರು ಮಾಡಿರೋ ವ್ಯಂಜನ ತಿಂದು ಮುಗುಳ್ನಗೆ ಬೀರ್ತಾ ಹಾಗೆ ಮತ್ತೆ ಅವ್ರನ್ನ ಪ್ರಶಂಸೆ ಮಾಡೋರು. ಈ ಮಾತಂತೂ ಸರಿಯಾಗಿ ಹೇಳಿದಿರಿ ನೀವು. ನೋಡಿ, ನಾವ್ ಹೇಳಿದ್ದಾಗಿದೆ. ಇವ್ರೇ ನಮ್ಮ ಅಸಲಿ ಮಹಾರಾಜರು. ಬಲ್ಗಡೆ ಕೂತಿರೋರು ಅವರ ಕೊರಳಲ್ಲಿ ಒಂದೇ ಹಾರವಿರೋರು. ನಾವು ಹೇಳಿದ್ದಾಗಿದೆ. ನಮ್ಮ ಅಸಲಿ ಮಹಾರಾಜ ಇವರು ಎಡಗಡೆ ಕೂತಿದ್ದಾರೆ, ಮತ್ತೆ ಅವರ ಕೊರಳಲ್ಲಿ 2 ಹಾರವಿದೆ. ಮಹಾರಾಣಿ ತಿರುಮಲಾಂಬ, ನಾವು ಇವರನ್ನ ಪರೀಕ್ಷಿಸಿದ್ದೇವೆ. ಇವರೇ ನಮ್ಮ ಸಿಂಧೂರ ಮತ್ತು ನಮ್ಮ ಪತಿ. ನಾವು ಪರೀಕ್ಷಿಸಿದ್ದೇವೆ. ಇವರೇ ನಮ್ಮ ಅಸಲಿ ಸಿಂಧೂರ. ನೋಡಿ, ಇವರು ನಮ್ಮ ಪ್ರಶ್ನೆಗೆ ಸರಿಯಾದ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಇವರು ನಮ್ಮ ಕೈಯಾರೆ ಮಾಡಿರೋ ವ್ಯಂಜನ ತಿಂದಿದ್ದಾರೆ ಮತ್ತೆ ಅದರ ಪ್ರಶಂಸೆ ಮಾಡಿದ್ದಾರೆ. ಈ ಬಾಲ ಹಠ ಬಿಡಿ, ಮತ್ತೆ ನಮ್ಮ ಮಾತ್ ಕೇಳಿ. ನೀವ್ಯಾಕೆ ಒಪ್ಕೋತಿಲ್ಲ ನನ್ ಮಾತನ್ನ? ಒಪ್ಪೋಕಾಗಲ್ಲ. ಸರಿ, ಹಾಗಾದ್ರೆ ನೀವ್ ಇವ್ರನ್ನ ಇಟ್ಕೊಳ್ಳಿ, ನಾವ್ ಇವ್ರನ್ನ ಇಟ್ಕೋತೀವಿ. ಅಯ್ಯೋ, ಇವ್ರೇನ್ ಉಡುಗೊರೆಲ್ ಸಿಕ್ಕಿರೋ ಉಡುಪ? ಒಂದು ನೀವಿಟ್ಕೊಂಡು ಒಂದ್ ನಾನ್ ಇಟ್ಕೊಳ್ಳೋಕೆ? ಪತಿ ನಮ್ಮಿಬ್ರಿಗೆ. ನಿಮ್ಗಿರ್ಬೋದು, ನಮ್ಗಂತೂ ಇವ್ರೇ.
ಚಿಕ್ಕ ಮಹಾರಾಣಿ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಚಿಕ್ಕ ಮಹಾರಾಣಿ ಸರಿಯಾಗಿ ಹೇಳ್ತಿದ್ದಾರೆ. ಇವರ ಮಾತನ್ನು ಒಪ್ಕೊಳ್ಳಿ, ನಾವೇ ಕೃಷ್ಣದೇವರಾಯ. ಕೃಷ್ಣದೇವರಾಯ, ನಾವು ಚಿಕ್ಕ ಮಹಾರಾಣಿ. ಈ ಭೈರವ ರೂಪಿ ನಿಮ್ಗೆ ಮೋಸ ಮಾಡ್ತಿದ್ದಾನೆ. ಹಾಗಾದ್ರೆ ಧೈರ್ಯ ಇದ್ರೆ ಈ ಮೋಸಗಾರನನ್ನ ಎದುರಿಸುವ ವಿಶ್ವಾಸಘಾತಕ ಕ್ಷಣ ಮಾತ್ರದಲ್ಲಿ ಪ್ರಮಾಣಿತವಾಗುತ್ತದೆ ಯಾರು ಅಸಲಿ ಕೃಷ್ಣದೇವರಾಯ ಮತ್ತು ಯಾರು ನಕಲಿ ಅಂತ. ಯಾರು ಸಾಯ್ತಾರೋ ಅವರೇ ನಕಲಿ ಕೃಷ್ಣದೇವರಾಯ, ಯಾರು ಜೀವಂತ ಉಳಿತಾರೋ ಅವರೇ ಅಸಲಿ ಕೃಷ್ಣದೇವರಾಯ. ಹೇಳು, ಸ್ವೀಕಾರವಿದೆಯಾ ಈ ಸವಾಲು? ಸ್ವೀಕಾರವಿದೆ. ಅಯ್ಯಯ್ಯೋ, ಶಾಂತಿ ಮಹಾರಾಜ, ಶಾಂತಿ. ನನ್ನ ಅನುರೋಧವಿದೆ, ನಿಮ್ಮಲ್ಲಿ ಕೃಪೆ ಮಾಡಿ ಶಾಂತರಾಗಿ ಮತ್ತೆ ಸಮಸ್ಯೆನ ಅಂತ್ಯ ಮಾಡೋದಕ್ಕೆ ಪ್ರತೀಕ್ಷೆ ಮಾಡಿ. ನನ್ನ ವಿಚಾರದ ಪ್ರಕಾರ ನೀವಿಬ್ರು ಅತಿಥಿ ಗೃಹಕ್ಕೆ ಹೋಗಿ ಶೀತಲ ಜಲದಲ್ಲಿ ಸ್ನಾನ ಮಾಡಬೇಕು. ಶಾಂತಿಯ ಅಧಿಕ ಅವಶ್ಯಕತೆ ಇದೆ ನಿಮ್ಮಿಬ್ರಿಗೂ. ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ಈ ಯಾಚನೆ ನಿಮ್ಮಲ್ಲಿ. ನಮ್ಮ ಇಬ್ಬರು ಮಹಾರಾಣಿಯರಲ್ಲಿ ವಿನಂತಿ ಇದೆ, ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ನಾವು ಈ ಸಮಸ್ಯೆಗೆ ಪರಿಹಾರ ಅತಿ ಶೀಘ್ರ ಹುಡುಕ್ತೇವೆ ಮತ್ತೆ ಪ್ರಯತ್ನ ಪಡ್ತೀವಿ ನಿಮ್ಮ ಪತಿ ನಿಮಗ್ ಸಿಗೋ ಹಾಗೆ. ಏನೇ ಮಾಡೋದಿದ್ರು ಶೀಘ್ರ ಮಾಡಿ. ನಮ್ಮಿಂದ ಇನ್ನು ಪ್ರತೀಕ್ಷೆ ಮಾಡಕ್ಕಾಗಲ್ಲ. 4 ದಿನದಿಂದ ಮಹಾರಾಜರು ನಮ್ಮನ್ನ ಕಾಣಕ್ ಬಂದಿಲ್ಲ. ಈಗ ಬಂದಿರುವಾಗ ಒಟ್ಟೊಟ್ಟಿಗೆ ಬಂದಿದ್ದಾರೆ. ಇಬ್ರಿಬ್ರು ಮಹಾರಾಜರಿಗೆ ಬೇರೆ ಬೇರೆ ವ್ಯಂಜನ ಮಾಡೋಕ್ಕಾಗಲ್ಲ. ಹೇ ಭಗವಂತ, ರಾಮ, ಏನು ಮಾಡುವುದು ಗೊತ್ತಾಗ್ತಿಲ್ಲ ಆಚಾರ್ಯರೇ. ಹೇ ಭಗವಂತ, ಹೇ ಭಗವಂತ. ಏನೆತ್ಕೋಬೇಕು ದೇವಿ? ನಾವಲ್ಲ, ಅಮ್ಮ ಹೇಳ್ತಿದ್ದಾರೆ. ನಿಮ್ಮಿಬ್ರಲ್ಲಿ ಯಾರೇ ನಕಲಿ ಭೈರವ ರೂಪಿ ಇದ್ದೀರೋ ನಿಮ್ಮ ಶಸ್ತ್ರ ಎತ್ಕೊಳ್ಳಿ. ಮತ್ತೆ ಇಂದು ಅವ್ರಿಗೆ ಅಮ್ಮನ ಕೈಯಿಂದ ನರಕವಾಸಿ ಆಗೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ. ಮುಂದೆ ಹೇಳ್ತಿದ್ದಾರೆ, ನಿಮ್ ಪ್ರಾಣದ ರಕ್ಷಣೆ ಬಯಸ್ತಿದ್ರೆ ಸತ್ಯ ಏನಂತ ಅಮ್ಮನ ಪ್ರಶ್ನೆಗೆ ಉತ್ತರ ನೀಡಿ. ಇಲ್ದಿದ್ರೆ ಪ್ರಶ್ನೆ, ಅಮ್ಮ ಪ್ರಶ್ನೆ ಕೇಳ್ತಾರೆ. ನಿಮ್ಮಿಬ್ರಲ್ಲಿ ನಮ್ಮನೆಗೆ ಭಿಕ್ಷುಕರಾಗಿ ಯಾರು ಬಂದಿದ್ದು? ಅದು ನಾವಾಗಿದ್ವಿ ದೇವಿ. ಅಲ್ಲ, ಅದು ನಾವಾಗಿದ್ವಿ ಮಾತಾಶ್ರೀ, ಅದು ನಾವು. ನನಗನಿಸ್ತಿದೆ ಬಲ್ಗಲ ಇಲ್ಲೋ ಮಹಾರಾಜ್ಲೇ ಬಂದಿದ್ಲು ಅಂತ. ಹೇಗೆ? ಇವಳ ಮೀಸೆ ಹೇಗಿತ್ತು ಅಂದ್ಲೆ ಆ ಮಾಲಾತ್ಲಿಗಿದ್ದಂಗೆ. ಇಲ್ಲ 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 ಇಲ್ಲ, ಈ ಎಡ್ಗಡೆ ಇಲ್ಲೋ ಮಾಲಾಸ್ಲಾಗಿದ್ಲು. ಹೇಗೆ? ಇವಳ ಮೂಗು ಹಾಗೆ ಇದೆ. ಇಲ್ಲ 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 ಇಲ್ಲ, ಇವಳ ಕೂದ್ಲು ಹಾಗೆ. ಅಯ್ಯೋ, ಇಬ್ಳು ಒಬ್ಳಾಗೆ ಕಾಣ್ತಿದ್ದಾಳೆ. ಎಲ್ಲ ಗೊಂದಲವಾಗಿದೆ. ಏನು? ಯಾರ ಗೊಂದಲ? ಗೊಂದಲವಾಗಿದೆ. ದೇವಿ, ಇವನೇನ್ ಹೇಳ್ತಿದ್ದಾನೆ? ಗೊಂದಲ ಅಂತಿದ್ದಾನೆ. ಅದನ್ ಬಿಡಿ, ನೀವ್ ಪ್ರಶ್ನೆಗೆ ಉತ್ತರ ನೀಡಿ. ಅಯ್ಯೇ, ಏನ್ ಅನರ್ಥ ಮಾಡ್ತಿದ್ದೀರಾ? ಪ್ರಣಾಮ ಮಹಾರಾಜ, ಪ್ರಣಾಮ ಪ್ರಣಾಮ. ಏನ್ ನಡೀತಿದೆ ಇಲ್ಲಿ? ಶಾರದಾ ಗುಂಡಪ್ಪ, ಯಾಕೆ ಬಂದಿದ್ದೀರಾ ನೀವಿಲ್ಲಿ? ಸತ್ಯ ಮತ್ತು ಸುಳ್ಳಿ ನಿರ್ಧಾರ ಮಾಡಕ್ ಬಂದಿದೀವಿ. ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ ಮಾಡಕ್ ಬಂದಿದೀವಿ. ಪತ್ತೆ ಹಚ್ಚೋಕ್ ಬಂದಿದೀವಿ ಈ ಇಬ್ರಲ್ಲಿ ನಮ್ಮ ಅಸಲಿ ಮಹಾರಾಜ ಯಾರಂತ. ಓ, ಮತ್ತೆ ನಕಲಿ ಯಾರಿರ್ತಾರೋ ಅವ್ರು ಹೀಗೆ ಎಲ್ಲರ ಎದುರಿಗೆ ಹೇಳ್ತಾರೆ, ಅಮ್ಮ ನಾನೇ ನಕಲಿ ಮಹಾರಾಜ ಅಂತ ಅಲ್ವಾ? ಯಾಕೆ ಹೇಳಲ್ಲ? ಹೇಳಲೇಬೇಕು. ಇಲ್ದಿದ್ರೇನು? ಯೋಚಿಸ್ತಿದ್ದಾರೆ. ಏನ್ ಯೋಚಿಸೋದಿದ್ರು ಮನೆಗೆ ಹೋಗಿ ಯೋಚಿಸಿ. ನಡ್ರಿ ಇಲ್ಲಿಂದ. ಅಯ್ಯೋ, ಹೇಳ್ತಿದ್ದಾರೆ ಇವ್ರ ಹತ್ರ ಒಂದು ಉಪಾಯ ಇದೆಯಂತೆ. ಇದ್ರಿಂದ ಪತ್ತೆ ಹಚ್ಬೋದು ಯಾರ್ ಅಸಲಿ ಮಹಾರಾಜ ಮತ್ ಯಾರ್ ನಕಲಿ. ಹಾಗಾದ್ರೆ ಶೀಘ್ರ ಹೇಳಿ ಮಾತೇಶ್ವರಿ, ಅದೇನು? ನಾವೀ ತೊಡಕಿನಿಂದ ಹೊರಬರಬೇಕು. ನಾವು ಕೂಡ ಇವ್ರ ಮೀಸೆಯ ಕೂದಲನ್ನ ಎಣಿಸಿ. ಸಾಕು, ಇದಂತೂ ಅತಿ ಆಯ್ತು. ನಡ್ರಿ ಇಲ್ಲಿಂದ, ಹೊರಡಿ. ಕ್ಷಮೆ ಕೇಳ್ತೀನಿ ಮಹಾರಾಜ, ಕ್ಷಮಿಸ್ಬಿಡಿ. ನಡ್ರಿ ಇಲ್ಲಿಂದ, ನಾನ್ ಹೇಳ್ತಿದ್ದೀನಿ. ನಡ್ರಿ ಇಲ್ಲಿಂದ, ಬಂದ್ಬಿಟ್ರು ಮೀಸೆ ಕೂದಲು ಎಣಿಸೋದಕ್ಕೆ. ಎಲ್ರು ನಡ್ರಿ, ಹೋಗಿ ಇಲ್ಲಿಂದ. ನಡ್ರಿ, ಬೇಗ ನಡ್ರಿ. ಅಯ್ಯೋ, ಮಹಾರಾಜ, ಇನ್ಮುಂದೆ ನಮ್ಮಿಂದ ಮಾಡೋಕ್ಕಾಗಲ್ಲ.
ಈ ನಕಲಿ ಸಾಮ್ರಾಟನಾಗಿರುವ ನಾಟಕವನ್ನ ನನ್ನಿಂದ ಜಾರಿಯಲ್ಲಿರಿಸೋಕಾಗಲ್ಲ. ದಯಮಾಡಿ ನನ್ನನ್ನ ಕ್ಷಮಿಸ್ಬಿಡಿ. ಆದರೆ ಏಕೆ? ನೀವಿಷ್ಟು ಚೆನ್ನಾಗಿ ಮಾಡ್ತಿದ್ದೀರಿ, ಆದ್ರೂ ಇಲ್ಲ ಮಹಾರಾಜ. ಈ ನಾಟಕದಲ್ಲಿ ಪ್ರತಿ ಸಲ, ಪ್ರತಿ ಕ್ಷಣ, ಎಲ್ಲರ ಎದುರಿಗೂ ನಾನು ನಿಮ್ಮನ್ನ ಅಪಮಾನ ಮಾಡಬೇಕಾಗುತ್ತದೆ. ಇದು ನನ್ನಿಂದ ಸಹಿಸೋಕಾಗ್ತಿಲ್ಲ ಮಹಾರಾಜ. ಆದ್ರೆ ಇದೆಲ್ಲ ನೀವು ನಮ್ಮ ಆದೇಶದ ಮೇರೆಗೆ ಮಾಡ್ತಿದ್ದೀರಾ. ಹೌದು ಮಹಾರಾಜ. ಆದ್ರೆ ನೀವು ಮಹಾರಾಜರು, ಸಾಮ್ರಾಟರು, ರಾಜರು ನೀವು ನಮಗೆ. ನಾವಂತೂ ನಿಮ್ಮ ಪ್ರಜೆಗಳಲ್ಲಿ ತುಚ್ಛ ಮನುಷ್ಯ ಮಾತ್ರ. ಅದರಲ್ಲೂ ನಮ್ಮ ರಾಜರ ಜೊತೆಗೆ ಈ ರೀತಿಯ ದುರ್ವ್ಯವಹಾರ ಹೇಗೆ ಮಾಡೋಕ್ ಸಾಧ್ಯ? ಮಾಡಲೇಬೇಕು. ಇದು ಅತ್ಯಂತ ಅವಶ್ಯಕ. ನಾವು ನೋಡ ಬಯಸುತ್ತೇವೆ ಅದು ಭವಿಷ್ಯದಲ್ಲಿ ಒಂದ್ ವೇಳೆ ಇದೇ ತರ ವಿಪತ್ತು ನಮ್ಮ ಮೇಲೆ ಬಂದರೆ ಏನಾಗುತ್ತೆ ಎಂದು. ಏನ್ ಮಾಡ್ತಾರೆ ನಮ್ಮ ಮಂತ್ರಿಗಣ, ನಮ್ಮ ಸಭಾಸದರು, ನಮ್ಮ ಸಮಸ್ತ ವಿಶ್ವಾಸ ಪಾತ್ರರು? ಏನಿವರೆಲ್ಲ ಸಮರ್ಥರೇ ಇಂತಹ ವಿಕಟ ಸಮಸ್ಯೆಯಲ್ಲಿ ತಮ್ಮ ರಾಜನಿಗೆ ರಾಜ್ಯದ ರಕ್ಷಣೆ ಮಾಡುವುದಕ್ಕಾಗಿ? ವಿದ್ವಾನ್ ತಥಾಚಾರ್ಯ, ಬುದ್ಧಿವಂತ ಪಂಡಿತ ರಾಮಕೃಷ್ಣ, ಸದಾ ಎಚ್ಚರವಿರುವ ಮಹಾಮಂತ್ರಿ, ಇವರೆಲ್ಲರೂ ಇದ್ದ ಮೇಲೂ ಹೇಗೆ ಒಬ್ಬ ಭೈರವ ರೂಪಿ ತನ್ನ ಷಡ್ಯಂತ್ರದಲ್ಲಿ ಸಫಲನಾದ? ಹೇಗೆ? ಅದಕ್ಕಾಗಿ ನಾವು ನಿಮ್ಮನ್ನು ಇಲ್ಲಿ ಮಹಾರಾಜ ಕೃಷ್ಣದೇವರಾಯರನ್ನಾಗಿ ಕರೆತಂದಿದ್ದೇವೆ. ಅದಕ್ಕಾಗಿಯೇ ಇಲ್ಲಿ ಅಸಲಿ ಮತ್ತು ನಕಲಿಯ ನಾಟಕ ರಚಿಸಿದ್ದೇವೆ ನಾವು. ಆದರೆ ಖೇದವಿದೆ ನಮಗೆ, ನಾವು ಇಲ್ಲಿಯವರೆಗೆ ನಿರಾಶರಾಗಿದ್ದೇವೆ. ಯಾರೂ ಕೂಡ ಈ ತೊಡಕನ್ನ ಇಲ್ಲಿಯವರೆಗೂ ಬಗೆಹರಿಸಿಲ್ಲ. ಯಾರೂ ಕೂಡ ಈ ತೊಡಕಿನ ಅಸಲಿ ಬೇರಿನವರೆಗೂ ತಲುಪಿಲ್ಲ. ಯಾರೂ ಸಹ ಇದನ್ನ ತಿಳಿದಿಲ್ಲ. ವಾಸ್ತವದಲ್ಲಿ ಇದೆಲ್ಲದರ ಹಿಂದೆ ನಾವಿದ್ದೇವೆಂದು. ಮಹಾರಾಜ ಕ್ಷಮೆ, ಆದರೆ ಸಂಭವತಃ ನೀವು ಇನ್ನೂ ಕೆಲ ಸಮಯ ನೀಡಬೇಕು. ತುಂಬಾ ಸಮಯ ನೀಡಿ ಆಗಿದೆ. ತೀರಾ ನಿರಾಶರಾಗಿದ್ದೇವೆ, ಆದರೆ ಇನ್ನೂ ಸಾಧ್ಯವಿಲ್ಲ. ಒಂದ್ ವೇಳೆ ನಾಳೆಯವರೆಗೆ ಪಂಡಿತ ರಾಮಕೃಷ್ಣ, ಆಚಾರ್ಯ ತಥಾಚಾರ್ಯ ಮತ್ತು ಮಹಾಮಂತ್ರಿ ತಿಮ್ಮರಸು ನಮ್ಮ ಈ ಸತ್ಯದವರೆಗೆ ತಲುಪದೇ ಇದ್ದರೆ, ಒಂದು ವೇಳೆ ನಾವು ರಚಿಸಿರುವ ಈ ತೊಡಕನ್ನು ಬಗೆಹರಿಸದೇ ಇದ್ದರೆ ನಾವು ಅವರನ್ನು ಕ್ಷಮಿಸೋದಿಲ್ಲ. ಪಂಡಿತ ರಾಮಕೃಷ್ಣ, ಆಚಾರ್ಯ ತಥಾಚಾರ್ಯ ಮತ್ತು ಮಹಾಮಂತ್ರಿ ತಿಮ್ಮರಸರನ್ನು ವಿಜಯನಗರ ರಾಜ್ಯದಿಂದ ಶಾಶ್ವತವಾಗಿ ಹೊರಹಾಕಲಾಗುತ್ತದೆ. ಬಾದ್ಶಾ ಸಲಾಮತ್. ಸ್ವಲ್ಪ ಹೊತ್ತಲ್ಲೇ ವಿಜಯನಗರದ ರಾಜ್ಯವನ್ನು ಸೇರುವವರಿದ್ದೇವೆ. ಹೆಚ್ಚು ಕಾಯಲಾಗುವುದಿಲ್ಲ ಬನ್ನೆ ಖಾನ್. ಕಾತುರ ಬರ್ದಾಶ್ತ್ ಕೆ ಬಾಹರ್ ಹೈ. ಏನಾಯ್ತು ಗುರುಜಿ? ತುಂಬಾ ಚಿಂತೆ ಮಾಡ್ತಿರೋ ಪ್ರತೀತಿ ಆಗ್ತಿದೆ. ಎಲ್ಲ ಕುಶಲ್ ಮಂಗಳ ತಾನೇ? ಹಾ, ಈ ಅಸಲಿ ನಕಲಿ ದ್ವಂದ್ವದಲ್ಲಿ ನಮ್ಮ ದಂಧೆ ಕ್ಷೀಣಿಸ್ತಾ ಇದೆ. ವಾರ್ಷಿಕ ಮಹಾಪೂಜೆಯ ಆಯೋಜನೆ ಸಮೀಪಿಸುತ್ತಿದೆ. ಆದರೆ ನಮಗರ್ಥವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಹಾರಾಜರಿಂದ, ಅಯ್ಯೋ ಯಾವ ಮಹಾರಾಜರಿಂದ ಈ ಆಯೋಜನೆಯ ವಿಷಯದ ಬಗ್ಗೆ ಮಾತಾಡಲಿ, ಮತ್ತೆ ಹೇಗೆ ಕೇಳಲಿ? ಯಾವ ಮಹಾರಾಜರಲ್ಲಿ ಪೂಜಾ ಸಾಮಗ್ರಿಯ ಪಟ್ಟಿ ನೀಡಿ ರಾಜಕೋಶದ ಭಾರ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ತಿಜೋರಿಯ ಭಾರ ಹೆಚ್ಚಿಸಲಿ. ನಾನೇನ್ ಹೇಳ್ತೀನಿ ಅಂದ್ರೆ, ಯಾರು ಸಿಗ್ತಾರೋ ಆ ಮಹಾರಾಜರನ್ನೇ ಇಟ್ಕೊಳ್ಳಿ. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕಬಳಿಸ್ಬಿಡಿ. ನನ್ ಮಾತಾಡ್ತ ಎಷ್ಟು ತಗೋಬೇಕು ತಗೊಳ್ಳಿ. ಸತ್ಯವೇ ಹೇಳಿದೆ. ಒಂದು ವೇಳೆ ಆ ಮಹಾರಾಜ ಅಸಲಿಯಾಗಿದ್ರೆ, ಆ ಭಾಗ್ಯ ನಿಮ್ದು. ಅದೇ ನಕಲಿಯಾಗಿದ್ದರೆ, ಆ ಸೌಭಾಗ್ಯ ನಮ್ದು. ಯಾಕಂದ್ರೆ ಮಹಾರಾಜರು ನಿಮ್ಮನ್ನ ಜೀವಂತವಾಗಿ ಉಳಿಸಲ್ಲ. ಗುರುಜಿ, ಸಣ್ಣ ಉಪಾಯ ನೀಡೋಕಾಗದೆ ಇದ್ದ ಮೇಲೆ ಕೊನೆ ಪಕ್ಷ ನಿನ್ನ ಬಾಯಿ ಮುಚ್ಚಿಕೊಂಡು ಸುಮ್ಮನಿರೋ. ಒಂದು ಕೆಲಸ ಮಾಡೋಣ, ಇಬ್ಬರು ಮಹಾರಾಜರಿಗೆ ನಿಮಂತ್ರಣ ನೀಡೋಣ. ಬಹುಶಃ ಇದರಿಂದ ನಮ್ಮ ಕಮಾಯಿ ದುಪ್ಪಟ್ಟಾಗಬಹುದು. ಯಾರಿಗ್ ಗೊತ್ತು, ದುಪ್ಪಟ್ಟು ನಿಮ್ಮ ದುರ್ಗತಿನೂ ಆಗ್ಬೋದು ಗುರುಜಿ. ಇಲ್ವಾ? ಹೇಳಿ ಗುರುಜಿ. ಆಚಾರ್ಯ 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 ಅಯ್ಯೋ, ಏನು ಏನಾಯ್ತು? ಎಲ್ಲಿ ಬೆಂಕಿ ಬಿದ್ದಿದೆ? ಒಳ್ಳೆ ಹುಚ್ಚು ಕುದುರೆ ತರ ಎಗರಾಡ್ತಿದ್ಯಾ?
ಆಚಾರ್ಯ ನಿಮಗೆ ಗೊತ್ತೇ ಇಲ್ವಾ? ಏನು ಗೊತ್ತಿರಬೇಕು? ಅಯ್ಯೋ ಸರ್ವಪ್ರಥಮ ನಿಮಗೆ ಗೊತ್ತಿರ್ಬೇಕಿತ್ತಲ್ವಾ ಆಚಾರ್ಯ? ನಮಗ್ ಗೊತ್ತಾಗ್ಬೇಕು ತಾನೆ, ನಮಗೇನ್ ಗೊತ್ತಿರ್ಬೇಕಂತ? ಅದೇ ಇವಾಗ ನಮಗ್ ಗೊತ್ತಾಯ್ತಲ್ವಾ? ಏನು ತಿಳಿತು? ಕಾಳಿಕೋಟೆ ಸುಲ್ತಾನ್ ಶಂಶುದ್ದೀನ್ ಜಫರ್ ಅವರು ವಿಜಯನಗರದ ಮೇಲೆ ಆಕ್ರಮಣ ಮಾಡಿದ್ದಾನೆ ಮತ್ತು ತನ್ನ ಪೂರ್ತಿ ಸೇನೆಯ ಸಮೇತ ವಿಜಯನಗರದ ಮೇಲೆ ದಾಳಿ ಮಾಡ್ತಿದ್ದಾನೆ ಆಚಾರ್ಯ. ಮತ್ತೆ ಅವರ ಸೈನಿಕರು ವಿಜಯನಗರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಒಬ್ಬೊಬ್ಬರಾಗಿ ವಿಜಯನಗರ ರಾಜ್ಯದ ಸೀಮೆಯನ್ನು ದಾಟಿ ಒಳಗೆ ಬರ್ತಾ ಇದ್ದಾರೆ ಆಚಾರ್ಯ. ಪೂರ್ತಿ ವಿಜಯನಗರದಲ್ಲಿ ಹಾಹಾಕಾರ ಎದ್ದಿದೆ, ಗೊಂದಲ ಸೃಷ್ಟಿಯಾಗಿದೆ. ಅಯ್ಯೋ ಭಗವಂತ! ಆಕ್ರಮಣ ಯಾರು ಮಾಡ್ತಿದ್ದಾರೆ ಅಂತಹ ದುಸ್ಸಾಹಸ? ಯಾರಿಗೆ ಮೃತ್ಯು ಕಾದಿದೆ ಕೃಷ್ಣದೇವರಾಯನನ್ನು ಯುದ್ಧಕ್ಕೆ ಆಹ್ವಾನಿಸಲು? ಕೃಷ್ಣದೇವರಾಯ ಇಲ್ಲಿದ್ದಾನೆ. ಇದು ನಮ್ಮ ರಾಜ್ಯ ಮತ್ತು ನಮ್ಮ ರಾಜ್ಯದ ರಕ್ಷಣೆ ನಮಗೆ ಚೆನ್ನಾಗಿ ಗೊತ್ತಿದೆ. ಮಹಾರಾಜ ಕ್ಷಮಿಸ್ಬೇಕು, ಆದ್ರೆ ನಿಮ್ಮಿಬ್ರಲ್ಲಿ ಯಾರೇ ನಮ್ಮ ವಾಸ್ತವಿಕ ಮಹಾರಾಜರಿದ್ದೀರೋ ಇದು ಸಮಯ ಅಲ್ಲ ಮಾತಾಡಕ್ಕೆ. ನಮ್ಮ ರಾಜ್ಯ ಸಂಕಟದಲ್ಲಿದೆ, ಅದ್ರ ಬಗ್ಗೆ ಯೋಚಿಸಿ. ಆದ್ರೆ ಯಾರ ಮೂರ್ಖ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸ್ವಯಂ ತನ್ನ ಮೃತ್ಯು ನಿಶ್ಚಯ ಮಾಡಿಕೊಳ್ಳಲು ಬರುತ್ತಿದ್ದಾನೆ? ಅವರೇ ಮಹಾರಾಜ, ನಿಮ್ಮ ಸಮ್ಮುಖ ಸಂಧಿ ಪ್ರಸ್ತಾಪ ತರಬೇಕಿದ್ದವರು. ಕಾಳಿಕೋಟೆ ರಾಜ್ಯದ ಸುಲ್ತಾನ್ ಶಂಸುದ್ದೀನ್ ಜಫರ್. ಸುಲ್ತಾನ್ ಶಂಸುದ್ದೀನ್? ವಿಶ್ವಾಸಘಾತಕ ಶಂಸುದ್ದೀನ್ ಸುಲ್ತಾನ್? ಮಹಾರಾಜರೇ, ಅದು ನನ್ನ ಮಾತಿನ ಅರ್ಥ ನಮ್ಮ ವಾಸ್ತವಿಕ ಮಹಾರಾಜರಿಗೆ ನಾವು ಏನನ್ನ ತಿಳಿಸ ಬಯಸುತ್ತೇವೆಂದರೆ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು. ಸುಲ್ತಾನ್ ಶಂಸುದ್ದೀನರ ಸೇನೆ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದಕ್ಕೆ ಆಗಮಿಸಿದೆ ಮತ್ತು ನಮ್ಮ ಎಷ್ಟೋ ರಾಜ್ಯ, ನಗರ ಮತ್ತು ಗ್ರಾಮವನ್ನ ವಶಪಡಿಸಿಕೊಂಡಿದ್ದಾರೆ. ಮಹಾರಾಜ ಸ್ವಯಂ ಶಂಸುದ್ದೀನ್ ಪೂರ್ತಿ ಸೇನೆಯೊಂದಿಗೆ ನಮ್ಮ ಮಹಲಿನ ಸಮೀಪ ಬಂದಿದ್ದಾರೆ. ಯಾವಾಗಲಾದ್ರೂ ಯಾವ ಸಮಯದಲ್ಲಾದ್ರೂ ಇಲ್ಲಿ ಒಳಗಡೆ ಪ್ರವೇಶಿಸಬಹುದು. ಅವನಿಗೆ ಅಷ್ಟೊಂದು ಸಾಹಸವೇ? ವಿಜಯನಗರ ರಾಜ್ಯದ ಸೀಮೆ ಕೇವಲ ಸೀಮೆಯಲ್ಲ, ಕೃಷ್ಣದೇವರಾಯನ ಪೂರ್ವಜರಿಂದ ಗೀಚಲಾಗಿರುವ ಅಗ್ನಿ ರೇಖೆಯದು. ಅದನ್ನು ದಾಟುವವರ ಮೃತ್ಯು ನಿಶ್ಚಿತವಾಗಿರುತ್ತದೆ. ಈಗ ಅವನ ರಕ್ತದಿಂದಲೇ ಆಗುವುದು ಈ ಸೀಮೆಯ ಶುದ್ಧಿ. ಇದು ನಮ್ಮ ರಾಜ್ಯದ ಸುರಕ್ಷತೆಯ ಪ್ರಶ್ನೆಯಾಗಿದೆ ಮತ್ತು ನಾವು ಸಾಮ್ರಾಟ ಕೃಷ್ಣದೇವರಾಯ ಚೆನ್ನಾಗಿ ಅರಿತಿದ್ದೇವೆ ಅದು ನಮ್ಮ ಗೌರವದ ರಕ್ಷಣೆ ಹೇಗೆ ಮಾಡುವುದು ಎಂದು. ತಪ್ಪು ನಮ್ಮಿಂದಾಗಿದೆ ಮಂತ್ರಿವರ್ಯ. ಅಂತಹ ಒಬ್ಬ ಕಪಟಿ ಸುಲ್ತಾನನನ್ನು ನಾವು ಸಂಧಿ ಯೋಗ್ಯನೆಂದು ತಿಳಿದದ್ದು, ಮಿತ್ರತ್ವಕ್ಕೆ ಯೋಗ್ಯನೆಂದು ತಿಳಿದದ್ದು. ಆದರೆ ಈಗ ನಾವು ಅವನಿಗೆ ತಿಳಿಸುತ್ತೇವೆ, ಕೃಷ್ಣದೇವರಾಯ ಒಂದು ವೇಳೆ ಶತ್ರುವನ್ನು ಆಲಂಘಿಸುವನು. ಹಾಗೆ ಸಮಯ ಬಂದರೆ ಅದೇ ಶತ್ರುವಿನ ಶಿರವನ್ನು ಅವನ ದೇಹದಿಂದ ಬೇರೆ ಮಾಡಬಲ್ಲನೆಂದು. ಇಂದು ನಾವು ಅವನಿಗೆ ತೋರಿಸುತ್ತೇವೆ ಹೇಗೆ ಶೀತಲ ತಮ್ಮ ಮಿತ್ರತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆಯೋ ಅಷ್ಟೇ ಅಗ್ನಿ ಜ್ವಾಲೆಯನ್ನು ನಮ್ಮ ಶತ್ರುಗಳಲ್ಲೂ ಇರಿಸುತ್ತೇವೆ. ಇಬ್ಬರೂ ಹೋಗಾಯಿತು ಪಂಡಿತ ರಾಮಕೃಷ್ಣ. ಆದರೆ ಪ್ರಶ್ನೆ ಇನ್ನೂ ಅದೇ ಇದೆ, ನಮ್ಮ ಅಸಲಿ ಮಹಾರಾಜ ಯಾರೆಂದು. ಅಯ್ಯೋ, ನೀವು ಅದನ್ನ ಬಿಡಿ ಮಂತ್ರಿವರ್ಯ. ಹೋಗಿ ಮೊದಲು ಸೈನ್ಯದವರಿಗೆ ಸೂಚನೆ ನೀಡೋಣ, ಈ ಆಕ್ರಮಣದಲ್ಲಿ ಮಹಾರಾಜರೇ ಸ್ವಯಂ ನೇತೃತ್ವ ವಹಿಸ್ತಾರೆ ಅಂತ. ಹಾ ಸರಿ, ಬನ್ನಿ. ಅಲ್ಲಾ, ರಾಜನೇ ಇಲ್ಲದ ರಾಜ್ಯ, ಸ್ವಾಮಿಯೇ ಇಲ್ಲದ ಸಂಪತ್ತು, ಎರಡು ತೆರೆದ ಖಜಾನೆ ಫಕೀರ್ ಬಾಬಾ. ಲೂಟಿ ಮಾಡಿದರೆ ಎರಡು ಅವನದ್ದಾಗುತ್ತದೆ. ಬರ್ದಾಶ್ತ್ ಕೆ ಬಾಹರ್ ಹೋ ರಹಿ ಹೈ ಯೇ ಖುಷಿ. ಅಲ್ಲಾಹ್, ಏನ್ ಬರ್ದಾಶ್ತ್ ಕೆ ಬಾಹರ್ ಹುಜೂರ್? ಈ ಅವಕಾಶದ ಅನುಭವದ ಖುಷಿ ಫಕೀರ್ ಬಾಬಾ. ನಮಗೆ ನಂಬಿಕೆ ಇದೆ, ಇನ್ನು ಮುಂದೆ ವಿಜಯನಗರದ ಇತಿಹಾಸ ನಮ್ಮನ್ನು ಶಾಶ್ವತವಾಗಿ ನೆನೆಯುತ್ತದೆ. ತುಂಬಾ ನಿರಾಳ ಆರಾಮದಾಯಕ ಅನುಭವವಾಗ್ತಿದೆ ಬಾಬಾ. ಎಲ್ಲವೂ ಹಲ್ಕ ಅನುಭವ ಆಗ್ತಿದೆ. ಅಲ್ಲಾಹ್, ಎಲ್ಲವೂ ಜಹಾಪನ? ಖಂಡಿತವಾಗಿಯೂ.
ಯಾ ಖುದಾ, ಏನ್ ಚಮತ್ಕಾರ ನಿನ್ನದು! ಇಬ್ಬಿಬ್ಬರು ಬಾದಶಾಹ, ಅದು ಒಂದೇ ರೂಪವಿರೋರು, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಯಾ ಅಲ್ಲಾ, ಬರ್ದಾಶ್ತ್ ಕೆ ಬಾರ್ ಹೋ ರಹಿ ಹೈ ರಾಣಿ. ಇಂತಹ ಆಶ್ಚರ್ಯಕರ ಸಂಗತಿ ಬಾಖುದಾ ಮೊದಲೆಂದೂ ನಾವು ನೋಡಿರಲಿಲ್ಲ. ಸುಲ್ತಾನ್ ಶಂಶುದ್ದೀನ್ ಜಫರ್ ಖಾನ್, ನಿನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನೀನು ಇದನ್ನ ಮಾಡಬಾರದಿತ್ತು. ವಿಜಯನಗರ ರಾಜ್ಯದ ಭೂಮಿಯ ಮೇಲೆ ಈ ರೀತಿ ಹೆಜ್ಜೆಯನ್ನಿಟ್ಟು ನೀನು ಎಂತಹ ಪ್ರಳಯಕ್ಕೆ ಆಮಂತ್ರಣ ನೀಡಿದ್ದೀಯೆಂದರೆ ಆ ಪ್ರಳಯದ ತಾಂಡವದ ಧ್ವನಿ ಈಗ ನನ್ನ ಕಿವಿಯಲ್ಲಿ ಗುನುಗುಡುತ್ತಿದೆ. ಇಂದು ನಿನ್ನನ್ನು ಎಂತಹ ಸ್ಥಿತಿಗೆ ತರುತ್ತೇನೆಂದರೆ ಅದನ್ನು ನೋಡಿದ ನಂತರ ಮೃತ್ಯುವಿನ ಸಾಮ್ರಾಟ ಯಮರಾಜ ಕೂಡ ವಿಜಯನಗರ ರಾಜ್ಯಕ್ಕೆ ಬರುವ ಮೊದಲು 100 ಬಾರಿ ಯೋಚಿಸಬೇಕು. ಬರ್ದಾಶ್ತ್ ಕೆ ಬಾಹರ್ ಹೋ ರಹಿ ಹೈ ಆಪ್ಕೆ ಯೆ ತೇವರ್ ಮಹಾರಾಜ್ ಕೃಷ್ಣದೇವರಾಯ್. ನಾವು ನೋಡುತ್ತೇವೆ ಯಾರು ಇಂದು ನಮ್ಮನ್ನು ವಿಜಯನಗರ ವಶಪಡಿಸಿಕೊಳ್ಳುವುದರಿಂದ ತಡೆಯುತ್ತಾರೆ. ಇಡೀ ಜಗತ್ತಿಗೆ ಗೊತ್ತಿದೆ ನಮ್ಮ ಈ ಖಡ್ಗ ಎಷ್ಟು ಶತ್ರುಗಳ ರುಂಡವನ್ನು ಚಂಡಾಡಿದೆ ಎಂದು. ಎಷ್ಟು ಜನರನ್ನು ನಾವು ಸಾವಿರದವರೆಗೆ ತಳ್ಳಿದ್ದೇವೆ. ಎದುರಿಸೋದು ದೂರದ ಮಾತು ಶಂಶುದ್ದೀನ್. ನೀನಂತೂ ಕೃಷ್ಣದೇವರಾಯನ ಖಡ್ಗವನ್ನು ಸ್ವಚ್ಛ ಮಾಡುವುದಕ್ಕೂ ಯೋಗ್ಯನಲ್ಲ. ಒಂದು ವೇಳೆ ಧೈರ್ಯವಿದ್ದರೆ ತೆಗೆನಿನ ಕತ್ತಿಯನ್ನ ಬಂದು ಎದುರಿಸುವಂತವನಾಗೂ ನಮ್ಮನ್ನು. ಸಿಪಾಯಿಗಳೇ, ಆಚಾರ್ಯ, ಇಲ್ಲಂತೂ ಯುದ್ಧವಾಗೋ ಹಾಗಿದೆಯಲ್ಲ. ಹೇ ಭಗವಂತ, ಗುರುಜಿ ಎಲ್ಲಿಗೆ ಹೋಗ್ತಿದ್ದೀರಾ? ನಾವಿಲ್ಲೇನು ಮಾಡಬೇಕು? ಇಲ್ಲಿ ಶಸ್ತ್ರಾರ್ಥವಾಗುತ್ತಿದೆ, ಶಾಸ್ತ್ರಾರ್ಥವಲ್ಲ. ನಮಗಿಲ್ಲೇನು ಕೆಲಸ? ನಾವಂತೂ ಕೇವಲ ಸೀದಾ ಸಾದಾ ಪೂಜಾ ಪಾಠ ಮಾಡುವಂತ ಸಂವೇದನೆಶೀಲ, ಕೋಮಲ, ಮುಗ್ಧ ಪಂಡಿತ. ಈಗ ಇಲ್ಲಿ ಈ ರಣಭೂಮಿಯಲ್ಲಿ ಏನು ಮಾಡುವುದಿದೆ? ಗುರುಜಿ, ಇಲ್ಲಿ ಯಾಕೆ ಬಂದ್ವಿ? ಇಲ್ಲಿ ಯಾವ ಲಡ್ಡು ವಿತರಿಸ್ತಾ ಇಲ್ವಲ್ಲ? ನನ್ ಮಾತಿನ ತಾತ್ಪರ್ಯ, ಇಲ್ಲಿಗೆ ಬರೋ ಉದ್ದೇಶ ಏನಿತ್ತು ಗುರುಜಿ? ನಾವಿಲ್ಲಿಗೆ ಅದು ಸಮೀಕ್ಷೆ ಮಾಡಲು ಬಂದಿದ್ದೀವೋ. ಸಮೀಕ್ಷೆ ಆಯ್ತು, ಈಗ ನಾವು ಹೋಗುತ್ತಿದ್ವಿ. ಗುರುಜಿ ನಿಲ್ಲಿ. ಒಂದ್ ವೇಳೆ ನೀವು ಬೆನ್ ತೋರಿಸಿ ಹೋದ್ರೆ ಮೊದ್ಲೇ ನೀವ್ ಯಾರಿಗೂ ಮುಖ ತೋರ್ಸೋಕೆ ಯೋಗ್ಯರಲ್ಲ. ಆಮೇಲೆ ಖಂಡಿತವಾಗ್ಲೂ ಮುಖ ತೋರ್ಸೋಕೆ ಯೋಗ್ಯರಾಗಿರಲ್ಲ ನೀವು. ಒಳ್ಳೆಯದು, ಇದರಲ್ಲಿದೆ. ನೀವು ನಿಮ್ಮ ಹತ್ಯಾರನ್ನು ಕೆಳಗಿರಿಸಿ ನಿಮ್ಮನ್ನು ನೀವು ನಮಗೆ ಒಪ್ಪಿಸಿಕೊಳ್ಳಿ. ನಾವು ಎಂದೋ ನಮ್ಮನ್ನು ಸ್ವಯಂ ಸಮರ್ಪಿಸಿಕೊಂಡಿದ್ದೇವೆ ನಮ್ಮ ರಾಷ್ಟ್ರದ ಪ್ರಜೆಗಳ ಹೆಸರಿಗೆ. ಆದರೆ ಈಗ ನಿನ್ನ ತಲೆಯನ್ನು ಸಮರ್ಪಿತಗೊಳಿಸುವುದಿದೆ ಕೃಷ್ಣದೇವರಾಯನ ಖಡ್ಗದ ಹೆಸರಿಗೆ. ಒಪ್ಪುತ್ತೆ, ಗರ್ವ ಒಪ್ಪುತ್ತದೆ ನಿಮಗೆ ಕೃಷ್ಣದೇವರಾಯ್. ಒಂದು ವೇಳೆ ನೀವು ಅಸಲಿ ಮಹಾರಾಜ ಕೃಷ್ಣದೇವರಾಯನಾಗಿದ್ದರೆ. ಆದರೆ ದುರದೃಷ್ಟವಶಾತ್ ಬಹುಶಃ ನಿಮಗೆ ಈ ಮಾತಿನ ಅರಿವಿಲ್ಲವೇನೋ, ನಾವು ಈ ಯುದ್ಧಕ್ಕೆ ಒಬ್ಬರೇ ಬಂದಿಲ್ಲ. ನಮ್ಮೊಂದಿಗೆ 5 ರಾಷ್ಟ್ರಗಳ ಅಸೀಂ ತಾಕತ್ತು ಶಾಮೀಲಾಗಿದೆ. ನಮ್ಮ ಜೊತೆಗೆ ಮತ್ತು ನಿಮ್ಮ ಖಿಲಾಫ್ ನಿಂತಿದ್ದಾರೆ. ನಮ್ಮ ಜೊತೆಗೆ ಮತ್ತು ನಿಮ್ಮ ಖಿಲಾಫ್ ನಿಂತಿದ್ದಾರೆ. ಅಹಮದ್ ನಗರದ ಬಾದ್ಶಾ ಬುರ್ಹಾನ್ ಅಜೀಂ ಶಾ, ಗೋಲ್ಕೊಂಡಾದ ದೊರೆ ಶಹನ್ ಶಾ ಖುಲಿ ಕುತುಬ್ ಶಾ, ರಾಜ ಅಮೀರ್ ಅಲಿ ಬರೀದ್, ಬೀದರ್ನ ಸಕ್ತ ಅರಸ, ಹೇರರ್ನ ಬಾದ್ಶಾ ಹಿಮಾತ್ ಶಾ, ಬಿಜಾಪುರದ ಸಂಸ್ಥಾನದ ದೊರೆ ಇನ್ಖಲಾಬಿ ಶೆಹನ್ಸ್, ಇವರೆಲ್ಲರೂ ನಮ್ಮೊಂದಿಗೆ ಈ ಯುದ್ಧದಲ್ಲಿದ್ದಾರೆ. ಇವರೆಂಥ ಬೃಹದಾಕಾರದ ತಾಕತ್ತೆಂದರೆ ಇವರ ಸೈನ್ಯದ ಮುಂದೆ ದೊಡ್ಡ ದೊಡ್ಡ ಕಲಿಗಳೇ ಮಂಡಿಯೂರಿದ್ದಾರೆ. ಇವರೆಲ್ಲರೂ ವಿಜಯನಗರವನ್ನು ಸುತ್ತುವರೆದಿದ್ದಾರೆ. ಎಷ್ಟು ಧೈರ್ಯದಿಂದ ನೀವಿಲ್ಲಿಗೆ ಬಂದಿದ್ದೀರಿ! ಉಳಿಯಲಾಗುವುದಿಲ್ಲ ನೀವು ನಮ್ಮೆದುರು. ಬರ್ದಾಶ್ತ್ ಕೆ ಬಾಹರ್ ಹೋ ರಹಿ ಹೈ ಮಾತುಗಳು.
ಒಳ್ಳೆಯದು ನೀವು ಮಂಡಿಯೂರಿ ಶರಣಾಗುವುದು. ಸೋಲನ್ನು ಸ್ವೀಕಾರ ಮಾಡಿ ಮತ್ತು ವಿಜಯನಗರವನ್ನು ನಮ್ಮ ಕೈಗೊಪ್ಪಿಸಿ ನಿಮಗೆ ಜೀವದಾನ ಮಾಡಲಾಗುವುದು. ಸಾಕು ಶಂಸುದ್ದೀನ್. ವಿನಾಶಕಾಲೆ ವಿಪರೀತ ಬುದ್ಧಿ ಬಹಳಷ್ಟು ನೋಡಿದ್ದೇವೆ. ವಿನಾಶಕಾಲೆ ಹುಚ್ಚುತನದ ಬುದ್ಧಿ ಮೊದಲ ಬಾರಿಗೆ ನೋಡುತ್ತಿದ್ದೇನೆ. 5 ರಾಜರನ್ನು ಕರೆದುಕೊಂಡು ಬಂದಿದ್ದೀಯಲ್ಲವೇನು ನಮ್ಮನ್ನು ಎದುರಿಸಲು? ಹೋಗು, ನಾವು ನಿನಗೆ ಸಮಯ ನೀಡುತ್ತೇವೆ. 500 ರಾಜರನ್ನು ಕರೆದುಕೊಂಡು ಬಾ. ಕೃಷ್ಣದೇವರಾಯರಂತೂ ಇಲ್ಲಿಯೇ ಇರುವರು. ಪ್ರತಿಯೊಬ್ಬರು ಸಾಯುತ್ತಾರೆ ಇಂದು ಇದೇ ಜಾಗದಲ್ಲಿ, ನಮ್ಮ ಇದೇ ಖಡ್ಗದಿಂದ. ಇದು ನಮ್ಮ ವಿಜಯನಗರದ ಭೂಮಿ ಸಂಶುದ್ದೀನ್. ನಮ್ಮ ಪೂರ್ವಜರ ಪಾವನ ಮಣ್ಣಿದು. ಈ ಭೂಮಿಯ ಮೇಲೆ ನಿನ್ನ ಹಾಗೆ ಕಾಲಿಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಕುತ್ತಿಗೆಯನ್ನು ಕತ್ತರಿಸಲಾಗುವುದು ಇದೇ ಜಾಗದಲ್ಲಿ, ನಮ್ಮ ಈ ಖಡ್ಗದಿಂದ. ಯಾವುದೇ ಆನೆ, ಯಾವುದೇ ಕುದುರೆ, ಯಾವುದೇ ಸೈನಿಕ, ಯಾವುದೇ ಸೇನೆ ಬೇಡ. ಈ ಕೃಷ್ಣದೇವರಾಯ ಒಬ್ಬನೇ ಸಾಕು ನಿನ್ನ ಈ ಪೂರ್ತಿ ಸೇನೆಯ ಜೊತೆಗೆ ಇದೇ ಭೂಮಿಯಲ್ಲಿ ಹೂಳುವುದಕ್ಕೆ. ವಿಜಯನಗರದ ಭೂಮಿಯ ಮೇಲೆ ಇಂದು ತಮ್ಮ ಶತ್ರುವಿನ ಕಡುಗೆಂಪು ರಕ್ತರಂಜಿತ ಇತಿಹಾಸ ಬರೆಯಲಾಗುವುದು ಇಂದು ಇದೇ ಜಾಗದಲ್ಲಿ, ನಮ್ಮ ಈ ಖಡ್ಗದಿಂದ. ನೀನು ನಮ್ಮನ್ನಲ್ಲ, ಮಲಗಿರುವ ಪ್ರಳಯವನ್ನು ಬಡಿದೆಬ್ಬಿಸಿದ್ದೀಯ. ಈ ಪ್ರಳಯದ ತಾಂಡವ ಹೇಗಿರುತ್ತದೆಂದರೆ ಅದನ್ನು ನೀನು ಕಲ್ಪನೆ ಕೂಡ ಮಾಡಿರಲು ಅಸಾಧ್ಯ. ನಿನ್ನನ್ನು ಸುಟ್ಟು ಬೂದಿ ಮಾಡುವುದು ಇಂದು ಈ ಪ್ರಳಯ. ಹೇಗೆ ನಾವು ಈ ಮಣ್ಣಿನಿಂದ ನಿಮ್ಮ ಅಸ್ತಿತ್ವವನ್ನೇ ಅಳಿಸಿ ಹಾಕುತ್ತೇವೆಂದರೆ ಸಂಶುದ್ದೀನ್, ಇಂದಿನ ನಂತರ ವಿಜಯನಗರ ರಾಜ್ಯದ ಮೇಲೆ ಕೆಟ್ಟ ದೃಷ್ಟಿ ಬೀರುವವರು ಹುಟ್ಟುವುದೇ ಇಲ್ಲ. ಭಸ್ಮ ಮಾಡಿ ಬಿಡುತ್ತದ ಎಲ್ಲವನ್ನು ಇಂದು ಇದೇ ಜಾಗದಲ್ಲಿ, ನಮ್ಮ ಈ ಖಡ್ಗ ಸಂಶುದ್ದೀನ್. ಕೃಷ್ಣದೇವರಾಯ್ ದಯೆ. ಅಲ್ಲಾ ದಯೆ ಮಹಾರಾಜ್, ದಯೆ ತೋರಿಸಿ ನಮ್ಮ ಮೇಲೆ ದಯೆ. ಹಾಗೆಲ್ಲ ಏನು ಇಲ್ಲ ಮಹಾರಾಜ್, ನೀವು ಯೋಚಿಸಿದಾಗೆ ಯಾವುದೇ ಹಮ್ಲ ಗಿಮ್ಲ ಮಾಡಿಲ್ಲ ನಾವು ವಿಜಯನಗರದ ಮೇಲೆ. ಯಾವ ಹಮ್ಲನೂ ಮಾಡಿಲ್ಲ. ನಾವು ಸಂಧಿ ಮಾಡ್ಕೊಳಕ್ ಬಂದ್ವು ಮಹಾರಾಜ್, ಸಂಧಿ ಮಾಡ್ಕೊಳಕ್ ಬಂದ್ವು. ಇದು ಈ ಪಂಡಿತನ ಷಡ್ಯಂತ್ರವೇ ಇದೆಲ್ಲ. ಪಂಡಿತ್, ಅರೆ ಯಾಕೋ ಏನು ಹೇಳ್ತಿಲ್ಲ? ಪಂಡಿತ ರಾಮಕೃಷ್ಣ ಹೇಳಿ, ಇದೆಲ್ಲ ಒಂದು ನಾಟಕ ಅಂತ. ನೀವು ಹೇಳಿದ್ದಕ್ಕೆ ಆಕ್ರಮಣದ ಯೋಜನೆ ಮಾಡಲಾಯಿತು. ಪಂಡಿತ ರಾಮಕೃಷ್ಣ. ಮಹಾರಾಜ. ಹೌದು ಮಹಾರಾಜ್, ಇವ್ರು ಹೇಳಿದ್ದಕ್ಕೆ ಈ ನಾಟಕ ರಚನೆ ಮಾಡಲಾಯಿತು. ಇಲ್ದಿದ್ದೆ ನಮಗೆ ಅಷ್ಟೊಂದು ಧೈರ್ಯವೆಲ್ಲಿತ್ತು ನಮ್ಮ ಸರ್ಫರೋಜ್ ದೋಸ್ತಿನ ದೇಶದ ಮೇಲೆ ಈ ರೀತಿಯ ಹಮ್ಲಾ ಮಾಡೋ ಕೆಟ್ಟ ಸಾಹಸ ಮಾಡ್ತಿದ್ವಾ? ಪಂಡಿತ ರಾಮಕೃಷ್ಣ, ಏನಾಗ್ತಿದೆ ಇಲ್ಲಿ? ನಾವು ನಿಮ್ಮನ್ನೇ ಕೇಳ್ತಿರೋದು ರಾಮ. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ಇದೇ ಸತ್ಯ. ಅಲ್ಲಾ, ಇಲ್ಲೇನೇನ್ ಆಯ್ತೋ ಇವ್ರಿಗೆ ನಾನೇ ಮಾಡಕ್ ಹೇಳಿದ್ದು. ಯಾತಕ್ಕಾಗಿ ರಾಮಕೃಷ್ಣ? ಬೇರೆ ಮಾರ್ಗನೇ ಉಳಿದಿರ್ಲಿಲ್ಲ ನಮ್ಮ ಹತ್ರ ಮಹಾರಾಜ. ಅಸ್ಲಿ ನಕಲಿ ಮಹಾರಾಜರ ಜಂಜಾಟದಲ್ಲಿ ಎಷ್ಟು ನಲ್ಗೋಗಿದ್ವಿ ಅಂದ್ರೆ ಬೇರೆ ದಾರಿ ಹೊಳಿತಾನೆ ಇರ್ಲಿಲ್ಲ. ಇದು ಅರ್ಥ ಆಗ್ತಿರ್ಲಿಲ್ಲ ನಮ್ಮ ಪ್ರಿಯ ಮಹಾರಾಜರನ್ನ ಈ ತೊಡಕಿನಿಂದ ಹೇಗ್ ಹೊರಗ್ ತರೋದು ಅಂತ.
ಆಗ್ಲೇ ಮಂತ್ರಿ ಮಹೋದಯ ನನಗೆ ಹೇಳಿದ್ರು ಸುಲ್ತಾನ್ ಮಹಾರಾಜ ವಿಜಯನಗರಕ್ಕೆ ಬರ್ತಿದ್ದಾರೆ ಸಂಧಿ ಪ್ರಸ್ತಾಪಕ್ಕೆ ಅಂತ. ಆಗ ನನಗೊಂದು ಉಪಾಯ ಹೊಳಿತು. ಸ್ಥಿತಿ ಹದಗೆಡುತ್ತಿದೆ ಪಂಡಿತ ರಾಮಕೃಷ್ಣ. ಬರುವ ಸಮಯದಲ್ಲಿ ನಮ್ಮ ವಿಜಯನಗರ ರಾಜ್ಯದ ಸುರಕ್ಷತೆಯ ವ್ಯವಸ್ಥೆಯಲ್ಲಿ ಆಪತ್ತು ಎದುರಾಗಬಹುದು. ಯಾವುದಾದ್ರೂ ನೆರೆ ರಾಜ್ಯದವರು ಇದರ ಲಾಭ ತಗೋಬಹುದು. ಆಂತರಿಕ ಕಲಹದಿಂದ ಯಾವುದೇ ದೇಶವನ್ನ ಅಧೀನ ಮಾಡಿಕೊಳ್ಳುವುದು ದೊಡ್ಡ ವಿಷಯವೇ ಅಲ್ಲ. ಸುಲ್ತಾನ್ ಶಂಸುದ್ದೀನ್ ವಿಜಯನಗರಕ್ಕೆ ಬರುತ್ತಿದ್ದಾರೆ ಸಂಧಿ ಪ್ರಸ್ತಾಪದೊಂದಿಗೆ. ಆದ್ರೆ ಎಲ್ಲಿವರೆಗೂ ಈ ಅಸಲಿ ನಕಲಿ ಜಂಜಾಟ ಬಗೆಹರಿಯೋದಿಲ್ವೋ ಅಲ್ಲಿವರೆಗೆ ಈ ಸಂಧಿ ಪ್ರಸ್ತಾಪ ಹೇಗಾಗುತ್ತೆ? ಒಂದು ನಮ್ಮ ಮೂಗ್ ಕತ್ತರಿಸ್ತಾರೆ, ಮತ್ತೊಂದೆಡೆ ಪೂರ್ತಿ ರಾಷ್ಟ್ರದಲ್ಲಿ ಇದೆಲ್ಲರಿಗೂ ಗೊತ್ತಾಗುತ್ತೆ ಅದು ವಿಜಯನಗರದ ಸಿಂಹಾಸನದ ಮೇಲೆ ಯಾರು ಇಲ್ವೇ ಇಲ್ಲ ಅಂತ. ಚಿಕ್ಕ ಪುಟ್ಟ ರಾಜ್ಯಗಳು ಬೆರಳು ತೋರಿಸಿ ನಗೋಕ್ ಶುರು ಮಾಡುತ್ತೆ. ಈಗೇನ್ ಹೇಳಿದ್ರಿ ನೀವು ಮಂತ್ರಿವರ್ಯ? ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ ಚಿಕ್ಕ ಪುಟ್ಟ ರಾಜ್ಯ. ಅದಕ್ಕೂ ಮೊದಲು ಏನ್ ಹೇಳಿದ್ರಿ? ಅದು ಸುಲ್ತಾನ್ ಶಂಸುದ್ದೀನ್ ಬಗ್ಗೆ ಮಾತಾಡ್ತಿದ್ವಿ. ಇದೇನೇ ನೀವು ಹೇಳಿದ್ರಿ ಸುಲ್ತಾನ್ ಶಂಸುದ್ದೀನ್ ಬರ್ತಿದ್ದಾರೆ ಸಂಧಿ ಪ್ರಸ್ತಾಪ ಮಾಡೋಕೆ ಅಂತ. ಹಾಗಂತ ಬರ್ದಿದ್ದಾರೆ. ಅದಕ್ಕೆ ಏನೋ ಸ್ವಲ್ಪ ನನ್ ಬೆನ್ನನ್ನ ತಟ್ಟಿ ಮಂತ್ರಿವರ್ಯ. ಅಯ್ಯೋ ತಟ್ಟಿ ಅಲ್ಲ, ಶಭಾಷ್ಗಿರಿ ನೀಡಿ. ಇದೇನ್ ಮಕ್ಕಳಾಟ ಪಂಡಿತ ರಾಮಕೃಷ್ಣ? ಮಕ್ಕಳಾಟ ಅಲ್ಲ ಮಂತ್ರಿವರ್ಯ, ಯುಕ್ತಿ. ಈ ಅಸ್ಲಿ ನಕಲಿ ಮಹಾರಾಜರ ಸಮಸ್ಯೆನ ಬಗೆಹರಿಸೋ ಯುಕ್ತಿ. ಅದಕ್ಕೆ ಶಭಾಷ್ಗಿರಿ ಕೇಳ್ತಿದ್ದೀನಿ. ಎಂತ ಯುಕ್ತಿ? ವಿದ್ರೋಹ. ವಿದ್ರೋಹ? ಹೌದು ಮಂತ್ರಿವರ್ಯ, ಈಗ ವಿದ್ರೋಹವೇ ಆಗುತ್ತೆ. ಪ್ರಚಂಡ ವಿದ್ರೋಹ. ಮತ್ತೆ ಇದೇ ವಿದ್ರೋಹ ಈ ಸಮಸ್ಯೆಯ ಬುತ್ತಿ ತೆರೆಯುತ್ತೆ. ಮತ್ತೆ ಯಾರ ವಿರುದ್ಧವಾಗುತ್ತೆ ಈ ವಿದ್ರೋಹ? ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ. ನಿಮ್ಗೆ ಹುಚ್ಚಿಡ್ದಿದೇನು ಪಂಡಿತ ರಾಮಕೃಷ್ಣ? ಯಾರಿಗೆ ಅಷ್ಟೊಂದು ಸಾಹಸವಿದೆ ನಮ್ಮ ಮಹಾರಾಜರ ವಿರುದ್ಧ ವಿದ್ರೋಹ ಮಾಡುವಷ್ಟು? ಮತ್ಯಾರು ಮಾಡ್ತಾರೆ ವಿದ್ರೋಹ? ಸುಲ್ತಾನ ಶಂಸುದ್ದೀನ್ ಮಂತ್ರಿವರ್ಯ. ಈಗ ಸುಲ್ತಾನ ಮಾಡ್ತಾರೆ ನಮ್ಮ ಮಹಾನ್ ಶಾಸಕ ಕೃಷ್ಣದೇವರಾಯ ವಿರುದ್ಧ ವಿದ್ರೋಹ. ಅದು ಯುದ್ಧ, ರಣನೀತಿಯ ವಿದ್ರೋಹ. ಈಗ ಸುಲ್ತಾನ್ ಸಂಧಿಗಲ್ಲ, ವಿಜಯನಗರದ ಮೇಲೆ ಆಕ್ರಮಣ ಮಾಡ್ತಾರೆ. ಏನ್ ಹೇಳ್ತಿದ್ದೀರಿ ನೀವು? ಬಲಾಷ್ಗೆ ಬಾಹರ್ವಾಲಿ ಮಾತನಾಡ್ತಿದ್ದೀರಿ ನೀವು. ನೀವು ಹೇಳ್ತಿದ್ದೀರಿ ನಾವು ವಿಜಯನಗರದ ಮೇಲೆ ಹಮ್ಲಾ ಮಾಡ್ಲಿ ಅಂತ. ಅರೆ ತಲೆಗಿಲೆ ಕೆಟ್ಟಿದ್ಯೇನು ನಿಮ್ಗೆ? ಮಹಾರಾಜ ಕೃಷ್ಣದೇವರಾಯ ನಮ್ಮನ್ನು ದೋಸ್ತೆಂದು ಸ್ವೀಕರಿಸಿದ್ದಾರೆ. ದೋಸ್ತ್ ಮತ್ತು ದೋಸ್ತಿನ ವಿರುದ್ಧ ಹೋಗೋದು ನಾವು ಯೋಚನೆನೂ ಮಾಡೋಕ್ಕಾಗಲ್ಲ. ಸುಲ್ತಾನ್ ಮಹಾರಾಜ, ನಾನು ಈ ಭಾವನೆಯನ್ನ ಹೃದಯದಿಂದ ಗೌರವಿಸ್ತೇನೆ. ಆದ್ರೆ ಕೃಪೆ ಮಾಡಿ ನೀವು ಈ ಸ್ಥಿತಿಯ ಗಂಭೀರತೆ ತಿಳಿಯುವ ಪ್ರಯತ್ನ ಮಾಡಿ. ಇಬ್ಬಿಬ್ರು ಮಹಾರಾಜರ ಜಂಜಾಟದಿಂದ ಹೊರಬರಕ್ಕೆ ಇದೊಂದೇ ಮಾರ್ಗ ಇರೋದು. ಇದೇ ಒಂದು ಉಪಾಯ. ಇದರಿಂದ ಸ್ಪಷ್ಟ ರೂಪದಲ್ಲಿ ತಿಳಿಯುತ್ತೆ ಅಸ್ಲಿಗೆ ನಮ್ಮ ವಾಸ್ತವಿಕ ಮಹಾರಾಜ ಯಾರಂತ. ನಮ್ಗೆ ಅರ್ಥ ಆಗತ್ತೆ. ಆದ್ರೆ ನೋಡಿ, ನೀವು ಮಹಾರಾಜರನ್ನ ಮಿತ್ರ ಅಂತ ಸ್ವೀಕರಿಸಿದಿರಿ. ಏನು ನಿಮ್ಮ ಮಿತ್ರರಾಗಿ ಮಿತ್ರನ ಹಿತಕ್ಕಾಗಿ ನಿಮ್ಮ ಮಿತ್ರನಿಗೆ ಸಹಾಯ ಮಾಡೋದಿಲ್ವೇನು? ಹಾಗಲ್ಲ, ನಾವು ಮಾಡ್ತೀವಿ. ಆದ್ರೆ ಇದರಿಂದ ನಿಮ್ಮ ಹೊಟ್ಟೆ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ನಮ್ಮ ಹೊಟ್ಟೆಯ ಸಮಸ್ಯೆ ಬಗೆಹರಿಯತ್ತಾ? ಅರೆ ನಮ್ಮ ಹೊಟ್ಟೆಯ ಸಮಸ್ಯೆಗೂ ಇದಕ್ಕೂ ಏನ್ ಸಂಬಂಧ ಇದೆ ಬಾಯ್? ಸುಲ್ತಾನ್ ಮಹಾರಾಜ, ಸ್ವಲ್ಪ ಯೋಚಿಸಿ. ನೀವು ಸ್ವಚ್ಛ ಹೃದಯದಿಂದ ನಿಮ್ಮ ಮಿತ್ರನಿಗೆ ಸಹಾಯ ಮಾಡಿದ್ರೆ ಎಷ್ಟು ಹಗುರವಾದ ಅನುಭವ ಆಗುತ್ತೆ. ಈಗ ಹಗುರವಾದ ಅನುಭವವಾದಾಗ ಅರ್ಧಂಬರ್ಧ ಅನುಭವ ಮಾತ್ರ ಆಗತ್ತಾ? ಪೂರ್ತಿ ಆಗತ್ತೆ. ಮತ್ತ ಪೂರ್ತಿಲಿ ಹೊಟ್ಟೆ ಕೂಡ ಜೊತೆಗಿರುತ್ತೆ. ಅರ್ಥಾತ್ ಹೊಟ್ಟೆ ಕೂಡ ಹಗುರವಾಗುತ್ತೆ. ಅಲ್ಲಿಗಾಯ್ತಲ್ಲ ನಿಮ್ ಹೊಟ್ಟೆಯ ಸಮಸ್ಯೆಗೆ ಪರಿಹಾರ. ಕೇಳೋದಕ್ಕೆ ಮಾತು ಸರಿಯಾಗಿ ಅನಿಸ್ತಿದೆ, ಆದ್ರೆ ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ? ನೀವ್ ಇದನ್ನೆಲ್ಲ ಬಿಟ್ಬಿಡಿ. ಈಗ ನನ್ ಮಾತು ಕೇಳಿ ಅಷ್ಟೇ. ಇದರಿಂದ ಕೇವಲ ಮಹಾರಾಜರಿಗಷ್ಟೇ ಅಲ್ಲ, ಸಂಪೂರ್ಣ ವಿಜಯನಗರ ರಾಜ್ಯಕ್ಕೆ ಉಪಕಾರ ಆಗುತ್ತೆ. ಪಂಡಿತ ರಾಮಕೃಷ್ಣ ಸರಿಯಾಗಿ ಹೇಳ್ತಿದ್ದಾರೆ ಬಾದ್ಶಾ ಸುಲ್ತಾನ್. ಇದು ನಿಮ್ಮ ಕಡೆಯಿಂದ ನಮ್ಮ ರಾಜ್ಯಕ್ಕೆ ತುಂಬಾ ದೊಡ್ಡ ಸಹಾಯವಾಗುವುದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವಾ 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 ವಾ. ಒಂದು ವೇಳೆ ನಿಮ್ಮ ಪ್ರಪಂಚದಿಂದ ಯಾರಿಗಾದ್ರೂ ಅಹಿತವಾಗಿದ್ದರೆ, ಯಾರಿಗಾದ್ರೂ ಪ್ರಾಣ ಹೋಗಿದ್ದರೆ ಆಗ? ಇಲ್ಲ ಆಚಾರ್ಯ, ಹೋಗ್ತಿರ್ಲಿಲ್ಲ. ನಾನು ಹೋಗಕ್ ಬಿಡ್ತಾನೂ ಇರ್ಲಿಲ್ಲ. ಮೊದಲನೇ ಮಾತೇನಂದ್ರೆ, ಸುಲ್ತಾನ್ ಮಹಾರಾಜರು ಸ್ವಯಂ ಅವರ ಸೇನೆಗೆ ಆದೇಶ ನೀಡಿದ್ರು ಈ ಆಕ್ರಮಣದಲ್ಲಿ ಯಾರದೇ ಪ್ರಾಣಕ್ಕೆ ಹಾನಿಯಾಗಬಾರದು ಅಂತ. ಮತ್ತು ಎರಡನೇ ಮಾತು, ಭಗವಂತ ಕೊಡ್ದಿರ್ಲಿ, ಒಂದ್ ವೇಳೆ ಇಂಥ ಸ್ಥಿತಿ ಬಂದಿದ್ರು ಕೂಡ, ಏನೇ ಎದುರಾದ್ರು ನಾನ್ ಮಹಾರಾಜರಿಗೆ ಮೊದಲೇ ಈ ಸಮಸ್ಯೆನ ಅರಿವು ಮಾಡಿಸ್ತಿದ್ದೆ. ಪಂಡಿತ ರಾಮಕೃಷ್ಣ,
ಈಗ ನೀವು ನಮ್ಮ ಈ ಪ್ರಶ್ನೆಗೆ ಉತ್ತರ ನೀಡಿ. ಒಂದ್ ವೇಳೆ ನಿಮ್ಮ ಈ ಯುಕ್ತಿ ಕೂಡ ಅಸಫಲವಾಗಿದ್ರೆ ಆಗ ಹೇಗೆ ಪರಿಹರಿಸ್ತಿದ್ರಿ ಈ ಸಮಸ್ಯೆಯನ್ನ? ಅದು ಹೇಗೆ ಪತ್ತೆ ಹಚ್ತಿದ್ರಿ ಯಾರು ನಿಮ್ಮ ಅಸಲಿ ಮಹಾರಾಜ ಎಂದು ಹೇಳಿ. ಪತ್ತೆ ಅಂತೂ ಮೊದಲೇ ಹಚ್ಚಿದ್ವಿ ಮಹಾರಾಜ. ಕೇವಲ ಸತ್ಯ ಹೊರತರಿಸೋದಕ್ಕೆ ಇದನ್ನ ಮಾಡಬೇಕಾಯ್ತು. ಹೌದು ಮಹಾರಾಜ. ನಿಮಗೆ ಮೊದಲೇ ತಿಳಿದಿತ್ತೆ ನಿಮ್ಮ ಅಸಲಿ ಮಹಾರಾಜ ಯಾರು ಎಂದು. ಹಾಗಾದ್ರೆ ಹೇಳಿ, ಈಗ ಹೇಳಿ, ಯಾರು ನಿಮ್ಮ ಅಸಲಿ ಸಾಮ್ರಾಟ ಕೃಷ್ಣದೇವರಾಯ? ಯಾಕೆ ಪರಿಹಾಸ್ಯ ಮಾಡ್ತಿದ್ದೀರಿ ಮಹಾರಾಜ? ನೀವೇನೆ. ಹಾಗಾದರೆ ನಿಮ್ಮ ಅನುಸಾರ ನಮ್ಮ ಈ ತದ್ರೂಪಿ ಈತ ಕೊಡಲಿ ಮಾಂತ್ರಿಕ ಹರಿಯೋಂ. ಸರಿ, ಹಾಗಾದರೆ ನಮಗೆ ಇದನ್ನು ಕೂಡ ಹೇಳಿ, ಈತ ಹಾಗೆ ಏಕೆ ಮಾಡಿರಬಹುದು? ನಿಮ್ಮ ಆದೇಶದ ಮೇರೆಗೆ ಮಹಾರಾಜ. ಏಕೆಂದ್ರೆ ಎಷ್ಟು ತಿಳುವಳಿಕೆಯಿಂದ ಈ ಮಹೋದಯ ಇಲ್ಲಿ ಉಪಸ್ಥಿತರಿದ್ರೋ ಅಷ್ಟು ತಿಳುವಳಿಕೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಕೊಡಕ್ಕಾಗ್ತಿರ್ಲಿಲ್ಲ. ಮತ್ತೆ ಈ ವಿಷಯದ ಬಗ್ಗೆ ನಿಮಗೆ ಯಾವಾಗ ತಿಳಿಯಿತು? ನನಗೆ ಯಾವಾಗ ಸಂದೇಹವಾಯ್ತೆಂದ್ರೆ ಪ್ರಶ್ನೆ ಪರೀಕ್ಷೆಯ ಮಧ್ಯೆ ಬೇರೆ ದೇಶದಲ್ಲಿ ಅವಿತಿರುವ ನಮ್ಮ ಗೂಢಾಚಾರಿಯ ಚರ್ಚೆ ಆಯ್ತು. ಆಗ ನೀವು ವಾತಾವರಣದ ಉತ್ತೇಜನದಿಂದ ಎಲ್ಲೂ ನಿಲ್ಲಿಸದೆ ಅಲ್ಪ ಪೂರ್ಣ ವಿರಾಮ ಇಲ್ಲದೆ ಒಂದೇ ಉಸಿರಲ್ಲಿ ಅವರೆಲ್ಲರ ಹೆಸರೇ ಹೇಳಿದ್ರಿ. ಶಂಕರಣಂ, ಬಿಲ್ಲಾಲ್, ರಂಗಕೋಟ್, ಶುಭಶಾಮ್, ಇದೇ ಹೆಸರಲ್ವಾ ಗೂಢಚಾರಿಗಳದ್ದು? ತಪ್ಪು ನಿಮ್ಮಿಂದ ಆಯ್ತು ಮಹಾರಾಜ. ಆದ್ರೆ ನಿಮ್ಮ ಆ ತಪ್ಪೆ ನನ್ನ ಕಿವಿನ ನೆಟ್ಟಗಾಗೋ ಹಾಗೆ ಮಾಡ್ತು. ನಿಮ್ಮ ತದ್ರೂಪಿಗೆ ಏನ್ ಬೇಕಿದ್ರು ಗೊತ್ತಿರಬಹುದು, ಆದ್ರೆ ಇಷ್ಟು ನಿಗೂಢ ಗುಪ್ತ ಗೂಢಾಚಾರರ ಹೆಸರು ತಿಳಿದಿರೋದು ಕೇವಲ ಮತ್ತು ಕೇವಲ ನಮ್ಮ ಮಹಾರಾಜರಿಗೆ ಮಾತ್ರ ಸಾಧ್ಯ ಅಂತ. ಎರಡನೇ ಸಂದೇಹ ನಮಗೆ ಯಾವಾಗ ಆಯ್ತಂದ್ರೆ, ಮಹಾರಾಣಿ ತಿರುಮಲಾಂಬ ನನಗೆ ಹೇಳಿದ್ರು ಕಳೆದ 4 ದಿನದಿಂದ ಮಹಾರಾಜರು ಅವ್ರ ಕೋಣೆಗೆ ಬಂದೇ ಇಲ್ಲ ಅಂತ. 4 ದಿನದಿಂದ ಮಹಾರಾಜರು ನಮ್ಮನ್ನ ಕಾಣೋಕೆ ಬಂದಿಲ್ಲ. ಈಗ ಬಂದಿರುವಾಗ ಇಬ್ರು ಒಟ್ಟೊಟ್ಟಿಗೆ ಬಂದಿದ್ದಾರೆ. ಇದಕ್ಕೆ ಒಂದೇ ಅರ್ಥ ಮಹಾರಾಜ, ನಿಮ್ಮ ತದ್ರೂಪಿ ಮಹಾರಾಣಿಯರ ಮೇಲೆ ಗೌರವವನ್ನ ಪೂರ್ತಿಯಾಗಿ ಇಟ್ಟಿದ್ರು ಅಂತ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಸಂದೇಹದ ಮುಗಿಲು ಇನ್ನೂ ಯಾವಾಗ ಹೆಚ್ಚಾಯ್ತಂದ್ರೆ ನೀವು ನಮ್ಮ ಅಮ್ಮನ ಲಾಠಿಯ ಭಯದಿಂದ ಹೆದರಿದಾಗ. ಮತ್ತೆ ನಾನೆಷ್ಟು ನಮ್ಮ ಮಹಾರಾಜರನ್ನ ಅರ್ತಿದ್ದೀನೋ, ಯಾವುದೇ ಸಿಂಹದ ಆಕ್ರಮಣದಿಂದ ಶತ್ರುವಿನ ತಲ್ವಾರಿಗೆ ಹೆದರಲ್ಲ. ನಮ್ಮ ಮಹಾರಾಜರು ಹೆದರಿದ್ರೆ ನನ್ನ ಅಮ್ಮನ ಲಾಠಿ ತಿರುಗಿಸೋದ್ರಿಂದ. ಮತ್ತೆ ಮಹಾರಾಜ, ಇದನ್ನ ನಾನು ಮೊದಲೇ ನೋಡಿದ್ದೇನೆ. ಖಂಡಿತ ವಿಲಕ್ಷಣ, ನೀವು ಅಸಾಧಾರಣ ಬುದ್ಧಿವಂತಿಕೆಯ ಸ್ವಾಮಿ. ಸತ್ಯವನ್ನೇ ಹೇಳಿದ್ರಿ ನೀವು. ನಾವೆಯೇ ಕೊಡಲಿ ಮಾಂತ್ರಿಕ ಹರಿಓಂನನ್ನು ಈ ಕಾರ್ಯಕ್ಕೆ ತಯಾರು ಮಾಡಿದ್ದೆವು. ಮತ್ತದರ ನಂತರ ನಾವು ಅವರಿಗೆ ನಮ್ಮ ಅರಮನೆಯಲ್ಲಿ ಉಳಿಯಲು ಕಳಿಸಿದ್ದೆವು. ನಾವು ನೋಡ ಬಯಸಿದ್ದೆವು ಅದು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ರಾಜ ದರ್ಬಾರಿನ ಬುದ್ಧಿಜೀವಿಗಳು ಹೇಗೆ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುತ್ತಾರೆ ಎಂದು. ಆದ್ರೆ ಪರಿಹಾರ ಸಿಕ್ತು ಪಂಡಿತ ರಾಮಕೃಷ್ಣರಿಂದ. ನಮ್ಮ ದರ್ಬಾರಿನ ಎಲ್ಲರಿಗಿಂತ ಬುದ್ಧಿವಂತ ಸಲಹೆಗಾರ ಪರಿಹಾರ ಕಂಡು ಹಿಡಿದ. ಕೊನೆಗೂ ಪತ್ತೆ ಹಚ್ಚಿಬಿಟ್ಟಿರಿ ನೀವು, ನಾವೆಯೇ ನಿಮ್ಮ ಕೃಷ್ಣದೇವರಾಯರೆಂದು. ಹಾಗೆ ನನಗೆ ಅನ್ನಿಸ್ತು. ಆದ್ರೆ ಇದು ನೀವು ಅರ್ತಿದ್ದೀರಿ ಇದು ಸತ್ಯ ಅಲ್ಲ ಅಂತ. ನಮ್ಮ ವಾಸ್ತವಿಕ ಅಸ್ಲಿ ಮಹಾರಾಜ ಶ್ರೀಕೃಷ್ಣದೇವರಾಯ ನೀವಲ್ಲ, ಅವರೇ ನಮ್ಮ ವಾಸ್ತವಿಕ ಮಹಾರಾಜ. ಇದೆಂತಹ ಪರಿಹಾಸ್ಯ ಪಂಡಿತ ರಾಮಕೃಷ್ಣ. ನಿಮಗೆ ಚೆನ್ನಾಗಿ ತಿಳಿದಿದೆ ನಾವೇ ಕೃಷ್ಣದೇವರಾಯರೆಂದು. ಇಲ್ಲ, ನೀವು ಅಸ್ಲಿ ಮಹಾರಾಜ ಶ್ರೀಕೃಷ್ಣ ದೇವರಾಯರಲ್ಲ.
ಅವರು ನಿಮ್ ಹಿಂದೆ ನಿಂತಿರೋರು. ಮತ್ತೊಂದು ಹೊಸ ಪ್ರಪಂಚ, ಇವರ ಚತುರ ಬುದ್ಧಿಯ ಮತ್ತೊಂದು ಹೊಸ ಆಟ. ಮೊದಲು ಹೇಳಿದರು ಇವರು ಮಹಾರಾಜ ಅಂತ, ಈಗ ಹೇಳ್ತಿದ್ದಾರೆ ಇವರು ಮಹಾರಾಜ ಅಂತ. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾರೆ ಇವರಿಬ್ಬರು ಮಹಾರಾಜರಲ್ಲ, ಅಸಲಿ ಮಹಾರಾಜ ಬೇರೆ ಯಾರೋ ಎಂದು. ನೋಡಿ ಗುರುವರ್ಯ, ಮಹಾರಾಜರು ಅವರೇ ನನಗ್ ತಿಳಿದಿರೋ ಹಾಗೆ. ಹೇಗೆ ನೀವು ಹೇಗೆ ಹೇಳುತ್ತೀರಾ ನಮ್ಮ ಅಸಲಿ ಮಹಾರಾಜ ಇವರು ಇವರಲ್ಲ ಅಂತ? ಬಹುಶಃ ನೀವು ಧ್ಯಾನ ಕೊಡ್ಲಿಲ್ಲ, ಇಲ್ದಿದ್ರೆ ನೀವೇ ತಿಳಿತಿದ್ರಿ ಅವರೇ ನಮ್ಮ ವಾಸ್ತವಿಕ ಮಹಾರಾಜರು ಅಂತ. ಇಲ್ಲಿ ಈ ಮಹಾರಾಜರು ತಮ್ಮ ರಾಜ್ಯದ ಮೇಲೆ ಕಣ್ಣು ಹಾಕದವರ ತಲೆಯನ್ನ ದೇಹದಿಂದ ಬೇರ್ಪಡಿಸಲು ತತ್ಕಾಲ ತಲ್ವಾರ ಎತ್ತಿದ್ರು ಅಂತ. ಆದ್ರೆ ಆ ಮಹಾರಾಜ ತುಂಬಾ ಧೈರ್ಯದಿಂದ ಪೂರ್ತಿ ಸ್ಥಿತಿಯ ಅವಲೋಕನ ಮಾಡಿದ್ರು, ಸ್ಥಿತಿಯ ಸಂವೇದನಾಶೀಲತೆಯ ಅಧ್ಯಯನ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ತಿಳಿದಿದೆ, ಕ್ರೋಧದಲ್ಲಿ ತೆಗೆದುಕೊಂಡ ನಿರ್ಣಯ ಸದಾ ಹಾನಿಕಾರಕವೇ ಆಗಿರುತ್ತೆ. ಈಗ ಅಂಥ ಧೈರ್ಯ, ಅಂತಹ ಪರಿಪಕ್ವತೆ, ಸಂಯಮ ಕೇವಲ ಮತ್ತು ಕೇವಲ ನಮ್ಮ ಮಹಾರಾಜರಿಗೆ ಇರುತ್ತಲ್ವೇ ಆಚಾರ್ಯ? ಪಂಡಿತ ರಾಮಕೃಷ್ಣ, ನೀವು ತಪ್ಪಾಡ್ತಿದ್ದೀರಾ, ನೀವು ತಿಳಿದಿದ್ದೀರಿ. ಈಗ ಈ ಅಭಿನಯದಿಂದ ಏನು ಲಾಭ ಹರಿಯಂ ಮಹಾಶಯ? ನೀವೆಲ್ರಿಗೂ ಸತ್ಯವನ್ನ ಯಾಕೆ ಹೇಳ್ತಿಲ್ಲ? ನೀವು ನಮ್ಮ ವಾಸ್ತವಿಕ ಮಹಾರಾಜರಲ್ಲ ಅಂತ. ಮಹಾರಾಜ, ನೀವು ಸುಮ್ನೆ ನಿಂತಿದ್ದೀರಿ. ನೀವೇ ಎಲ್ರಿಗೂ ಹೇಳಿ ನೀವೇ ವಾಸ್ತವಿಕ ಮಹಾರಾಜ ಅಂತ. ಇಲ್ಲ ಪಂಡಿತ ರಾಮಕೃಷ್ಣ, ನಿಮ್ಮ ವಾಸ್ತವಿಕ ಮಹಾರಾಜ ಅವರು, ನಾವಂತೂ ಕಟ್ಟಿಗೆ ಮಾರುವ ಹರಿಓಂ. ನೀವೇ ಮಹಾರಾಜ? ಅವರು ನೀವೇ? ನಾವೇ. ಯಾರು ಹೇಳ್ತಾರೆ? ನಾವೇ ಹೇಳ್ತಿದ್ದೀವಿ. ನೀವು ಮೊದಲು ಹೇಳ್ತಿದ್ರಿ. ಆಗ ಮಾತು ಬೇರೆ ಆಗಿತ್ತು ರಾಮಕೃಷ್ಣ. ಈಗ ನಾವೇ ಹೇಳ್ತಿದ್ದೀವಿ, ನಾವೇ ಸ್ವಯಂ ಕೃಷ್ಣದೇವರಾಯ ಅಂತ ಅಷ್ಟೇ. ನಾವೇ. ನಾವು ಇದನ್ನು ಪ್ರಮಾಣಿತಪಡಿಸೋಕೆ ಯಾವುದೇ ಸಾಕ್ಷಿ ಪ್ರಮಾಣದ ಅವಶ್ಯಕತೆ ಇಲ್ಲ. ತಿಳಿದಿದ್ದೆ ಮಹಾರಾಜ. ಈ ರೀತಿ ಮಾತು ನಿಮ್ಮ ಅತಿರಿಕ್ತ ಯಾರಾಡೋಕ್ ಸಾಧ್ಯ? ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯರು. ನಾವು ಕೇಳ್ತಿದ್ದೀವಿ, ಏನು ನಡೀತಿದೆ ಇಲ್ಲಿ? ಏನಾಗುತ್ತಿದೆ? ಏನ್ ತಮಾಷೆ ಮಾಡ್ತಿದ್ದಾರೆ ಈ ಮಹಾಶಯ? ಹುಚ್ಚಾಗಿದ್ದಾನೆ ಈ ಸಲಹೆಗಾರ ಮಹೋದಯ, ಪೂರ್ತಿ ಹುಚ್ಚನಾಗಿದ್ದಾನೆ. ಮೊದಲು ಹೇಳಿದ ಇವರು ಮಹಾರಾಜ, ಆಮೇಲೆ ಹೇಳಿದ ಇವರು ಮಹಾರಾಜ, ಈಗ ಹೇಳ್ತಿದ್ದಾನೆ ಇವರಲ್ಲ ಇವರು ಮಹಾರಾಜ ಅಂತ. ಈಗ ಸರಿಯಾಗಿ ನಿರ್ಧರಿಸಿ ಹೇಳಿ, ನಮ್ಮ ವಾಸ್ತವಿಕ ಮಹಾರಾಜ ಯಾರೆಂದು. ಒಂದು ವೇಳೆ ಇವರೇ ಆಗಿದ್ದರೆ ಇವರನ್ನ ಧೈರ್ಯವಂತ, ಸಂಯಮಿ ಅಂತ ಏಕೆ ನಿರೂಪಿಸಿದ್ರಿ? ಆಚಾರ್ಯರೇ, ನಿಸ್ಸಂದೇಹ ಒಬ್ಬ ರಾಜ ವಿವೇಕಶೀಲ ಮತ್ತು ಸಂಯಮಿ ಆಗಿರ್ಬೇಕು. ಆದ್ರೆ ಧೈರ್ಯ ಮತ್ತು ವಿವೇಕಕ್ಕೂ ಒಂದು ಸೀಮೆ ಇರುತ್ತೆ. ಒಂದ್ ವೇಳೆ ಶತ್ರು ಏನಾದ್ರೂ ಸೀಮೆಯನ್ನು ದಾಟಿದ್ರೆ ಪರಿವಾರದ ಮುಖ್ಯಸ್ಥ ಪರಿವಾರದ ರಕ್ಷಣೆಗಾಗಿ ತನ್ನ ರೌದ್ರ ರೂಪವನ್ನು ತೋರಿಸಲೇಬೇಕು. ನೀವು ಅದನ್ನೇ ಮಾಡಿದ್ರಿ ಮಹಾರಾಜ. ವಿಜಯನಗರದ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯನ ಯಾರಾದ್ರೂ ಕೆಣಕಿದ್ರೆ ಅವ್ರ ಮುಖದಿಂದ ಅಗ್ನಿಬಾಣ ಬರ್ದೇ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ? ನಿಸ್ಸಂದೇಹ ನೀವೇ ನಮ್ಮ ವಾಸ್ತವಿಕ ಮಹಾರಾಜ ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಈ ಪ್ರಪಂಚ ಯಾವುದಕ್ಕಾಗಿ? ನೀವು ನಮ್ಮೆಲ್ಲರನ್ನು ಎಷ್ಟು ಸತಾಯಿಸಿದ್ದೀರಾ, ಅದಕ್ಕೆ ನಿಮ್ಮನ್ನ ಸ್ವಲ್ಪ ಸತಾಯಿಸೋ ಅಧಿಕಾರ ಏನಿ ರಾಮನಿಗಿಲ್ವೇನು? ಮಹಾರಾಜರಿಗೆ ಹೇಳಕ್ ಬಯಸ್ತಿದ್ದೆ, ಒಂದ್ ವೇಳೆ ಮಹಾರಾಜರು ಅಭಿನಯ ಕ್ಷಮತೆಯಲ್ಲಿ ಇಷ್ಟೊಂದು ದಕ್ಷರಿದ್ರೆ ಅಲ್ಪ ಸ್ವಲ್ಪ ಅಭಿನಯ ನನಗೂ ಬರುತ್ತೆ ಅಂತ. ಕ್ಷಮಿಸ್ಬೇಕು ಮಹಾರಾಜ, ಸ್ವಲ್ಪ ಚೆಲ್ಲಾಟ ಆಡ್ದೆ ಅಷ್ಟೇ. ಪಂಡಿತ ರಾಮಕೃಷ್ಣ, ಅಲ್ಲಾ, ಸುಲ್ತಾನ್ ಶಂಸುದ್ದೀನ್, ನಮ್ಮನ್ನು ಕ್ಷಮಿಸಬೇಕು.
ಪಂಡಿತ ರಾಮಕೃಷ್ಣ. ಅವಶ್ಯ ನಾವು ಹಿಂದಿನ ಜನ್ಮದಲ್ಲಿ ಮುತ್ತನ್ನು ದಾನ ಮಾಡಿರಬಹುದು. ಈ ಜನ್ಮದಲ್ಲಿ ನಮಗೆ ನಿಮ್ಮಂತಹ ಅದ್ಭುತ ಪ್ರತಿಭೆ ನಮ್ಮ ಜೊತೆಯಾಗಿದ್ದೀರಿ. ನೀವು ನಮಗಾಗಿ ಈಶ್ವರನ ಉಡುಗೊರೆ ಪಂಡಿತ ರಾಮಕೃಷ್ಣ. ಮತ್ತು ನಾವು ಈ ಉಡುಗೊರೆಗಾಗಿ ಈಶ್ವರನಿಗೆ ಧನ್ಯವಾದ ಹೇಳುತ್ತೇವೆ. ಗರ್ವವಿದೆ ನಿಮ್ಮ ಮೇಲೆ ಪಂಡಿತ ರಾಮಕೃಷ್ಣ. ಹೇಳಿ ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ, ಪಂಡಿತ ರಾಮಕೃಷ್ಣನಿಗೆ. ಶಾರದಾ, ಶಾರದಾ, ಏನ್ ಮಾಡ್ತಿದ್ಯಾ? ಇನ್ನು ಎಷ್ಟು ಸಮಯ ಬೇಕು? ವಿಳಂಬ ಆಯ್ತು. ಶಾರದಾ, ಹೇ ಭಗವಂತ, ಯಾಕೆ ಇಷ್ಟೊಂದು ಸಮಯ ಹಿಡಿತೆ ಸ್ತ್ರೀಯರಿಗೆ ಶೃಂಗಾರ ಮಾಡ್ಕೊಳಕ್ಕೆ ಅಂತ? ಶಾರದಾ, ಕೇವಲ ಬೊಟ್ಟಿಟ್ಕೊಳ್ಳೋದ್ ಬಾಕಿ ಇದೆ, ಇನ್ ಸ್ವಲ್ಪ ಹೊತ್ತು. ಅಯ್ಯೋ, ನೀನ್ ಶೃಂಗಾರದ ಕಾರಣ ಮಹಾರಾಜರ ರೌದ್ರ ರೂಪ ನೋಡ್ಬೇಕಾಗತ್ತೆ. ಎತ್ಕೊಳ್ಳಿ. ನೋಡು, ನಿನ್ನ ಎತ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಹತ್ರ. ಅಯ್ಯೋ, ನಿಮ್ ಪಾದಿಕೆ ಎತ್ಕೊಳ್ಳಿ, ಹಾಗೆ ಎತ್ಕೊಂಡ್ ತಯಾರಾಗಿ, ನಾವ್ ಇನ್ನೇನ್ ಬರ್ತೀವಿ. ಪಾದಿಕೆ ನಾನು ಮೊದಲೇ ಹಾಕಿದ್ದೀನಿ, ನೀನು ಶೀಘ್ರ ಬಾ. ಅಯ್ಯೋ, ಅಲೇ ಲಾಮ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಲ್ಕೊಂಡಿದ್ಯಾ? ಅನ್ನಿಸ್ತಿದೆ ಏನೋ ಆಗಿದೆ ಅಂತ. ಶಾಂತವಾಗಿರು. ದುರ್ಘಟನೆ ಇನ್ನೂ ಸಂಭವಿಸಿಲ್ಲ ಗುಂಡಪ್ಪ. ಒಂದ್ ವೇಳೆ ದರ್ಬಾರಿಗೆ ಹೋಗಕ್ಕೆ ನಾನು ವಿಳಂಬ ಮಾಡಿದ್ರೆ ಖಂಡಿತ ಬೆಟ್ಟ ಕಳಿಸಿ ನನ್ನ ತಲೆ ಮೇಲೆ ಬೀಳುತ್ತೆ. ಶಾರದಾ, ಒಂದ್ ಕ್ಷಣ, ಕಾಲ್ಗೆಜ್ಜೆ ಹಾಕೊಳ್ಳೋದಿದೆ, ಈಗ್ಲೇ ಬಂದೆ. ನೋಡ್ದ್ಯಾ ನೋಡ್ದ್ಯಾ? ಈಗ ಗೆಜ್ಜೆ, ಅದಕ್ಕೂ ಮುಂಚೆ ಬೊಟ್ಟು, ಅದಕ್ಕೂ ಮುಂಚೆ ವಸ್ತ್ರ, ಅದಕ್ಕೂ ಮುಂಚೆ ಬಳೆ. ಅಯ್ಯೋ ಅಯ್ಯೋ ಶಾರದಾ, ಶೀಘ್ರ ಬಾಮ್ಮ, ತುಂಬಾ ವಿಳಂಬ ಆಗ್ತಿದೆ. ಇವಳು ಇರು, ಈಗ ಬಂದೆ. ನಡಿ, ತುಂಬಾ ತಡವಾಗ್ತಾ ಇದೆ, ರಾಜ ದರ್ಬಾರಿಗೆ ಸೇರೋದಿದೆ. ನಡಿ ನಡಿ ನಡಿ. ನಮ್ ಮಾಲೆ ಅಲ್ಲೇ ಉಳಿತು. ಹಾಕೊಂಡಿದ್ಯಲ್ಲ ನಿನ್ನ ಮಾಲೆನ? ಅಯ್ಯೋ, ನಮ್ದಲ್ಲ, ಅಮ್ಮಂದು. ಅಮ್ಮ ಹೇಳ್ತಿದ್ದಾರೆ ಅವ್ರ ಮಾಲೆ ಅಲ್ಲೇ ಉಳಿತಂತ. ಇರಿ ಒಳಗು. ಯಾರು ಎಲ್ಲೂ ಹೋಗಲ್ಲ, ನಡ್ರಿ, ವಿಳಂಬ ಆಗ್ತಾ ಇದೆ. ಏಯ್, ಅಯ್ಯೋ ಕೇಳಿ, ಇಲ್ಲಿ ಕೇಳಿ. ಅಯ್ಯೋ ಅಮ್ಮ, ಅಮ್ಮ, ಶಾರದಾ, ನೋಡ್ದ್ಯಾ ನೋಡ್ದ್ಯಾ ಹೇಗ್ ಅರ್ಥ ಮಾಡಿಸೋದು ಈ ಸ್ತ್ರೀಯರ್ನ? ಏನ್ ಅರ್ಥ ಮಾಡಿಸ್ಬೇಕು ಇವ್ರಿಗೆ? ಗುಂಡಪ್ಪ, ದರ್ಬಾರಲ್ಲಿ ಎಲ್ರು ಮಹಾರಾಜರನ್ನ ನೋಡಕ್ ಬರ್ತಿದ್ದಾರೆ, ಇವ್ರನ್ನಲ್ಲ. ಆದ್ರೆ ಯಾರೋ ಸರಿಯಾಗಿ ಹೇಳಿದ್ದಾರೆ, ಒಂದು ಮನೆಯಲ್ಲಿ ಪುರುಷನಿಗೆ ಯಾವ ಮರ್ಯಾದೆನೂ ಇರೋದಿಲ್ಲ ಅಂತ. ಒಂದ್ ವೇಳೆ ಪುರುಷ ಸೇರಾದ್ರೆ ಇವ್ರು ಸಭಾ ಸೇರು. ನೀನ್ ನನ್ಗೊಂದ್ ಮಾತು ಹೇಳಲ್ಲಮ್ಮ. ಇವತ್ತು ಮಹಾಲಾಜ್ಲಿಗೆ ಮತ್ತೆ ಲಾಜ್ಲು ಮುಕುಟ ಹಾಕೊಳ್ಳೋ ಆಸೆ ಯಾಕಾಗಿದೆ? ಅವಳು ಮಹಾಲಾಜ್ಲಲ್ವಾ? ಅವಳ ಹತ್ರ ಲಾಜ ಮುಕುಟ ಇದೆ. ಹಾಗಲ್ಲ, ಅದೇನಾಯ್ತಂದ್ರೆ ಮಹಾರಾಜ, ಇವತ್ತು ನಾವು ಗೋಶಾಲೆಯ ಕೊಠಡಿಯಲ್ಲಿ ಸ್ವಚ್ಛ ಮಾಡಬೇಕಾದ್ರೆ ಮತ್ತು ವ್ಯವಸ್ಥೆಯ ನಿರ್ಣಯ ಮಾಡಬೇಕಾದ್ರೆ ನೋಡಿ ನಮ್ಗೇನ್ ಪ್ರಾಪ್ತಿಯಾಗಿದೆ ಅಂತ. ಅವಶ್ಯ ಇದ್ರ ಒಳಗೆ ಬಹುಮೂಲ್ಯ ವಸ್ತು ಇದೆ ಮಹಾರಾಜ. ನಾವು ಯೋಚಿಸಿದ್ವಿ ನಿಮ್ಮೆದುರಿಗೆ ಬಂದು ಇದನ್ನ ತೆಗಿಯೋಣ ಅಂತ. ಇದು ಅತ್ಯಂತ ಬಹುಮೂಲ್ಯವೇ ಅನಿಸ್ತಿದೆ. ಹೌದು ಹೌದು ಮಹಾರಾಜ, ಮತ್ತೆ ತುಂಬಾ ಭಾರ ಕೂಡ ಇದೆ. ಇರಿಸಿ, ಇಲ್ಲೇ ಇರಿಸಿ. ಹ, ತುಂಬಾ ಭಾರವಿದೆ ಮಹಾರಾಜ. ತೆಗೀರಿದನ್ನ. ಸರಿ. ಪೇಟ ನೋಡ್ತಿದ್ದ ಹಾಗೆ ಮಹಾರಾಣಿ ತಿರುಮಲಾಂಬ ಅವ್ರ ಭಾವನೆ ಜಾಗರೂಕವಾಯ್ತು. ಆಮೇಲೆ ಏನಾಯ್ತು? ಇದು ಉಚಿತವಲ್ಲ. ಏನು ಉಚಿತವಲ್ಲ? ಮತ್ತೆ ನೀವ್ ಯಾಕೆ ಅಳ್ತಿದ್ದೀರಾ? ಅಯ್ಯೋ, ನಮ್ ಮಹಾರಾಜರ ಹತ್ರ ಇಷ್ಟು ಸುಂದರವಾದ ರತ್ನ ತುಂಬಿರೋ ಪೇಟ ಇದ್ರು ಕೂಡ ಅವ್ರಿಗೆ ನೆನಪೇ ಇರ್ಲಿಲ್ವಾ? ಈ ಪೇಟ ನಮ್ಮ ತಾತಶ್ರೀಯವರದ್ದು. ತುಂಬಾ ಸಮಯದಿಂದ ಇದರ ಸುಳಿವೇ ಇರಲಿಲ್ಲ. ಇದನ್ನು ತುಂಬಾ ಹುಡುಕ್ತಿದ್ವಿ, ಆದ್ರೆ ಸಫಲ ಪ್ರಾಪ್ತಿಯಾಗಿರ್ಲಿಲ್ಲ. ನಮ್ಮ ತಾತಾಶ್ರೀ ಅವರಿಗೆ ತುಂಬಾ ಆಕಾಂಕ್ಷೆ ಇತ್ತು, ಯಾವಾಗ್ಲಾದ್ರೂ ನಮ್ಮ ರಾಜ್ಯಾಭಿಷೇಕವಾದ್ರೆ ನಾವು ಈ ಪೇಟವನ್ನೇ ಧಾರಣೆ ಮಾಡ್ಲಿ ಅನ್ನೋದು. ಇದ್ರ ತಾತ್ಪರ್ಯ ಅದೇ ಆಗಿತ್ತು, ನಿಮ್ಮ ಪೂರ್ವಜರ ಪರಂಪರೆ. ನೀವಿದನ್ನು ಧರಿಸಿ ಅವರಿಗೆ ಗೌರವ ನೀಡಬೇಕು.
ಆಮೇಲೆ ಏನಾಯ್ತು? ಬೇಗ ಹೇಳು. ಆಮೇಲೆ ಇರು. ಅಯ್ಯೋ ಶಾರದಾ, ಎಲ್ಲಿದ್ಯಾ? ಇನ್ನು ಎಷ್ಟೊತ್ತಾಗುತ್ತೆ? 2 ಕ್ಷಣ. ಡಾಬ್ ಹಾಕೊಳ್ಳೋದ್ ಬಾಕಿ ಇದೆ, ಈಗ್ಲೇ ಬರ್ತೀವಿ. ಏನಾಯ್ತು? ಕೇಳಿಸ್ಲಿಲ್ವಾ? ಡಾಬ್ ಹಾಕೋತಿದ್ದಾಳಂತೆ. ಅಯ್ಯೋ ಅದಲ್ಲ, ಬೇಟದ ವಿಷಯ ಏನಾಯ್ತು? ಹಾ, ಮಹಾರಾಜರು ಭಾವುಕರಾದ್ರು. ಆಮೇಲೆ ಹೇಳಿದ್ರು ನನ್ನನ್ನ ತಾತಾಶ್ರೀ ಹತ್ರ ಕರ್ಕೊಂಡು ಹೋಗಿ ಅಂತ. ಸ್ವಲ್ಗಕ್ಕ? ಅಲ್ವೋ ಹುಚ್ಚ, ಕೊಠಡಿ ಹತ್ರ, ತಾತಾಶ್ರೀಯ ಚಿತ್ರದ ಸಮೀಪ. ತಾತಾಶ್ರೀ. ಮಹಾರಾಜ, ನಿಮ್ಮ ತಾತಾಶ್ರೀ ಅಂತ ನೋಡೋಕೆ ನಿಮ್ ಹಾಗೆ ಇದ್ದಾರೆ. ಇಲ್ಲ ಮಹಾರಾಣಿಯವರೇ, ತಾತಾಶ್ರೀ ನಮ್ಮ ಹಾಗಲ್ಲ. ನಾವು ತಾತಾಶ್ರೀ ಹಾಗೆ ಕಾಣಿಸ್ತೀವಿ. ಮಹಾರಾಜರು ಸ್ಮರಣೆನ ಅವ್ರ ತಾತಾಶ್ರೀಯದೇ ಮಾಡ್ಕೊಂಡ್ರು. ಆದ್ರೆ ಪ್ರಕಟವಾದ್ರು ಅವರು ತಾತಾಶ್ರೀಯ ತಾತ, ಅವ್ರಿಗೂ ಮುತ್ತಾತ. ಅರ್ಥಾತ್ ಮಹಾರಥಿ, ಮಹಾನ್ ವಿದ್ವಾನ್, ಮಹಾಪ್ರಭು, ಪಂಡಿತ್ ತಥಾಚಾರ್ಯರು. ಮಹಾರಾಜ, ಈ ಪೇಟ ನಿಮ್ಮ ಶಿರದ ಮೇಲೆ ಅತ್ಯಂತ ಸುಶೋಭಿಸುತ್ತದೆ. ನಿಮ್ಮ ಮತ್ತು ಪೂರ್ತಿ ವಿಜಯನಗರ ರಾಜ್ಯದ ಶೋಭೆಯನ್ನು ಹೆಚ್ಚಿಸುತ್ತದೆ. ಅವಶ್ಯ ಮಹಾರಾಜ, ಅವಶ್ಯ. ಮಹಾರಾಜ, ಕೇವಲ ಇದು ಪೇಟವಲ್ಲ, ಪೂರ್ವಜರ ಆಶೀರ್ವಾದ, ವಿಜಯನಗರದ ಗೌರವ, ಈ ರಾಜ್ಯದ ಪರಂಪರೆ. ಅದನ್ನು ನೀವು ಧಾರಣೆ ಮಾಡುತ್ತೀರಾ? ಮಾಡುತ್ತೇವೆ ಗುರುವರ್ಯ, ಅವಶ್ಯ ಧಾರಣೆ ಮಾಡುತ್ತೇವೆ ನಾವು. ಮಹಾರಾಜ, ಈ ಮಹಾನ್ ಸಂದರ್ಭವನ್ನು ಒಂದು ಅತ್ಯಂತ ಭವ್ಯ ಸಮಾರಂಭದ ಆಯೋಜನೆ ಮಾಡಬೇಕು ಮತ್ತು ನಾವು ಸ್ವಯಂ ನಿಶ್ಚಿತ ಮಾಡುತ್ತೇವೆ. ಸಮಸ್ತ ವ್ಯವಸ್ಥೆ ವ್ಯವಸ್ಥಿತ ಮತ್ತು ಉಚಿತವಾಗುವಂತೆ. ಅದ್ಭುತ ಗುರುವರ್ಯ, ಉಚಿತ ಸಲಹೆ ನಿಮ್ಮದು. ಮತ್ತೆ ಮಹಾರಾಜ, ನಮ್ಮ ವಿಚಾರದಲ್ಲಿ ಬರುವ ಏಕಾದಶಿ ಎಂದು ಅತ್ಯಂತ ಪವಿತ್ರ ಮತ್ತು ಶುಭ ದಿವಸ. ಮಹಾರಾಜ, ಈ ಸಮಸ್ತ ರಾಜ್ಯದ ಸಮಸ್ತ ಗಣಮಾನ್ಯ ನಾಗರಿಕರನ್ನು ನಿಮ್ಮ ಈ ಪೇಟದ ಶೋಭೆ ಹೆಚ್ಚಿಸುವುದನ್ನು ಕಾಣಲು ನಾವು ಆಮಂತ್ರಿಸುತ್ತೇವೆ. ಮಿತ್ರ ರಾಜ್ಯದವರಿಗೆ ಆಮಂತ್ರಣ ಕಳಿಸುತ್ತೇವೆ. ಅವಶ್ಯ ಕಳುಹಿಸಿ ಗುರುವರ್ಯ, ಅವಶ್ಯ ಕಳುಹಿಸಿ. ಈ ಸಮಾರಂಭ ಇವತ್ತೇ ಗುಂಡಪ್ಪ ಮತ್ತು ನಮ್ಮ ಮನೆಯ ಮಹಾನ್ ನಾರಿಯರು ಅವ್ರ ಶೃಂಗಾರದಲ್ಲಿ ಮಗ್ನರಾಗಿದ್ದಾರೆ. ಕೊಠಡಿಯಿಂದ ಹೊರಗೆ ಬರ್ತಿಲ್ಲ. ನಾವ್ ಬರ್ತಿಲ್ವಾ? ನಾವ್ ಯಾವಾಗಿಂದ ತಯಾರಾಗಿ ಪ್ರಸ್ಥಾನಿಸೋಕೆ ಪ್ರಸ್ತುತವಿದ್ವಿ. ನೀವು ಗುಂಡಪ್ಪ ಜೊತೆ ಮಾತಾಡ್ತಾ ಸಮಯ ವ್ಯರ್ಥ ಮಾಡ್ತಿದ್ದೀರಾ? ಅಮ್ಮ, ಎತ್ಕೊಳ್ಳಿ, ದಂಡ ಎತ್ಕೊಳ್ಳಿ. ಈಗ ಮಾತನಾಡೋದಕ್ಕೆ ಏನ್ ಏಟ್ ತಿನ್ಬೇಕಮ್ಮ? ಅಯ್ಯೋ ಇಲ್ಲ, ನಾವ್ ಅಮ್ಮಂಗೆ ಲಾಠಿ ಎತ್ಕೊಂಡು ನಮ್ ಜೊತೆ ಬರೋಕ್ ಹೇಳ್ತಿದೀವಿ. ನಿಮ್ ಕಾರಣದಿಂದ ಎಷ್ಟು ವಿಳಂಬ ಆಯ್ತು. ನಡೀರಿ. ನಡಿ ಗುಂಡಪ್ಪ. ಹೊಸ ಪೀಠ ಎಲ್ಲಿದೆ? ಮಹಾರಾಜರಂತೂ ಹಳೆ ಪೀಠ ತುಟ್ಕೊಂಡಿದ್ದಾರೆ. ಅಮ್ಮ, ರಾಜ್ಯಾಭಿಷೇಕ ಆಗೋದು ಬಾಕಿ ಇದೆ. ಹಾ, ಮಂತ್ರಿವರ್ಯ. ಮಹಾರಾಜ, ಇಂದಿನ ಕಾರ್ಯವಾಹಿಯನ್ನು ಆರಂಭ ಮಾಡಿ. ಆಗಲಿ ಮಹಾರಾಜ. ಆಚಾರ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಹಾನುಭಾವರನ್ನು ನಾವು ಹೃದಯದಿಂದ ಸ್ವಾಗತಿಸುತ್ತೇವೆ. ಇಂದಿನ ದಿವಸ ಅತ್ಯಂತ ಶುಭ ದಿವಸ. ಇಂದು ಮಹಾರಾಜ ಶ್ರೀ ಕೃಷ್ಣ ದೇವರಾಯರ ರಾಜ್ಯಾಭಿಷೇಕವನ್ನು ಪುನಃ ಆಯೋಜಿಸಲಾಗಿದೆ. ನಮ್ಮ ಸಮಸ್ತ ವಿಜಯನಗರ ವಾಸಿಗಳಿಗೆ ಗೌರವ ಪಡುವಂತಹ ಸಂದರ್ಭ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಗೌರವಶಾಲಿ ಪರಂಪರೆಯನ್ನು ನಿರಂತರ ಮಾಡುತ್ತಾರೆ. ಇದೊಂದು ಸಾಧಾರಣ ಪೇಟವಲ್ಲ. ಇದನ್ನು ಧರಿಸಿದವರು ರಾಜವಂಶದ ಮಹಾನಾಯಕರಾಗಿದ್ದಾರೆ. ಅವರನ್ನು ಎಲ್ಲೂ ಯಾವತ್ತಿಗೂ ಯಾವುದೇ ಯುದ್ಧದಲ್ಲಿ ಪರಾಜಿತಗೊಳಿಸಲಾಗಿಲ್ಲ. ಇದನ್ನು ಧಾರಣೆ ಮಾಡಿದವರು ಅತ್ಯಂತ ಭಾಗ್ಯಶಾಲಿ, ಸಮಸ್ತ ವೈಭವದ ಸಂಪನ್ನ ಮತ್ತು ಸುಯೋಗಿತ ಶಾಸಕರಾಗಿದ್ದಾರೆ. ಮಹಾರಾಜ ಶ್ರೀ ಕೃಷ್ಣ ದೇವರಾಯ ತಮ್ಮ ಪೂರ್ವಜರ ಇದೇ ಪರಂಪರೆಯನ್ನು ಭವಿಷ್ಯದೆಡೆಗೆ ಕೊಂಡೊಯ್ಯಲಿದ್ದಾರೆ. ಆ ಪೇಟವನ್ನು ರಾಜ ದರ್ಬಾರಿಗೆ ಅತ್ಯಂತ ಗೌರವದಿಂದ ಪ್ರಸ್ತುತಪಡಿಸಿ.
ಮಹಾಮಂತ್ರಿ ತಿಮ್ಮರಸರಲ್ಲಿ ಅನುರೋಧಿಸುತ್ತೇವೆ, ಈ ಪೇಟ ಮಹಾರಾಜರ ಶಿರದ ಮೇಲೆ ಸುಶೋಭಿತಗೊಳಿಸುವಂತಹ ಶುಭ ಕಾರ್ಯ ಸಂಪನ್ನ ಮಾಡಲೆಂದು. ಮಹಾರಾಜ, ಮಹಾರಾಜ, ನಾವು ಈ ಶುಭ ಕಾರ್ಯಕ್ಕೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲಿವರೆಗೆ ನಾವು ಪ್ರಾರ್ಥನೆ ಮಾಡುತ್ತೇವೆಯೋ ಅಲ್ಲಿವರೆಗೆ ನೀವೆಲ್ಲರೂ ನಿಮ್ಮ ನೇತ್ರವನ್ನು ಮುಚ್ಚಿಕೊಳ್ಳಿ. ನೀವೆಲ್ಲರೂ ನಿಮ್ಮ ನೇತ್ರವನ್ನು ತೆರೆಯಬಹುದು. ಆಚಾರ್ಯರೇ, ಹೇ ಭಗವಂತ, ಈ ಪೇಟ ಎಲ್ಲಿ ಮಾಯವಾಯ್ತು? ಮಂತ್ರಿವರ್ಯ, ಅದು ಮಹಾರಾಜ. ನೀವು ವಿಚಲಿತರಾದಂತೆ ಪ್ರತೀತಿ ಆಗ್ತಿದೆ, ಏನ್ ವಿಷಯ? ಇಲ್ಲ ಮಹಾರಾಜ, ನಾವು ಆಚಾರ್ಯರಲ್ಲಿ ಕೇಳ್ತಿದ್ವಿ ಪೇಟ ಎಲ್ಲಿದೆ ಎಂದು. ಪೇಟ ನಿಮ್ಮ ಕೈಯಲ್ಲೇ ಇದೆ ಮಂತ್ರಿವರ್ಯ. ಇದಲ್ಲ ಮಹಾರಾಜ, ತಾತಾಶ್ರೀಯ ಪೇಟ. ತಾತಾಶ್ರೀಯ ಪೇಟ? ತಾತಾಶ್ರೀಯ ಪೇಟ ಎಲ್ಲಿದೆ? ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ನನ್ನ ಪ್ರಶ್ನೆಗೆ ನೀವು ಪ್ರಶ್ನೆ ಕೇಳ್ತಿದ್ದಾರೆ, ತಾತಾಶ್ರೀಯ ಪೇಟ ಎಲ್ಲಿದೆ ಅಂತ ಕೇಳ್ತಿರೋದು. ಎಲ್ಲಿ ಹೋಯ್ತು ಪೇಟ? ಗುರುವರ್ಯ, ಎಲ್ಲೋಯ್ತು ಪೇಟ? ಈಗಷ್ಟೇ ಇಲ್ಲೇ ಇತ್ತು. ಪೇಟ ಎಲ್ಲೋಯ್ತು? ತಾತಾಶ್ರೀಯದ್ದು. ಆ ಪೇಟ ನಮ್ಮ ತಾತಾಶ್ರೀಯದ್ದು. ಆ ಪವಿತ್ರ ಪೇಟ ನಮ್ಮ ವಂಶಸ್ಥರದ್ದು. ಒಂದ್ ವೇಳೆ ಪೇಟ ಸಿಗದೆ ಹೋದರೆ ನಾವು ಕ್ರೋಧಿತರಾಗ್ತೇವೆ, ದಂಡನೆ ನೀಡ್ತೇವೆ ನಿಮ್ಮೆಲ್ರಿಗೂ. ಪೇಟ ಹುಡುಕಿ. ನಾನು ಹುಡುಕ್ತೀನಿ. ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲಿ ಹೋಯ್ತು? ಪೇಟ ಎಲ್ಲಿ ಹೋಯ್ತು? ಮಹಾರಾಜ, ಪೇಟ ಸಿಕ್ಬಿಡ್ತು. ಪೇಟ ಸಿಕ್ಬಿಡ್ತು ಮಹಾರಾಜ. ಈಶ್ವರ, ನೀನೇ ರಕ್ಷಕ, ಧನ್ಯವಾದ. ಆದ್ರೆ ಮಹಾರಾಜರು ಸಿಂಹಾಸನದ ಹಿಂದೆ ನೋಡದೆ ಮರ್ತಿದ್ರು. ಹಾ ಹೌದು. ಸಿಂಹಾಸನದ ಹಿಂದೆ? ತಾತಾಶ್ರೀಯ ಪೇಟ ಸಿಂಹಾಸನದ ಹಿಂದೆ ಹೇಗೋಯ್ತು ಪಂಡಿತ ರಾಮಕೃಷ್ಣ? ಬಿದ್ದಿರಬಹುದು ಪ್ರಭು. ನಮ್ಮ ಆಚಾರ್ಯರು ಸ್ವಲ್ಪ ವಯಸ್ಸಾದ ವ್ಯಕ್ತಿ. ಈಗ್ಲೂ ನೋಡಿ, ಭಯಕ್ಕೆ ಕೈ ಹೇಗೆ ಗಡಗಡ ಅಂತ ನಡುಗ್ತಿದೆ. ಹಾ, ಸಂಭವತಃ ಗುರುವರ್ಯರ ಕೈಯಿಂದ ಬಿದ್ದಿರಬಹುದು. ಕಂಪನದ ಕಾರಣ. ಆಗೋದಾಯ್ತು ಮಹಾರಾಜ. ಈಗ ನಾವು ಈ ಸಮಾರಂಭ ಪ್ರಾರಂಭ ಮಾಡೋಣ. ಅವಶ್ಯ ಅವಶ್ಯ ಆಚಾರ್ಯರೇ. ಹೇಳಿ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ.